ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭೈಷ್ಮೀ ಸತ್ಯಾವೃತಂ ಕೃಷ್ಣಂ ಕೃಷ್ಣ ಪಾಂಡವಪೂಜಿತಂ ನೃತ್ಯಂತಂ ವ್ಯಾಸರಾಜಾಖ್ಯವೇದ್ವರಿಯಬ್ಜಧರಂ ಭಜೆ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಅಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯದ್ಭಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯರುತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪದಾನ್ ವಂದೇ ನಿರಂತರಂ. ನೌಮಿನ್ಯಾಯಸುಧಾಧಿಕೃಜ್ಜಯಮುನಿಂ ಬ್ರಹ್ಮಣ್ಯಶ್ರೀಪಾದರಾತ್ಸನ್ಮಣಿಂ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಾಂ ರಘುತ್ತಮಗುರುನ್ ವೈದಥ್ಯವಾರಾನಿಧಿಂ. ಶ್ರೀಸತ್ಯೌರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಭೋ ರಸಿಕಾ ಭುವಿ ಭಾವುಕಾಃ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಭೋ ರಸಿಕಾ ಭುವಿ ಭಾವುಕಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೂರ್ಯವಂಶದ ಸವಿಸ್ತಾರವಾಗಿ ಅದರ ನಿರೂಪಣೆಯನ್ನು ಮಾಡಿ 9ನೇ ಸ್ಕಂದದ ಕೊನೆಯ ಭಾಗದಲ್ಲಿ ಚಂದ್ರವಂಶದ ನಿರೂಪಣೆಯನ್ನು ಕೂಡ ಮಾಡ್ತಾರೆ. ಸಾಕ್ಷಾತ್ ಬ್ರಹ್ಮನಿಂದ ಪರಮಾತ್ಮನಿಂದ ಅವತರಿಸತಕ್ಕಂಥವರು ಬ್ರಹ್ಮದೇವರು ಹುಟ್ಟಿರತಕ್ಕಂಥವರು. ಆ ಬ್ರಹ್ಮದೇವರಿಂದ ಅತ್ರಿ ಋಷಿಗಳು, ಅತ್ರಿ ಋಷಿಗಳಿಗೆ ಚಂದ್ರ, ಹೀಗೆ ಅವರ ವಂಶ ಉತ್ತಮೋತ್ತಮವಾಗಿರ್ತಕ್ಕಂತಹ ರಾಜರುಗಳು ಚಂದ್ರವಂಶದಲ್ಲಿ ಬರ್ತಾರೆ ಅಂತ ಅನ್ನುವುದನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಒಬ್ಬೊಬ್ಬರು ಮಹಾಜ್ಞಾನಿಗಳು. ಸೂರ್ಯವಂಶವಾಗಿರಬಹುದು ಅಥವಾ ಚಂದ್ರವಂಶವಾಗಿರಬಹುದು. ಈ ಎರಡೂ ವಂಶವೂ ಕೂಡ ಸಾಕ್ಷಾತ್ ಭಗವಂತನ ಅವತಾರವನ್ನು ಮಾಡ್ತಾ ಇರೋದ್ರಿಂದ ಎಲ್ಲರೂ ಮಹಾಜ್ಞಾನಿಗಳು ಈ ವಂಶದಲ್ಲಿ ಅವತಾರವನ್ನು ಮಾಡಿದ್ದಾರಂತೆ. ಯಯಾತಿ ಮತ್ತೊಬ್ಬ ಮಗದೊಬ್ಬ ಪುರೂರವ ಯಯಾತಿ ಅನೇಕ ವಿಧವಾದ ರಾಜರುಗಳು ಇಲ್ಲಿ ಅವತಾರವನ್ನು ಮಾಡಿದ್ದಾರೆ. ಅದನ್ನು ಕಾಳಿದಾಸ ವರ್ಣನೆ ಮಾಡ್ತಾನೆ. ಈ ರಘುವಂಶ ರಾಮಚಂದ್ರ ಅವತಾರ ಮಾಡಿದ್ದೆ ಹೇಗೋ ಹಾಗೆ ಕೃಷ್ಣನೂ ಕೂಡ ಅದನ್ನು ತಿಳಿಸಿಕೊಡ್ತಾನೆ. ಸೋಹಮಾಜನ್ಮ ಶುದ್ಧಾನಾಂ ಆಫಲೋದಯಕರ್ಮಣಾಂ ಆ ಸಮುದ್ರ ಕ್ಷಿತೀಶಾನಾಂ ಆನಾಕ ರಥವರ್ತ್ಮನಾಂ ಅಂತ. ಸೋಹಮಾಜನ್ಮ ಶುದ್ಧಾನ ರಘುವಂಶದ ರಾಜರು ಹೇಗಿದ್ರಪ್ಪ ಅಂತಂದ್ರೆ ಹುಟ್ಟಿದಾರಭ್ಯ ವಂಶ ಹುಟ್ಟಿದಾರಭ್ಯ ಅದರೊಳಗೆ ಬರ್ತಾ ಇರತಕ್ಕಂತಹ ಜೀವರಾಶಿಗಳು ರಾಜರುಗಳು ಮಗದೊಬ್ಬರು ಹುಟ್ಟಿದಾರಭ್ಯ ಸೋಮಾಜನ್ಮ ಶುದ್ಧಾನ ಶುದ್ಧವಾಗಿ ಇದ್ರಂತೆ. ಯಾಕೆ? ಭಗವಂತ ಅವತಾರ ಮಾಡ್ತಾನಲ್ಲ, ಅದಕ್ಕಾಗಿತ್ತು ವಂಶ. ಆಫಲೋದಯಕರ್ಮಣ ಅಂತಂದ್ರು. ಫಲ ಸಿಗೋವರೆಗೂ ಇವರು ತಪಸ್ಸನ್ನು ಮುಗಿಸ್ತಿರ್ಲಿಲ್ವಂತ. ಅಷ್ಟು ದೊಡ್ಡದಾಗಿರ್ತಕ್ಕಂತಹ ನಿಷ್ಠೆ. ಆಫಲೋದಯಕರ್ಮಣ ಆ ಸಮುದ್ರ ಕ್ಷಿತೀಶಾನ, ಏನೋ ಇಲ್ಲೊಂದು ನಗರ ಇಲ್ಲೊಂದು ಪಟ್ಟಣ ರಾಜರು ಅಲ್ಲ. ಆ ಸಮುದ್ರ ಎಲ್ಲೆಲ್ಲಿದೆ ನೋಡ್ರಿ, ಅಲ್ಲಿಯವರೆಗೂ ರಾಜ್ಯಭಾರವನ್ನು ಅವರು ಮಾಡ್ತಾ ಇದ್ರಂತೆ. ಆ ಸಮುದ್ರ ಕ್ಷಿತೀಶಾನ ಆ ನಾಕ ರಥವರ್ತ್ಮನ ಸ್ವರ್ಗದವರೆಗೂ ಕೂಡ ತಮ್ಮ ರಥವನ್ನು ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ಇಷ್ಟು ದೊಡ್ಡದಾಗಿರ್ತಕ್ಕಂತಹ ಸಾಮರ್ಥ್ಯ ಆ ವಂಶದಲ್ಲಿ ಬಂದಿರತಕ್ಕಂಥವರಲ್ಲಿ ಇತ್ತು ಅನ್ನುವುದನ್ನ ಕಾಳಿದಾಸ ಬಹಳ ಅದ್ಭುತವಾಗಿ ರಘುವಂಶದಲ್ಲಿ ನಿರೂಪಣೆ ಮಾಡ್ತಾನೆ. ಇಂಥ ಅದ್ಭುತವಾಗಿರ್ತಕ್ಕಂತಹ ವಂಶಗಳು ಸೂರ್ಯಚಂದ್ರ ವಂಶಗಳು ಅನ್ನುವುದನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ಪರೀಕ್ಷಿತರಾದರೂ ಕೇಳ್ತಾ ಇದ್ದಾರೆ, ಕಥಿತೋ ವಂಶ ವಿಸ್ತಾರೋ ಭವತಾ ಸೋಮಸೂರ್ಯೋ ರಾಜ್ಞಾಂ ಚ ಉಭಯ ವಂಶಾನಾಂ ಚರಿತಂ ಪರಮಾದ್ಭುತಂ. ಈ ಎರಡೂ ವಂಶಗಳ ಚರಿತ್ರೆ ಏನಿದೆಯಲ್ಲ ಇದು ಪರಮಾದ್ಭುತಂ. ಎಲ್ಲರಿಗೂ ಕೂಡ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು, ಅಷ್ಟೇ ಪ್ರೀತ್ಯಾಸ್ಪದವಾಗಿರ್ತಕ್ಕಂಥದ್ದು. ಅದನ್ನ ನೀವು ಈಗ ಕಥಿತ ವಂಶ ವಿಸ್ತಾರ ಭವತಾ ಸೋಮಸೂರ್ಯೋ ಹೇಳುವಾಗ ಹೇಳ್ತಾರೆ ಸೋಮ ಹಾಗೂ ಸೂರ್ಯರ ವಂಶದ ಚರಿತ್ರೆಯನ್ನ ಅಂತ.
ಸೋಮಶಬ್ದ ಪ್ರಯೋಗವನ್ನ ಮಾಡಿ ಆಮೇಲೆ ಸೂರ್ಯಶಬ್ದ ಪ್ರಯೋಗ ಮಾಡ್ತಾರೆ. ಹೇಳಿದ್ದು ಸೂರ್ಯವಂಶವನ್ನೇ ಹೇಳಿದ್ದೀರಿ, ಇದು ಚಂದ್ರವಂಶವನ್ನೇ ಹೇಳಿ ಅಂತ ಕೇಳಬೇಕು. ಅದನ್ನ ಬಿಟ್ಟು ಮೊದಲಿಗೆ ಏನು ಮಾಡ್ಬಿಟ್ರು, ಸೋಮ ಸೂರ್ಯೋ ಅಂತ ಅನ್ಬಿಟ್ರು. ಮತ್ತೆ ಅನ್ವಯ ಹೇಗೆ ಮಾಡ್ಕೊಳ್ಳೋದು ಅಂದ್ರೆ ಅದಕ್ಕೆ ಹೇಳ್ತಾರಂತೆ, ಪರೀಕ್ಷಿತರಾಜರಿಗೆ ಕೃಷ್ಣನ ಮಹಾತ್ಮ್ಯ ಕೇಳಬೇಕು, ಅವನ ಬಾಲಲೀಲೆಗಳನ್ನ ಕೇಳಬೇಕು, ಅವನ ಅದ್ಭುತವಾಗಿರ್ತಕ್ಕಂಥ ದುಷ್ಕರ ಸಂಹಾರ, ಭೂಮಿಯ ಭಾರದ ಹರಣವನ್ನ ಮಾಡಿರ್ತಕ್ಕಂಥ ವಿಷಯವನ್ನ ಚೆನ್ನಾಗಿ ಕೇಳಬೇಕೆಂಬತಕ್ಕಂತಹ ಕುತೂಹಲ, ಆಸಕ್ತಿ, ನಿಷ್ಠೆ, ಶ್ರದ್ಧಾ, ಭಕ್ತಿ ಇವೆಲ್ಲ ಒಟ್ಟಿಗೆ ಸೇರಿದ್ರಿಂದ ಮೊದಲು ಕೃಷ್ಣ ಅಂತ ಒಂದು ಬಾಯಿಗೆ ಬಂದ್ಬಿಡ್ತಾನೆ. ಸಾಮಾನ್ಯವಾಗಿ 3-4 ಜನ ಮಕ್ಕಳಿರ್ತಾರೆ. ಅವಾಗ ತಾಯಿಗೆ ಯಾರ ಮೇಲೆ ಪ್ರೀತಿ ಹೆಚ್ಚೋ ಆ ಮಗುವಿನ ಹೆಸರು ಮೊದಲಿಗೆ ಬಂದ್ಬಿಡ್ತದೆ. ಸುರೇಶ ರಮೇಶ ಅಂತ ಇದ್ದಂತ ತಿಳ್ಕೊಟ್ರೆ, ಸುರೇಶ ಚಿಕ್ಕವ, ರಮೇಶ ದೊಡ್ಡವ. ಸುರೇಶ ರಮೇಶ ಬಾರೋ ಇಲ್ಲಿ ಅಂತ ಕರೀತಾರೆ, ಹೆಸರಲ್ಲೇ ಸೂಚನೆ ಕೊಡ್ತಾರೆ. ಯಾಕೆ? ಅವನು ನನಗೆ ಬಹಳ ಪ್ರೀತಿ, ಚಿಕ್ಕ ಮಗ, ಅಪ್ಪನಿಗೆ ದೊಡ್ಡವನು ಬಹಳ ಇಷ್ಟ, ಅವನು ರಮೇಶ ಸುರೇಶ ಬರೋ ಇಲ್ಲಿ ಅಂತ ಕರೀತಾನೆ. ಆ ಪ್ರೀತಿಯನ್ನು ದ್ಯೋತನ ಮಾಡುವಾಗ ನಮಗೆ ಯಾವುದು ಮೊದಲು ಇಷ್ಟವೋ ಆ ಹೆಸರು ಮೊದಲು ಬಾಯಲ್ಲಿ ಬಂದ್ಬಿಡುತ್ತಂತೆ. ಅದಕ್ಕೆ ಪರೀಕ್ಷಿತರಾದರೂ ಕ್ವಚಿತೋ ವಂಶ ವಿಸ್ತಾರೋ ಭವತಾ ಸೋಮಸೂರ್ಯೋ ಎಂಬುದಾಗಿ ಹೀಗೆ ಕೇಳ್ತಾ ಪರೀಕ್ಷಿತರಾದರನ್ನ ಪ್ರಶ್ನೆ ಮಾಡ್ತಾನೆ. ಪಿತಾಮಹ ಮೇ ಸಮರೇರ ಮಂಜಯೇ ದಿವೌ ವೃತಾಧ್ಯೇ ರತಿಥೇಸ್ತಿಮಿಂಗಲೈ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ ವತ್ಸ ಪದಂ ಸ್ಮಯತ್ಪ್ಲವಾಹ. ಆ ಕೌರವರ ಸೈನ್ಯದಲ್ಲಿ ಒಬ್ಬೊಬ್ಬರು ಕೂಡ ಭಾರಿ 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 ದೊಡ್ಡವರು. ಭೀಷ್ಮಾಚಾರು, ದ್ರೋಣಾಚಾರು, ಕೃಪಾಚಾರು, ಅಶ್ವತ್ಥಾಮಾಚಾರು, ದುರ್ಯೋಧನ ಎಲ್ಲರೂ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ತಿಮಿಂಗಲಗಳಿದ್ದ ಹಾಗೆ. ಆ ಕೌರವ ಸೈನ್ಯ ಅಂತ ಅನ್ನುವುದು ದೊಡ್ಡದಾದ ಸಮುದ್ರ ಇದ್ದಾಗೆ. ಅಂತಹ ದೊಡ್ಡದಾದ ತಿಮಿಂಗಲಗಳು ಇರುವಂತಹ ಸಮುದ್ರದಂತೆ ಇರುವಂತಹ ಈ ಕೌರವ ಸೇನೆಯನ್ನ ಪಾಂಡವರು ಆ ಕೃಷ್ಣನ ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದ ವತ್ಸಪದಂ, ಚಿಕ್ಕ ಕರು ಹೋಗ್ಬೇಕಾದ್ರೆ ಒಂದೇ ಹೆಜ್ಜೆ ಇಟ್ಕೊಂಡು ಹೋಗಿರ್ತದೆ, ಅದನ್ನು ನಾವೇನಾದ್ರೂ ಕಷ್ಟಪಟ್ಟು ದಾಟ್ತೇವಾ? ಇಲ್ಲ, ಅನಾಯಾಸವಾಗಿ ಅದು ದಾಟ್ಬಿಡ್ತೇವಲ್ಲ. ಹಾಗೆ ಕೃಷ್ಣ ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದ ಈ ಕೌರವರ ಸೈನ್ಯವೆಂಬ ದೊಡ್ಡದಾದ ಸಾಗರವನ್ನ ಅನಾಯಾಸವಾಗಿ ನನ್ನ ಪಿತಾಮಹರು ಪಾಂಡವರು ದಾಟಿದಾರಲ್ಲ. ಇದು ಹೇಗೆ ಸಾಧ್ಯವಾಯಿತು? ಹೇಗೆ ಯುದ್ಧ ನಡೀತು? ಇದಕ್ಕೆ ಕಾರಣವೇನು? ಕೃಷ್ಣನ ಆ ಬಾಲಲೀಲೆಗಳನ್ನ ಹುಟ್ಟಿದಾರಭ್ಯ ಅವನ ಲೀಲೆಗಳು ಅವೆಲ್ಲವನ್ನೂ ಕೂಡ ನನಗೆ ಚೆನ್ನಾಗಿ ವಿಸ್ತಾರವಾಗಿ ತಿಳಿಸಿಕೊಡಬೇಕು. ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮಃ. ಅದರಲ್ಲೂ ಯದುವಂಶದಲ್ಲಿರುವಂತಿರ್ತಕ್ಕಂಥ ರಾಜರೇ ಇದ್ದಾರಲ್ಲ, ಬಹಳ ಧರ್ಮವನ್ನ ಮಾಡ್ತಾ ಇದ್ರು, ಶೀಲ ಸಂಪನ್ನ, ಒಳ್ಳೆ ಉತ್ತಮವಾಗಿರ್ತಕ್ಕಂತಹ ಸ್ವಭಾವವರು, ಯಾರಿಗೂ ಕೆಟ್ಟದನ್ನ ಬಯಸದವರಲ್ಲ. ಅಂತ ಅದ್ಭುತವಾದ ಆ ವಂಶದ ಚರಿತ್ರೆಯನ್ನ ನನಗೆ ಹೇಳಿ. ರೋಹಿಣ್ಯ ಸ್ತನಯ ಪ್ರೋಕ್ತೋ ರಾಮ ಸಂಕರ್ಷಣಸ್ತ್ವಯ ದೇವಕ್ಯ ಗರ್ವ ಸಂಬಂಧ ಕೃತೋ ದೇಹಾಂತರಂ ವಿನ. ಭಗವಂತನಿಗೆ ಯಾವ ದೇಹಗಳ ಸಂಬಂಧವೇ ಇಲ್ಲ ಅಂತ ಕೃಷ್ಣ ಇಲ್ಲಿ ಹೇಗೆ ಅವತಾರವನ್ನು ಮಾಡಿದ? ರೋಹಿಣ್ಯ ಸ್ತನಯ, ಬಲರಾಮ ದೇವರು ರೋಹಿಣಿ ದೇವರಲ್ಲಿ ಅವತಾರವನ್ನು ಮಾಡಿದರು ಅಂತ ಹೇಳಿದರು. ಅದರಲ್ಲೂ ಕೂಡ ಆ ಸಂಕರ್ಷ ನಾಮಕನಾಗಿರ್ತಕ್ಕಂಥ ಭಗವಂತ, ಶುಕ್ಲಕೇಶಾವೇಶನಾಗಿರ್ತಕ್ಕಂಥ ಭಗವಂತ ಹೇಗೆ ಗರ್ಭಾಂತರ ಇಲ್ಲಿ ಇದ್ದದ್ದನ್ನ ಅಲ್ಲಿ ತೆಗೆದುಕೊಂಡು ಹೋಗಿಟ್ನಲ್ಲ, ಅದರಲ್ಲಿ ಹೇಗೆ ಸಾಧ್ಯವಾಯಿತು? ಅದನ್ನ ನನಗೆ ಚೆನ್ನಾಗಿ ತಿಳಿಸಿಕೊಡಬೇಕು ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಸೂತಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಏತನ್ನಿಶಮ್ಯ ಭೃಗುನಂದನ ಸಾಧುವಾದಂ ವಯಾಸಕಿಸ್ಸ ಭಗವಾನ್ ವಿಷ್ಣುರಾತಂ. ಇಲ್ಲಿ ಪ್ರಯೋಗವನ್ನ ಮಾಡ್ತಾರೆ. ಹಲವು ಕಡೆ ರಾಜರು ಅಂತ ಪ್ರಯೋಗವನ್ನ ಮಾಡದೇನೆ ವಿಷ್ಣುರಾತಂ ಅಂತ ಅವನಲ್ಲಿರತಕ್ಕಂಥ ಅದ್ಭುತವಾದ ವಿಷ್ಣುವಿನ ಭಕ್ತಿ ಅದನ್ನ ಸೂಚನೆ ಕೊಡುವ ಸಲುವಾಗಿ ವಿಷ್ಣುರಾತಂ ಪ್ರಯೋಗವನ್ನ ಮಾಡಿದ್ದಾರೆ. ಸಮ್ಯಕ್ ವಿಭಜಿತಾ ಭಕ್ತ್ಯ ಸ್ತವರಾದರ್ಶ ಸತ್ತಮಾಹ ವಾಸುದೇವ ಕಥಾಯಾಂತೆ ಯಜ್ಜಾತ ನೈಷ್ಠಕೀರತಿ. ಯಾರು ಭಗವಂತನ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನ ಕೇಳ್ತಾರೋ ಅವರಿಗೆ ನೈಷ್ಠಕೀರತಿ. ಒಂದೊಂದು ಶಬ್ದಗಳು ದಶಮಸ್ಕಂದದಲ್ಲಿ ಹೇಗಿದೆ ಅಂತಂದ್ರೆ ಅದ್ಭುತವಾಗಿ ಪರಮಾದ್ಭುತ. ಭಗವಂತನಲ್ಲಿ ನಿಷ್ಠೆಯನ್ನು ತಂದು ಕೊಡ್ತದೆ. ಕೃಷ್ಣನ ಚರಿತ್ರೆಯನ್ನ ಕೇಳ್ತಾ ಇದ್ರೆ ಹೌದಲ್ಲ ಹೌದಲ್ಲ ಹೌದು ಹೌದು ಹೌದು, ಆ ಕೃಷ್ಣ ನಾವು ಈಗ ಆರಾಧನೆ ಮಾಡಬೇಕು, ಕೃಷ್ಣನ್ ತಲುಪೇ ಬಿಟ್ವಿ ಅನ್ನೋ ಅಷ್ಟು, ನಮ್ಮ ಮನೆಯಲ್ಲೇ ಇದ್ದಾನೆ ಕೃಷ್ಣ ಅನ್ನುವಷ್ಟು
ಅಷ್ಟು ನಮಗೆ ನಿಷ್ಠೆಯನ್ನ ಕೊಡ್ತದೆ, ಭಕ್ತಿಯನ್ನ ಕೊಡ್ತದೆ, ನಿಷ್ಕಾಮ ಕರ್ಮನ್ನ ಮಾಡಿಸ್ಬಿಡ್ತದೆ. ಹೌದಲ್ಲಪ್ಪ? ಇಟ್ಟಿದ್ದು, ಮುಚ್ಚಿಟ್ಟಿದ್ದು, ಬಚ್ಚಿಟ್ಟಿದ್ದು, ತೆಗೆದಿಟ್ಟಿದ್ದು, ಬಯಸಿದ್ದು, ಮಾಡಿದ್ದು ಎಲ್ಲವೂ ಕೂಡ ಕೃಷ್ಣನ ಸಲುವಾಗಿ. ಯಾಕೆ? ಪ್ರತಿಯೊಬ್ಬ ಗೋಪಿಕಾ ಸ್ತ್ರೀಯರ ಚರಿತ್ರೆಯನ್ನು ಕೇಳ್ತಾ ಇದ್ರು ಕೂಡ ಮುಚ್ಚಿಟ್ಟಿದ್ದನ್ನೂ ತಗೊಂಡು ಹೋಗ್ತಾ ಇದ್ದಿದ್ದ, ತೆಗೆದಿಟ್ಟಿದ್ದನ್ನೂ ತಗೊಂಡು ಹೋಗ್ತಾ ಇದ್ದಿದ್ದ, ಕಾಣದ ಇಟ್ಟ ಅಟ್ಟದ ಮೇಲಿಂದ ತಗೊಂಡು ಹೋಗ್ತಾ ಇದ್ದ. ಅಂತಹ ಅದ್ಭುತವಾದ ಕೃಷ್ಣನಿಗೆ ಪದಾರ್ಥಗಳು ನಮ್ಮಲ್ಲೇನೂ ಇಲ್ಲ ಅನ್ನುವಂಥ ಭಾವನೆ ಕೇಳತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಬೇಕು. ಅಂತಹ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಚೆನ್ನಾಗಿ ಉಪೋದ್ಘಾತವನ್ನ ಮಾಡ್ತಾ ಇದ್ದಾರೆ. ಶೂರ ಉಗ್ರಸೇನ ಸ್ವತಃ ಕಂಸ ಸ್ವಸ್ತು ಪ್ರಿಯಚಿಕೀರ್ಷೆಯ ರಶ್ಮಿನ್ ಹಯಾಂಶ ಜಗುರ್ಹೇ ರೌಕ್ಮೈ ರಥಶತೈವೃತಃ. ವಸುದೇವನಿಗೆ ದೇವಕಿಯನ್ನು ಕೊಟ್ಟು ಮದುವೆ ಮಾಡಿದ್ದಾನೆ ಉಗ್ರಸೇನ. ಕಂಸ ಅವನ ತಂಗಿಯಾಗಿರ್ತಕ್ಕಂಥವಳನ್ನ ತಾನೇ ಬಿಟ್ಟು ಬರಬೇಕು, ಬಹಳ ಅಭಿಮಾನವನ್ನು ಮಾಡ್ತಾ ಇದ್ದ ಅಂತ ಹೇಳಿ ತಾನೇ ಸಾರಥಿಯಾಗಿ ಕೂತ. ಎಲ್ಲ ರಥಗಳು ಮುಂದೆ ಚತುರಂಗ ಸೈನ್ಯ, ಅವಳಿಗೇನು ಬೆಳ್ಳಿ ಬಂಗಾರ ಮುತ್ತು ರತ್ನ ಕೊಡಬೇಕಾಗಿತ್ತು ಎಲ್ಲವನ್ನೂ ಕೂಡ ಸಿದ್ಧಪಡಿಸಿದ್ದಾರೆ. ಆಗ ಅವಳ ಸೇವೆಗೋಸ್ಕರವಾಗಿ ದಾಸೀನಾಂ ಸುಕುಮಾರೀನಾಂ ದ್ವೇಷೇತೆ ಸಮಲಂಕೃತೆ, ಅವಳಿಗೆ ಅಲಂಕಾರ ಮಾಡೋಕ್ಕೆ, ಅವಳ ಸೇವೆ ಮಾಡೋದಕ್ಕೆ 200 ದಾಸಿಯರನ್ನ ಇಟ್ಟಿದ್ದಾರೆ. ನಮ್ಮ ಮಣಿವಾರಕ್ಕೆ ಒಬ್ರು ಇರಂಗಿಲ್ಲ ಪೂಜಾರಿ ಮಾಡ್ಕೊಳಕ್ಕೆ, ನಾವೇ ಮಾಡ್ಕೋಬೇಕೆಲ್ಲ, ಗಂಧ ಹಾಕದೆ ಮಾಡ್ಕೋಬೇಕು, ಮಂತ್ರನ ನಾವೇ ಅನ್ಬೇಕು, ಪ್ರಸಂಗ ಬಂದ್ರೆ ನಮ್ಮ ಜಾಂಟೆ ನಾವೇ ಹೊಡ್ಕೊಂಡು ಮಂಗಳಾರತಿ ಮಾಡ್ಬೇಕು. 200 ಜನ ಡ್ರೆಸ್ ಮಾಡ್ತಾರಂತೆ, ಅಲಂಕಾರ ಮಾಡ್ತಾರೆ, ಲೆಕ್ಕ ಹಾಕೊಂಡು. ಏನ್ ಕೆಲಸ ಇರ್ತದೋ ಗೊತ್ತಿಲ್ಲ, ಯಾಕಂದ್ರೆ ಮಾಡ್ಕೊಂಡು ಅಭ್ಯಾಸ ಇರಲ್ಲ, ಹೀಗಾಗಿ ಗೊತ್ತಿಲ್ಲ. ಪತಿ ಗ್ರಹಣಂ ಕಂಸ ಆಭಾಷ್ಯ ಅಶೀರವಾಗಿ ಅಷ್ಟು ವೈಭವೋಪೇತವಾಗಿ ತಾನೇ ಅವಳನ್ನ ರಥದಲ್ಲಿ ಕೂಡಿಸಿಕೊಂಡು ತಾನೇ ಬಿಟ್ಟು ಬರ್ತೀನಿ ಅಂತ ಎಲ್ಲ ಕುದುರೆಗಳನ್ನು ಕೂಡ ಲಗಾಮನ ಹಿಡ್ಕೊಂಡು ನಡಿ ಅಂತ 2 ಹೆಜ್ಜೆ ಮುಂದಿಟ್ಟ. ಅಷ್ಟೊತ್ತಿಗೆ ಸರಿಯಾಗಿ ಆಕಾಶವಾಣಿ ಆಯಿತು. ಅಸ್ಯಸ್ತು ಅಷ್ಟಮೋ ಗರ್ಭೋ ಹಂತಯ ನಯದೇ ಬುಧ. ಅಬುಧ ಅಂತ ಕರೆದ್ರು. ಯಾಕೆ? ಬುದ್ಧಿ ಇಲ್ಲದವನೇ, ಅಜ್ಞಾನಿಯೇ. ಯಾವ ಈ ದೇವಕಿಯ ಗರ್ಭದಿಂದ ಹುಟ್ಟುವ 8ನೆಯ ಮಗುವಿದೆಯೋ ಅದೇ ನಿನಗೆ ಮೃತ್ಯುವಾಗಿದೆ, ಅದನ್ನ ನೀನೇ ನಿನ್ನ ವೈಭವೋಪೇತದಿಂದ ಕೂಡಿಸ್ಕೊಂಡು ಹೊರಟಿದ್ಯಲ್ಲ ಅಂತ ಹೇಳಿ ಇವನಿಗೆ ಸಿಟ್ಟು ಬಂತು. ತಕ್ಷಣ ಯುದ್ಧ. ನೋಡಿ ಮನುಷ್ಯನಿಗೆ ಸ್ವಾರ್ಥ ನೋಡಿ. ತನ್ನ ಮರಣ ಆದ ತಕ್ಷಣ ತಂಗಿನ ಲೆಕ್ಕಿಸಲಿಲ್ಲ, ಭಾವನ್ ಗಮನಿಸ್ತಿಲ್ಲ, ಅಪ್ಪ ಮಾತನ್ನ ಕೇಳಿಲ್ಲ, ಹರಕ್ತ ಕಟಕ ತೆಗೆದ ಸಂಹಾರ ಕೊಂದೇ ಹಾಕ್ಬಿಡ್ತೀನಿ ಹೊರಟ. ಯಾಕೆ? ನಾನು ಉಳಿಬೇಕು. ಅವನಿಗೆ ಗೊತ್ತಿದ್ದರೂ ಗೊತ್ತಿಲ್ಲದರ ಏನದು? ಕೊಟ್ಟವ ಮನುಷ್ಯ ಸಂಹಾರವಾಗಲಿಕ್ಕೆ ಬೇಕು, ಪ್ರಾಣ ಬಿಡ್ಲಿಕ್ಕೆ ಬೇಕು, ದೇಹ ಬಿಡ್ಲಿಕ್ಕೆ ಬೇಕು, ಮತ್ತವನು ಹುಟ್ಟಲಿಕ್ಕೆ ಬೇಕು. ಕಂಸ ತಾನು ಹೇಗೆ ಹುಟ್ಟಿದೆ ಅವನ ಫ್ಲಾಶ್ ಬ್ಯಾಕ್ ಹಿಂದಿನ ಚರಿತ್ರೆ ನೋಡೋಣ. ಹುಟ್ಟದು ಗೊತ್ತಿದೆ, ಹುಟ್ಟಿದಾನೆ ಅಂತ ಮೇಲೆ ಹೋಗ್ಲಿಕ್ಕೆ ಬೇಕು. ಆ ಮಧ್ಯದಲ್ಲಿ ಬರುವಂತಹ ಆ ಸಂದರ್ಭದಲ್ಲಿ ಮನುಷ್ಯನಿಗೆ ಎಲ್ಲ ಕೊಟ್ಬಿಟ್ಟ ದೇವರು. ಅಹಂಕಾರ, ಅಭಿಮಾನ, ಮೋಹ ಎಲ್ಲ ಕೊಟ್ಟ. ಯಾವ ಗರ್ಭ ಹೊಸಿರೊಳಗೆ ಶಿಶುವನ್ನು ಸಲಹುವರ್ಯಾರು, ಕಟ್ಟ ನಡುವಿನ ಬಾಳಿಗೇಕೆ ಈಗ ಒದ್ದಾಡ್ತಾ ಇದೆಯಾ ಅಂತ ದಾಸರು ಹೇಳ್ತಾರಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಆ ಒಂದು ಕಾನ್ಸೆಪ್ಟ್ ಅನ್ನ, ವಿಚಾರವನ್ನ ಕಂಸ ಲೆಕ್ಕಿಸಲೇ ಇಲ್ಲ. ತಾನು ಬದುಕಬೇಕು ಅಂತ ಎದ್ದ, ಸಂಹಾರವನ್ನೇ ಮಾಡ್ತೀನಿ ಅಂತ ಖಡ್ಗವ ತೆಗೆದುಕೊಂಡಾಗ ವಸುದೇವ ತಡಿತಾ ಇದ್ದಾನೆ. ಪರಸ್ಪರ ಮಾತುಕತೆ, ಒಪ್ಪಂದವನ್ನ ಮಾಡಿಕೊಂಡ. ನನಗೆ ಹುಟ್ಟಿದ ಕೂಸನ್ನು ನಿನಗೆ ಕೊಡ್ತೀನಿ, ಆಯ್ತು ಹಾಗಾದ್ರೆ ಅಂತೇಳಿ ಅಲ್ಲೇ ಇಟ್ಕೊಂಡವನು, ಕಳಿಸಿಲ್ಲ ಊರಿಗೆ. ಇಲ್ಲೇ ಒಂದು ಮನೆ ಕಟ್ಟಿಸ್ಕೊಟ್ಟ. ಹರಿವಂಶದ ಬಹಳ ಚೆನ್ನಾಗಿ ಹೇಳ್ತಾರೆ ಚರಿತ್ರೆನ, ದೀರ್ಘವಾಗಿ ಹೇಳ್ತಾರೆ. ಅವ್ರು ಹೇಳಿದ, ನಿನ್ನ ಮೇಲೆ ನನಗೇನು ದ್ವೇಷ ಇಲ್ಲ, ನಿನ್ನ ಮಕ್ಕಳನ್ನ ಅದರಲ್ಲೂ 8ನೇ ಮಗು ನನಗೆ ಮೃತ್ಯು ಇದೆ, ಅದಕ್ಕೆ ಅದನ್ನು ಸಂಭಾರಣ ಮಾಡ್ಬೇಕಷ್ಟೇ, ಮಿಕ್ಕಿದೆಲ್ಲ ಸ್ವೇಚ್ಛ, ಹೇಗ್ ಬೇಕಾದ್ರೂ ಓಡಾಡು ರಾಜ್ಯದಲ್ಲಿ, ಅವ್ಯಾವುದಕ್ಕೂ ಪ್ರತಿಬಂಧಕವಿಲ್ಲ ಅಂತ ವ್ಯವಸ್ಥೆಯನ್ನ ಮಾಡಿ ಇಟ್ಟ. ಮೊದಲನೇ ಮಗು ಹುಟ್ಟಿತು, ಅದಕ್ಕೆ ಜಾತಕರ್ಮ ಆಯಿತು, ಹರಿವಂಶದಲ್ಲಿ ಹೇಳ್ತಾರೆ, ನಾಮಕರಣವೂ ಆಯಿತು. ಆಮೇಲೆ ನಾರದರ ಆಗಮನವೂ ಆಯಿತು. ನಾರದರು ಬಂದು ಕೇಳ್ತಾರೆ, ಏನಪ್ಪಾ ಕಂಸ ಚೆನ್ನಾಗಿದ್ದೀಯಾ ಅಂತ. ಹ್ಞೂ ಸ್ವಾಮಿ ಆರಾಮಾಗಿದ್ದೀನಿ ಅಂತಂದ್ರು. ಎಲ್ಲ ಆರಾಮೋ ಅಂತಂದ್ರು. ಯಾಕೆ ಸ್ವಾಮಿ ಅಂತಂದ.
ನಿನ್ನ ಮೃತ್ಯುವೇ ಹುಟ್ಟಿದ್ಯಲ್ಲ ಅಂತ ಅಂದ್ಬಿಟ್ರು. ಏನಂಗಂದ್ರೆ ಸ್ವಾಮಿ 8ನೇ ಕೂಸು ಅಂತಂದ್ರು. 8 ಅಂತ ನಿನಗೇನು ಗೊತ್ತು? ದೇವತೆಗಳು ಕಪಟ ನಾಟಕ ಸೂತ್ರಧಾರಿಗಳು. ಮೊದಲನೇದೇ 8, ಕೊನೆಯದ 8. ತರ್ಸು 8 ಕಮಲ ತರ್ಸು ಅಂತಂದ್ರು. 8 ಜನರು 8 ಕಮಲ ತಂದ್ರು. ಎಲ್ಲ ಲೈನ್ ಹಿಡ್ಕೊಂಡು ನಿಂತು ಈ ಕಡೆ ನೆನೆಸ್ಕೊಂಡು ಹೋಗು ಅಂತಂದ್ರು. 1 2 3 4 5 6 7 8 ಅಂತ ನಿಲ್ಲಿಸ್ದ. ಆ ಕಡೆ ನೆನೆಸ್ಕೊಂಬ ಅಂತಂದ್ರು. 1 2 3 4 5 6 7 8. ಹೌದಲ್ಲ ನಾರದ್ರೆ, ಇದು ಮೊದಲನೇದು ಬೇಕಾದ್ರೂ 8 ಆಗಬಹುದು, ಕೊನೆಯದು ಬೇಕಾದ್ರೆ 8 ಆಗ್ಬೋದು. ಅಶರೀರವಾಣಿ 8ನೇದು ಅಂತ ಹೇಳಿದೆ. ಹಿಂಗಿಂದಾನ ನೋಡಿ, ವಾಸ್ತವಿಕವ ಲೆಕ್ಕ ಹಂಗಿಲ್ಲ. 1 2 3 4 8 ಜಗತ್ತಿನ ವ್ಯವಹಾರ. ದೇವತೆಗಳು ಹೇಗೆ ಬೇಕಾದರೂ ಅದನ್ನು ತಿರುಗಿಸ್ತಾರೆ. ಅದಕ್ಕೋಸ್ಕರವಾಗಿ ಕಂಸನಿಗೆ ಅದು ಬುದ್ಧಿ ಇಲ್ಲ, ಅದಕ್ಕೆ ಅವನ್ನ ಅಬುಧ ಅಂತ ಕರೆದ್ರು. ನಿನ್ ತಿಳುವಳಿಕೆ ಇಲ್ಲ, ಯಾರು ಏನ್ ಹೇಳ್ತಾರೋ ಅದನ್ನ ಕೇಳ್ತಿ, ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಏನ್ ಹೇಳ್ತಾರೋ ಅದನ್ನ ಕೇಳ್ತಿ ಅನ್ನೋ ಉದ್ದೇಶದಿಂದ ಲೆಕ್ಕಾಚಾರ ಮಾಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಾದ್ರಿಂದ ಮೊದಲನೇ ಶಿಶುವನ್ನು ಸಂಹಾರ ಮಾಡಿಬಿಡು ಅಂತ ಆಯ್ತು ಅಂತ ಹೇಳ್ದ. ತರಿಸ್ದ, ಮೊದಲನೇ ಶಿಶುವನ್ನ ಅಪ್ಪಳಿಸಿ ಸಂಹಾರವನ್ನು ಮಾಡಿಬಿಟ್ಟ. ಅಲ್ಲ, ವಿಚಾರ ಮಾಡಬೇಕಾಗಿತ್ತು. 1 2 3 4 5 6 7 1 2 3 4 5 6 8. ನೀವು ಎಡದಿಂದ ಬಲಕ್ಕೋದ್ರು, ಬಲದಿಂದ ಎಡಕ್ಕೋದ್ರು, ಫಸ್ಟ್ ಅಂಡ್ ಲಾಸ್ಟ್ ಅದು 8 ಆಗತ್ತೆ, ಒಪ್ಪಿಕೊಳ್ಳೋಣ. ಅಂತಂದ ಮೇಲೆ 2 3 4 5 6 ಯಾಕೆ ಸಂಹಾರ ಮಾಡ್ಬೇಕಪ್ಪ? ಬಿಟ್ಟಿದ್ರೆ ಆಗ್ತಿತ್ತಲ್ಲ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೇನ್ ಮಾಡ್ದ? 2ನೇ ಮಗುವನ್ನು ಸಂಹಾರ ಮಾಡ್ದ, 3 ಸಂಹಾರ ಮಾಡ್ದ, 4 ಸಂಹಾರ ಮಾಡ್ದ, 5 ಸಂಹಾರ ಮಾಡ್ದ, 6 ಸಂಹಾರ. 7ನೇದು ಲಕ್ಷ್ಮೀದೇವಿ ಭಗವಂತನ ಅನುಗ್ರಹದಿಂದ, ಭಗವಂತನ ಆಜ್ಞೆಯಂತೆ ಆ ದೇವಕಿಯ ಗರ್ಭದಲ್ಲಿರುವ ಶಿಶುವನ್ನ ತೆಗೆದುಕೊಂಡು ರೋಹಿಣ ಗರ್ಭಕ್ಕೆ ತೆಗೆದುಕೊಂಡು ಹೋದಳು. ಇಲ್ಲಿ ಗರ್ಭಪತನವಾಯಿತು ಅಂತ ಸುದ್ದಿ ಬಂತು. 2 3 ಯಾಕೆ ಸಂಹಾರವನ್ನು ಮಾಡಿದ ಅಂತಂದ್ರೆ, ನಾರದರು ಬಂದು ಕೇಳಿದ್ರು. 2ನೇ ಅವನು ಕೇಳ್ಕೊಂಡು ಹೊಸದಾಗ ಕೇಳ್ತಾನೆ, 8ನೇ ತಾನೇ, ನಿಂಗೆ ಯಾರೋ ತಲೆ ಕೆಡಿಸಿದ್ದಾರೆ, ತಲೆ ಕೆಡಿಸ್ಕೋಬೇಡ, ವಿಚಾರ ಮಾಡಬೇಡ, ಏನ್ ನಡೆದು ಕೇಳಲ್ಲ. 2 3 ಎಲ್ಲ ಸಂಹಾರ ಮಾಡಿಬಿಟ್ಟ. ಯಾಕೆ ಹಂಗೆ ಮಾಡಿದ ಅಂತಂದ್ರೆ, ಅದು ಅವನ ಮಕ್ಕಳು ಅವನಿಂದಲೇ ಮೃತವಾಗಬೇಕು ಅಂತಿತ್ತು. ಕಾಲ ಯವನ ಇತ್ಯಾದಿಗಳು ಕಥೆ ಹರಿವಂಶದಲ್ಲಿ ಬರೋದು ಒಪ್ಪಿಕೊಳ್ಳೋಣ. ಅದರ ವಿಚಾರವನ್ನ ಮಾಡಿದಾಗ, ಯುಕ್ತಿಯಿಂದ ವಿಚಾರವನ್ನು ಮಾಡಿದಾಗ ಯಾಕೆ ಹಾಗೆ ಮಾಡಿದ ಅಂತಂದರೆ, ಈಗ 2ನೇ ಕೂಸು ಹುಡ್ತು. 2ನೇ ಕೂಸು ಹುಟ್ಟಿದಾಗ ಅದು 2ನೇದ 1ನೇದ ಲೆಕ್ಕಿಲ್ಲ. ಯಾರೋ ಒಬ್ರಿಗೆ ಒಂದು 5 ಜನ ಮಕ್ಕಳು, 3 ಹೋಗಿ 2 ಉಳಿದಿರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರನ್ನ ಯಾರ ಭೇಟಿ ಆದವ್ರು ಬಂದು, ಸ್ವಾಮಿ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದ್ರೆ, ನನ್ಗೆ 5 ಆಗಿತ್ತಪ್ಪ, 3 ಹೋಯ್ತು, 2 ಉಳಿತು ಅಂತ ಯಾರು ಹೇಳ್ದಾಗ ಕೂತ್ಕೊಂತಾರ? ಇಲ್ಲ. ನಿಮ್ಗೆ ಎಷ್ಟು ಜನ ಮಕ್ಕಳಿದೆ? 2. ಮೊದಲನೇನು ಹುಟ್ಟಿದ, ಹಿಂಗೆ ಹೋದ, ಆಮೇಲೆ 2ನೇನು ಹುಟ್ಟಿದ, ಅವನು ಉಳ್ದ, 3ನೇನು ಹಿಂಗಾದ. ಯಾರು ಮುಂದೆ ಹೇಳ್ತಾ ಕೂತ್ಕೊಳ್ಳಲ್ಲ. 10 ಇದ್ದು 5 ಹೋಗಿ 4 6 ಹೋಗಿ 4 ಉಳಿದಿದ್ರು. ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದ್ರೆ 4 ಅಂತಾರೆ. ಹಾಗೆ ಮೊದಲನೇ ಸಂಹಾರ ಮಾಡಿದೆ, 2ನೇದು ಉಳಿತು. 2ನೇದು ನಾನು ಬದುಕಕ್ಕೆ ಬಿಟ್ಟೆ ಅಂತ ಆದ್ರೆ ಅದೆಷ್ಟನೇ ಕೂಸಾಯ್ತು? 1ನೇ ಕೂಸಾಯ್ತು. ಅದು ಅವಾಗಿನ ಲೆಕ್ಕ ಹಾಕೊಂಡು 8 ಬಿಟ್ಬಿಟ್ರೆ ಏನ್ ಮಾಡೋದು? ಅದಕ್ಕೇನ್ ಮಾಡ್ದ? ತಲೆ ಕೆಟ್ಟಾಯ್ತು ಅವನಿಗೆ. ಈ ಯುಕ್ತಿ ಈಗಿನ ವಿಚಾರ ಮಾಡ್ತಾ ಕೂತ್ರೆ ಬಗೆಯರಲ್ಲ. ಒಂದು ಕೆಲಸ ಮಾಡೋಣ, ಎಷ್ಟು ಹುಡ್ತಾವ ಅಷ್ಟು ಸಂಹಾರ ಮಾಡೋಣ ಅಂಥೇಳಿ ಎಲ್ಲರನ್ನ ಸಂಹಾರವನ್ನು ಮಾಡ್ತಾ ಹೊರಟು ಬಿಟ್ಟ. ಕೊನೆಗೆ 7ನೇದು ಬ್ರಹ್ಮಾದಿ ಸಮಸ್ತ ದೇವತೆಗಳ ಪ್ರಾರ್ಥನೆ, ಭಗವಂತನ ವಿಶೇಷವಾಗಿರತಕ್ಕಂತಹ ಆಜ್ಞೆಯಿಂದ ಲಕ್ಷ್ಮೀದೇವಿ ತ್ವಮೇದೇವ್ಯುದರೆಸ್ತ ಗರ್ಭಂ ರುಕ್ಮಿಣೀ ಶಿವದಿಯಲ್ಲಿ ಬಾಜರಾಜರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಅದರ ಗರ್ಭವನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ರಕ್ಷಣೆಯನ್ನು ಮಾಡ್ತಾರೆ. ಅಲ್ಲಿ ಬಲರಾಮ ದೇವರು ಶುಕ್ಲಕೇಶಾವೇಶದಿಂದ ಶೇಷದೇವರು ಅವತಾರವನ್ನು ಮಾಡಿದ್ದಾರೆ. ಈ ಕಡೆ 8ನೆಯ ಗರ್ಭದ ಧಾರಣೆಯಾಗಿದೆ, ಒಂದು ಶಿಶುವಿದೆ. ಆ ಸಂದರ್ಭದಲ್ಲಿ ಭಗವಂತ ಅಲ್ಲಿ 8ನೇ ಕೂಸಿದು 6 ಸಂಹಾರವಾಗಿದೆ. 7ನೇದು ಮಿಸ್ ಆಯ್ತು. ಏನಾಯ್ತು ಗೊತ್ತಿಲ್ಲ.
ಆ ತಾನು 7ನೇ ಗರ್ಭ ಪತನವಾಯ್ತಲ್ಲ ಅಂಥೇಳಿ ಅವನು ಗಾಬರಿ ಆಗ್ಬಿಟ್ಟ ಕಂಸ. 6ನ್ನ ಪ್ರಾಮಾಣಿಕವಾಗಿ ತಂದ್ಕೊಟ್ಟಿದ್ದ, 7 ಹಿಂಗಾಯ್ತು ಅಂತ ಹೇಳಿಬಿಟ್ಟ. ಸತ್ಯನೋ ಸುಳ್ಳು ಗೊತ್ತಿಲ್ಲ. ಇನ್ನು 8ನೇದು ಹಂಗೇನಾರ ಮಾಡಿಬಿಟ್ರೆ ಏನ್ ಮಾಡೋದು ಅಂತ ಏನ್ ಮಾಡ್ದ. ಆಮೇಲೆ ಅವರಿಗೆ ಬಂಧನವನ್ನ ಮಾಡಿದ. ಕೈ ಕಾಲುಗಳಿಗೆ ಸರಪಳಿ ಕಟ್ಟಿ ಹಾಕ್ಬಿಟ್ಟ. ಎಲ್ಲೂ ತಪ್ಪಿಸ್ಕೊಂಡು ಹೋಗೋದು ಬೇಡ ಇನ್ನು, ಯಾಕೆ ಒಂದೆಲ್ಲೋ ಹಿಂಗ ಅನಾಹುತವಾಗಿದೆ ಅನ್ನುವ ಗಾಬರಿಗೆ ಹಾಗೆ ಬಂಧನವನ್ನು ಮಾಡಿದ. ಆ ಬಂಧನದಲ್ಲಿ ಇಟ್ಟಾಗ ಅವರು ಸಾಕ್ಷಾತ್ತಾಗಿ ಭಗವಂತ ಅಲ್ಲಿ ಬಂದಿದ್ದಾನೆ. ಅವರಿಬ್ಬರಿಗೂ ದರ್ಶನವನ್ನ ಕೊಡ್ತಾ ಇದ್ದಾನೆ. ಗರ್ಭದಲ್ಲಿ ವಾಸವನ್ನ ಮಾಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಅದನ್ನ ಬ್ರಹ್ಮದೇವರು ಸ್ತೋತ್ರವನ್ನ ಮಾಡ್ತಾರೆ. ಅದಕ್ಕೆ ಗರ್ಭಸ್ತುತಿ ಅಂತ ಕರೀತಾರೆ. ಸತ್ಯವ್ರತಂ ಸತ್ಯ ಪರಂತೆ ಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯವುತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಏಕಾಯಸೋ ದಿಫಲಸ್ಯ ಮೂಲಶ್ಚರೋತ ಪಂಚಶಿವದರ್ಶನಾತ್ಮ ಸಪ್ತಸ್ವಗಷ್ಟ ವಿಟಪೋ ನವಾಕ್ಷೋ ದಶಶ್ರೀ ದ್ವಿಕರ್ಭೋ ಹ ದಿ ವೃಕ್ಷಃ ತ್ವಮೇಕ ಏವ ಸತತ ಪ್ರಸೋತಿ ಸ್ಥಾನಂ ನಿಧಾನಂ ತದನುಗ್ರಹಶ್ಚ ತನ್ಮಾಯಯಾ ಸಂವೃತಚೇತನಸ್ತ್ವಂ ಪಶ್ಯಂತಿ ನಾನಾದ ವಿಪಶ್ಚಿತೋ ಯೇ ಕ್ಷೇಮಾಜುಲೋಕಸ್ಯ ಚರಾಚರಸ್ಯ ಶೃಣ್ವನ್ ಗುಣಂ ಸಂಸ್ಮರಯಂ ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತಶ್ಚರಣಾರವಿಂದೋ ವಿಂದಯೋರ್ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ ಎಂಬುದಾಗಿ ಬ್ರಹ್ಮದೇವರು ಗರ್ಭದ ಸ್ತುತಿಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಭಗವಂತ ವಸುದೇವ ದೇವಕಿಯರಿಗೆ ಅದ್ಭುತವಾಗಿರತಕ್ಕಂತಹ ರೂಪವನ್ನ ದರ್ಶನವನ್ನ ಕೊಡ್ತಾ ಇದ್ದಾನೆ. ಅದನ್ನು ಅವರೆಲ್ಲರೂ ಕೂಡ ನೋಡಿ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾಭ್ಯುದಾಯುಧಂ ಶ್ರೀವತ್ಸಲಕ್ಷಂ ಗಣಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಭಿಸೋಭಗಂ ಮಹಾರವೇರ್ಯೋರ ಕಿರೀಟ ಕುಂಡಲದ್ವಿಷಾಪನೇಶ್ವಕ್ತ ಸಹಸ್ರಕುಂತಳಂ ಉದ್ಧಾಮ ಕಾಂಚಾಂಗದ ಕಾಣಿದೀರ್ಗಿರಿ ವಿರೋಚಮಾನಂ ವಸುದೇವ ಮೈಕ್ಷತ ಅಂತ ಹೇಳಿ ಆ ಒಂದು ಕೃಷ್ಣಾವತಾರ ಸಂಬಂಧದಲ್ಲಿ ತಮದ್ಭುತಂ ಅದ್ಭುತಂ ಅಂತ ಕರೆದರು. ಒಂದೊಂದು ಪದಕ್ಕೂ ವಿಶೇಷವಾಗಿ ವ್ಯಾಖ್ಯಾನವಿದೆ. ಅನಿವಾರ್ಯವಾಗಿ ಪ್ರಧಾನವಾದದನ್ನು ಮಾತ್ರ ಒಂದೆರಡನ್ನು ಹೇಳಿ ಮುಂದೆ ಹೋಗೋಣ. ಅದ್ಭುತಂ ಅಂತ ಕರೆದು ಏನ್ ಅದ್ಭುತ ಅಂತಂದ್ರೆ, ಯಾವ ಶಿಶುವು ಹುಟ್ಟುವಾಗ ಸಾಲಂಕೃತವಾಗಿ ಇರೋದಿಲ್ಲ. ಭಗವಂತ ಪೀತಾಂಬರವನ್ನ ಧಾರಣೆ ಮಾಡಿದ್ದ, ಆಭರಣಗಳನ್ನು ಧಾರಣೆ ಮಾಡಿದ್ದ, ಕಿರೀಟವನ್ನು ಧಾರಣೆ ಮಾಡಿದ್ದ, ಶಂಖಚಕ್ರದ ಪದ್ಮಗಳನ್ನು ಧಾರಣೆ ಮಾಡಿದ್ದ. ಅದಕ್ಕೋಸ್ಕರವಾಗಿ ಅದ್ಭುತಂ ಅಂತ ಕರೆದು. ಇನ್ನೊಂದು ಬಾಲಕಂ, ಕ ಅಂದ್ರೆ ಬ್ರಹ್ಮದೇವರು, ಕ ಇದು ಬ್ರಹ್ಮ. ಆ ಶಬ್ದವಾಚರಾದ ಬ್ರಹ್ಮನನ್ನೇ ಬಾಲ ತನ್ನ ಮಗನನ್ನಾಗಿ ಪಡೆದಿರ್ತಕ್ಕಂತಹ ಆ ಪರಮಾತ್ಮ ತಾನು ಬಾಲಕಂ, ತನ್ನ ಚಿಕ್ಕ ಮಗುವಿನಂತೆ ತಾನು ಇಡೀ ಬ್ರಹ್ಮದೇವರನ್ನ ಧಾರಣೆ ಮಾಡಿ ಜಗತ್ತನ್ನ ಧಾರಣೆ ಮಾಡಿರ್ತಕ್ಕಂತಹ ಭಗವಂತ ಬಾಲ ಪುಟ್ಟ ಮಗುವಿನಂತೆ ಇಲ್ಲಿ ಅವತಾರ ಮಾಡ್ತಾ ಇದ್ದಾನಲ್ಲ, ಅದಕ್ಕೋಸ್ಕರವಾಗಿ ಬಾಲಕಂ. ಕ ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ನೀರು. ಆ ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂಬುಜ. ಅಂಬುಜದಿಂದ ಹುಟ್ಟಿರ್ತಕ್ಕಂಥವರು ಜ ಅಂದ್ರೆ ಹುಟ್ಟಿದವರು ಯಾರು? ಬ್ರಹ್ಮದೇವರು. ಅವರು ಈ ಕ್ಷಣ ಯಾವ ಭಗವಂತನನ್ನ ಸತತವಾಗಿ ನೋಡ್ತಾ ಇರ್ತಾರೋ ಅಂತ ಸತತವಾಗಿ ನೋಡ್ತಾ ಇರ್ತಕ್ಕಂಥ ಬ್ರಹ್ಮದೇವರು ಪರಮಾತ್ಮನನ್ನ ಐಕ್ಷತ ಮೊದಲಿಗೆ ತಾವು ಗರ್ಭದಲ್ಲಿ ನೋಡಿ ಸ್ತೋತ್ರವನ್ನ ಮಾಡಿದರು ಎಂಬುದಾಗಿ ಸಾಕಷ್ಟು ಇದಕ್ಕೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅಂತ ಅದ್ಭುತವಾಗಿರ್ತಕ್ಕಂತಹ ಭಗವಂತನನ್ನ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ನಾನಾ ವಿಧವಾದ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ವಸುದೇವ, ದೇವಕಿ, ಬ್ರಹ್ಮದೇವರು ಎಲ್ಲರೂ ಕೂಡ ಹೇಳುವಾಗ ಭಗವಂತ ಹೇಳಿದ, ತ್ವಮೇವ ಪೂರ್ವಸರ್ಗೇ ಭೂತ್ ಪೃಷ್ಠೆ ಸ್ವಾಯಂಭವೀ ಸತಿ ತದಾಯಂ ಸುತನಾಮ ಪ್ರಜಾಪತಿರಿವ ಕಲ್ಮಷಾಹ. ಹಿಂದಕ್ಕೆ ನೀವೇನೆ ಸ್ವಯಂಭುವನ ಉತ್ತಮವಾಗಿರ್ತಕ್ಕಂಥ ವಂಶದಲ್ಲಿ ಬಂದಿರುವಂತಹ ಸಂದರ್ಭದಲ್ಲಿ ಕಶ್ಯಪ ಅತಿಥಿಗಳಾಗಿರುವಾಗ ನಾ ಸ್ತೋತ್ರವನ್ನ ಮಾಡಿದ್ರಿ, ಆಗ ನಾನು ವಾಮನನಾಗಿ ಅವತಾರವನ್ನ ಮಾಡಿದ್ದೆ. ಈಗ ವಸುದೇವ ದೇವಿಕೆಯರಾಗಿ ಸಾಧನೆ ಮಾಡಿದ್ದೀರಲ್ಲ ನೀವು ಹಿಂದಿದ್ದು, ಅದಕ್ಕೆ ನಾನು ಕೃಷ್ಣನಾಗಿ ಅವತಾರವನ್ನ ಮಾಡ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಸ್ತೋತ್ರವನ್ನ ಮಾಡುವಾಗ ಕೃಷ್ಣ ಅವರಿಗೆ ಒಂದು ಮಾತನ್ನೇ ಹೇಳಿದ. ಎಷ್ಟು ಅದ್ಭುತವಾದ ಮಾತು ಅಂತಂದ್ರೆ, ಯುವಾಂ ಮಾಂ ಪುತ್ರ ಭಾವೇನ ಬ್ರಹ್ಮಭಾವೇನ ಚ ಅಸಕೃತ ಚಿಂತೆಯಂತು ಕೃತಸ್ನೇಹೋ
ಚ ಕೃತೆ ಕೃತಸ್ಥೇಹೋ ಯಾಸ್ಯೇತೆ ಮದ್ಗತಿಂ ಪರಾಂ ಯುವಾಂ ಮಾಂ ಪುತ್ರ ಭಾವೇನ. ನೀವು ನಾನು ಅವತಾರ ಮಾಡಿ ಆದ ಮೇಲೆ ನಿಮಗೆ ನಾನು ದೇವರೋ ಅಂತ ಜ್ಞಾನ ಬರೋದಿಲ್ಲ. ಯುವಾಂ ಮಾಂ ಪುತ್ರ ಭಾವೇನ, ಇವು ನನ್ನ ಮಗ ಅಂತಲೇ ನಿಮಗೆ ಜ್ಞಾನ ಬರ್ತದೆ. ಅಷ್ಟೇ ಅಲ್ಲ, ಬ್ರಹ್ಮಭಾವೇನ ಚ ಅಸಕೃತ, ಕೆಲವು ಸಂದರ್ಭದಲ್ಲಿ ಮಾತ್ರ ಅಯ್ಯೋ ಪಾಪ ದೇವರಿವನು ನನ್ನ ಮಗ ಅಲ್ಲ ಅಂತ ನಿಮಗೆ ಜ್ಞಾನ ಬರ್ತದೆ ಅಂತ ಹೇಳಿದ ಪರಮಾತ್ಮ. ಹೇಳಿದಾಗ ಇತ್ಯುಕ್ತ ಆಸೀತ್ ಹರಿಸ್ತೋಷನ್ ಭಗವಾನ್ ಆತ್ಮಮಾಯಯ. ಇಷ್ಟೆಲ್ಲ ಆ ವಸುದೇವ ದೇವಿಕರ ಜೊತೆಗೆ ಹೇಳ್ತಾ ಇರ್ತಕ್ಕಂಥ ಭಗವಂತ ಪಿತ್ರೋಹೋ, ಆ ತಂದೆ ತಾಯಿಗಳಿಬ್ಬರೂ ಕೂಡ ಮಾತಾಡ್ತಾ 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 ಇರುವಾಗಲೇನೆ ನೋಡ್ತಾ ನೋಡ್ತಾ ಸಂಪಶ್ಯತಃ, ನೋಡ್ತಾ ನೋಡ್ತಾ ಇರುವಾಗಲೇನೆ ಸದ್ಯ, ಆಗಲೇ ತಕ್ಷಣವೇ ಶಂಖಚಕ್ರ ಗದಾಪದ್ಮಧಾರಿಯಾಗಿರ್ತಕ್ಕಂಥ ಭಗವಂತ ಬಭೂವ ಪ್ರಾಕೃತ ಶಿಶುಹು, ಹುಟ್ಟು ಬಾಲಕನಾಗಿ ಭಗವಂತ ಅವತಾರವನ್ನ ಮಾಡಿದ್ದಾನಂತೆ ಎಂಬುದಾಗಿ ಕೃಷ್ಣಾವತಾರ ಪ್ರಸಂಗವನ್ನು ತಿಳಿದುಕೊಡ್ತಾ ಇದ್ದಾರೆ. ಅಥೋ ಜಯಂತ್ಯ ಮುದಭುನ್ನಿಶೀತೆ ಶಶೀವ ದೇವ್ಯುದರೋದಯಾದ್ರೇ ದಿಗಷ್ಟಕೆ ರಾತ್ರಿ ಚರಾಂತಿಕೀಶೋ ಸ್ಥಿತಿ ನಿಶಾಸಾ ಚ ಗುಣೋಚಿತೇವ. ವಾದಿರಾದರು ರುಕ್ಮಿಣಿ ಶಿವಜಿಯಲ್ಲೂ ಕೂಡ ಕೃಷ್ಣ ಪರಮಾತ್ಮನ ಅದ್ಭುತವಾದ ಆ ಒಂದು ಸ್ತೋತ್ರವನ್ನ ಮಾಡ್ತಾ ಕೃಷ್ಣ ಪರಮಾತ್ಮ ಅವತಾರ ಮಾಡುವುದನ್ನು ಕೂಡ ತೋರಿಸಿಕೊಡ್ತಾರೆ. ಅಷ್ಟಮಿಯೊಳು ಅರ್ಧರಾತ್ರಿಯಲ್ಲಿ ಜನಿಸಿದೆ, ದುಷ್ಟ ಕಂಸನು ಹಾಕಿದ ಸೆರೆಯ ಬಾಗಿಲು ತೆರೆಸಿದೆ ಎಂಬುದಾಗಿ ಹೇಳ್ಕೊಡ್ತಾ ಇದ್ದಾರೆ. ಅಂತ ಭಗವಂತ ಶಿಶುವಾಗಿ ಮಲಕೊಂಡ ತತಶ್ಚ ಶೌರೀರ್ ಭಗವತ್ ಪ್ರಚೋದಿತ. ಆಮೇಲೆ ಭಗವಂತ ಯಾವಾಗಲೂ ಪ್ರೇರಣೆ ಅವನೇ ಮಾಡೋದು, ಸಂದೇಹವೇ ಇಲ್ಲ. ವಸುದೇವನಿಗೆ ವಿಶೇಷವಾಗಿ ಪ್ರಚೋದನೆ ಮಾಡಿದ. ಏನ್ ಮಾಡಿದ? ಈಗ ಕೃಷ್ಣನನ್ನ ಕೈಯಲ್ಲಿ ಎತ್ತುಕೊಂಡ. ಅದೆಲ್ಲ ಪ್ರೇರಣೆ, ಸರ್ವಸ್ವವೂ ಪ್ರೇರಣೆ, ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಂತ ತಿಳಿದುಕೊಳ್ಳಬೇಕು. ಹಾಗೆ ಹೇಳ್ತಾ ಇದ್ದಾರೆ. ಅದನ್ನು ಮಾಡಿದಾಗ ತಕ್ಷಣ ಅಲ್ಲೇ ಒಂದು ಬುಟ್ಟಿಯನ್ನ ಸೃಷ್ಟಿ ಮಾಡಿಕೊಟ್ಟ ಭಗವಂತ. ಬುಟ್ಟಿಯಲ್ಲಿ ಮಲಗಿಸಿಕೊಂಡಿದ್ದಾನೆ. ಸುತಂ ಸಮಾದಾಯಕ ಸೂಚಿಕಾ ಗೃಹ. ಭಗವಂತ ಎಲ್ಲಿ ಹುಟ್ಟಿದ ಅಂತಂದ್ರೆ ನಮ್ಮ ಇವತ್ತಿನ ಪ್ರಪಂಚ 99 ಭಾಗ ದೇವರು ಕಾರಾಗೃಹದಲ್ಲಿ ಹುಟ್ಟಿದ. ಇನ್ನೂ ಅಸಹ್ಯವಾಗಿ ಹೇಳಬೇಕಾದ್ರೆ ಜೈಲಲ್ಲಿ ಹುಟ್ಟದ ಅಂತ ಪಾಪ ಅಂದಂದಂದಂದಂದಂದು ಪಾಪ ಸಂಪಾದನೆ ಮಾಡ್ಕೊತಾ ಇದ್ದಾರೆ. ಶಾಸ್ತ್ರ ಹೇಳ್ತದೆ, ಶ್ರೀಮದ್ ಭಾಗವತ ಹೇಳ್ತದೆ, ವ್ಯಾಖ್ಯಾನಕಾರರು ವ್ಯಾಖ್ಯಾನವನ್ನು ಮಾಡ್ತಾರೆ. ಸೂತಿಕಾ ಗೃಹಾತ್, ದೇವರು ಜೈಲಲ್ಲಿ ಹುಟ್ಟಿಲ್ಲ. ಎಲ್ಲಿ ಹುಟ್ಟಿದ? ಸೂತಿಕಾ ಗೃಹ, ಹಡೆಯುವ ಕೊಠಡಿ. ಸೂತಿಕಾ ಗೃಹ ಅಂದ್ರೆ ಹಡೆಯುವ ಕೊಠಡಿ, ಅಲ್ಲಿ ಹುಟ್ಟಿದ. ಹಿಂದಿನ ಕಾಲದಲ್ಲಿ ನೀವು ರಾಮಾಯಣದಲ್ಲಿ ಕೇಳ್ತೀರಿ, ಸಿಟ್ಟು ಮಾಡ್ಕೊಂಡ್ರೆ ಒಂದು ರೂಮು, ಕೈಯೋಗಲ್ಲಿ ಕೂತಿದ್ರು. ಹುಟ್ಟೋದಕ್ಕೊಂದು ರೂಮು. ಹಿಂದಿನ ಕಾಲದಲ್ಲೆಲ್ಲ ಏನಿತ್ರ ಹಾಸ್ಪಿಟಲ್ಸು, ಇಂಜೆಕ್ಷನ್ನು, ಏನೇನು ತಂಡನೇ ಇಲ್ಲ. ಎಲ್ಲರೂ ಆರಾಮಾಗಿದ್ರು, ಮೊದಲೇ ಹಿಡಿತಿದ್ರು. ಹುಟ್ಟ ಅಂತ ನಾನೇ ಇದ್ದೀನಿ, ನಾನು ಮೊದಲೇ ಹುಟ್ಟಿನ. ಈಗಲೂ ಇದೆ ನಮ್ಮ ಮಂತ್ರಾಲಯದಲ್ಲಿ ನಮ್ಮ ರೂಮು. ಹೋದಾಗೆಲ್ಲ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತೀನಿ. ನಾನು ಹುಟ್ಟಿದ್ರು, ನಮ್ಮ ಅಣ್ಣ ಹುಟ್ಟಿದ್ರು, ನಮ್ಮ ಚಿಕ್ಕಮ್ಮನ ಮಕ್ಕಳು ಹುಟ್ಟಿದ್ರು ಅಂತೇಳಿ. ತಾತ್ಪರ್ಯ ಸೂತಿಕಾ ಗೃಹ, ಕೃಷ್ಣ ಜೈಲಲ್ಲಿ ಹುಟ್ಟಿಲ್ಲ. ನಿಮ್ಗೆ ಸಂದೇಹ ಬಂದ್ರೆ ಇನ್ನೂ 2 ಸಲ ಈ ಶಬ್ದ ಬರ್ತದೆ, ಬೇಕಾದ್ರೆ ತೋರಿಸ್ಕೊಡ್ತೀನಿ. ಸೂತಿಕಾ ಗೃಹ, ಅಲ್ಲಿಂದ ಎತ್ತುಕೊಂಡು ಹೊರಟ. ಯದಾ ಬಹಿರ್ಗಂತು ಮಿಮೇಶ ತರ್ಯಜ ಯಾಯೋಗ ಮಾಯಾಜಿನಿನಂದ ಜಾಯ. ಯಾವಾಗ ಕೃಷ್ಣನನ್ನ ತಲೆ ಮೇಲೆ ಹೊತ್ಕೊಂಡ ಎಲ್ಲ ಕಟ್ಟಿರುವಂತ ಬಂಧನವನ್ನ ಮಾಡಿದ್ದ. ಈಗ ಸೂತಿಕಾಗೃಹದಲ್ಲಿದ್ದಾಗಲೇನೆ ಸರಪಳಿಗಳನ್ನ ಕಟ್ಟಾಕಿದ್ದ. ಅಲ್ರಿ, ಸರಪಳಿ ಕಟ್ಟಾಕ ಮತ್ತೆ ಜೈಲೇ ಇರ್ಬೇಕಲ್ಲ. ಹಾಗೆಲ್ಲ ನಾವು ಜೈಲಲ್ಲೇ ಕೂತೀವಿ ಅಂತ ಆಗ್ತದೆ. ಯಾಕೆ? ನಮ್ಮನೆಗೂ ಎಲ್ಲರೂ ಕಬ್ಬಿಣದೆಲ್ಲ ಸಲಾಕೆಗಳೆಲ್ಲ ಹಾಕಿಸ್ಕೊಂಡ್ಬಿಟ್ಟಿದ್ದೀವಿ. ಸೇಫ್ಟಿ ಡೋರ್ ಅಂದ್ರೆ ಮತ್ತದು ಕಬ್ಬಿಣದ ಬಾಗ್ಲು. ಹಾಗೆ ನಾವೆಲ್ಲ ಜೈಲಲ್ಲಿದ್ದೀವ? ಇಲ್ಲ. ಅಂತಂದ ಮೇಲೆ ಅವನು ಮಕ್ಕಳನ್ನ ಕೊಡಲ್ಲ, ಗಾಬರಿಗೆ ಕಟ್ಟಾಕಿದ ಮಾತ್ರಕ್ಕೆ ಆ ಕೊಠಡಿ ಜೈಲಾಗಲ್ಲ. ಅವರಿರೋದು ಸೂತಿಕಾಗೃಹದಲ್ಲೇ. ಅದನ್ನ ತೋರಿಸಿಕೊಡ್ತಾ ಇದ್ದಾರೆ. ಆಗ ಯಾವಾಗ ಕೃಷ್ಣನ ಎತ್ಕೊಂಡ ಎಲ್ಲ ತನ್ನಷ್ಟಕ್ಕೆ ತಾನೇ ಬಿಟ್ಟು ಭಗವಂತನ ನಾಮಸ್ಮರಣೆ ಮಾಡಿದವರಿಗೆ ಕೃಷ್ಣ 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 ಎಂದು
ಮೂರು ಬಾರಿ ನೆನೆಯಿರೋ. ಏನ್ ಮಾಡ್ತಾನೆ? ಎಲ್ಲ ಸಂಸಾರವೆಂಬ ದೊಡ್ಡದಾಗಿರ್ತಕ್ಕಂಥ ಬಂಧನವನ್ನೇ ಬಿಡಿಸಿ ಆ ಕೃಷ್ಣನಾಮ ಮೋಕ್ಷವನ್ನೇ ಕೊಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಕೃಷ್ಣನಾಮಕ್ಕೆ ಅಂತ ಕೃಷ್ಣನನ್ನ ಕೈಯಲ್ಲೇ ಧಾರಣೆ ಮಾಡಿದಾಗ ಶ್ರೀನಿವಾಸ ಕಲ್ಯಾಣದ ಮುಂದಿನ ತಿಂಗಳು ಕೇಳ್ತಾರ, ಎನ್ನಾಮ ಸ್ಮರಣಾದೇವ ವಿದ್ರವಂತಿ ದಿಶೋ ದಿಶಃ. ಶ್ರೀನಿವಾಸ ಏನಾಯ್ತು? ಭೂತ ಬಿಡಿತ, ಪ್ರೇತ ಬಿಡಿತ ಅಂತ ಕೇಳಿದಾಗ ಕೃಷ್ಣ ಹೇಳಿದ, ಮನ್ನಾಮ ಸ್ಮರಣಾದೇವ, ನನ್ನ ಹೆಸರು ತಗೊಂಡ್ರೆ ಸಾಕು, ಈ ಭೂತ ಪ್ರೇತ ಪಿಶಾಚಿ ಎಲ್ಲ ಹೋಗುತ್ತೆ, ಈ ಸಂಸಾರ ಸಾಗರವನ್ನೇ ದಾಟಿಸ್ತೀನಿ ಅಂತಂದ ಮೇಲೆ ಈ ಕಾರಾಗರಲ್ಲಿರುವ ಆ ಒಂದು ಕಬ್ಬಿಣದ ಆ ಒಂದು ಬೇಡಿ ಅವ್ರಿಗೇನಾಗ್ತದೆ? ಸ್ಪರ್ಶ ಮಾಡ್ತಿದ್ದ ಟಕ 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 ಅಂತ ಬಿಚ್ಚುತ್ತಲ್ಲ. ಯಾವಾಗ ತಲೆ ಮೇಲೆ ಹೊತ್ಕೊಂಡು ಮುಂದೆ ಹೊರಟ ಆ ಕಡೆ ಅಜನಿ ನಂದಜಾಯಯ ದುರ್ಗಾದೇವಿ ಅರ್ಥಾತ್ ಲಕ್ಷ್ಮೀದೇವಿ ದುರ್ಗಾರೂಪಳಾಗಿ ಅವತಾರವನ್ನ ಮಾಡಿದ್ದಾಳೆ ನಂದಗೋಪನ ಮನೆಯಲ್ಲಿ. ತಯಾಹೃತ ಪ್ರತ್ಯವಸರ್ವರುತ್ತಿಶೋ ದ್ವಾಸ್ತೇಶ ಪೌರೇಶು ಯಾಪೈಶ್ವತ ದ್ವಾರಾಶ್ಚ ಸರ್ವಾತ್ ವಿಹಿತಾ ದುರತ್ಯಯ ಬೃಹತ್ ಕಪಾಟಾಜ ಸಕಲೀ ಶೃಂಗತಲೈ. ಆಗ ಯಾವಾಗ ಹೊರಟ ಆ ಸಂದರ್ಭದಲ್ಲಿ ದ್ವಾರಗಳೆಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ತಕ್ಕೋದು. ಶುಗಲೈಹಿ ಅದಕ್ಕೆ ಹಾಕಿರತಕ್ಕಂಥ ಕೀಲಿಕೈ ಮತ್ತೊಂದು ಏನೇನಿತ್ತು ಏನ ತನ್ನಷ್ಟಕ್ಕೆ ತಾನೇ ಗೊತ್ತು. ಬೀಗಿನ ಬೇಕಾಗೇ ಇಲ್ಲ. ಅಲ್ಲಿರ್ತಕ್ಕಂಥ ವಾಚ್ಮ್ಯಾನ್ ಏನಿದ್ದ ಅವನು ನಿದ್ದೆ ಮಾಡಕ್ಕೆ ಶುರು ಮಾಡಿಬಿಟ್ಟ. ಅವತ್ತಿಂದ ಶುರುವಾಯ್ತು ವಾಚ್ಮ್ಯಾನ್ ಕೆಲಸಕ್ಕೆ ಅಂತ ಕೂಡಿಸಿದ್ರು ಪಾಪ ಅವರಲ್ಲಿ ನಿದ್ದೆ ಮಾಡ್ತಿರ್ತಾನೆ. ಹಾಗೆ ಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ. ಸಾಕೃಷ್ಣವಾಹೇ ವಸುದೇವ ಆಗದೆ ಸ್ವಯಂ ವಶಕೀರ್ತಿ ಯಥಾ ಸಮೋರವೇ. ಯಾವಾಗ ಕೃಷ್ಣ ಹೊರಗೆ ಬರ್ತಾ ಇದ್ದಾನೆ, ಕತ್ತಲಾಗಿದ್ದರೂ ಕೂಡ ಅಗ್ನ ಜನರಿಗೆ ಅದು ಕತ್ತಲು. ಆದರೆ ಕೃಷ್ಣ ಪರಮಾತ್ಮನೆಂಬ ಯಾವ ಛೇದಸ್ಸು ಭಗವಂತ ಹೊರಗೆ ಬಂದ, ಎಲ್ಲ ಕಡೆ ಪ್ರಕಾಶಮಾನ. ಯಾರಿಗೆ? ಜ್ಞಾನಿಗಳಿಗೆ ಆಗ್ತಾ ಇದೆ, ಪುಷ್ಪವೃಷ್ಟಿ ಆಗ್ತಾ ಇದೆ. ಆಗ ಉಪಾಂಶು ಚಿಕ್ಕದಾಗಿ ವರುಣದೇವರು ನನ್ನ ಮಾತ ಶ್ರಾವಣ ಮಾಸದಲ್ಲಿ ಹುಟ್ಟಿದ್ದಾನೆ ಅಂಥೇಳಿ ಚಿಕ್ಕದಾಗಿ ಮಳೆಯನ್ನ ಕೊಡ್ತಾ ಇದ್ದಾನಂತೆ, ಸಂತೋಷಕ್ಕೆ ಕೊಡ್ತಾ ಇದ್ದಾನಂತೆ. ಅಲ್ಲಿಂದ ತಾನು ಹೊರಗೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಭಗವಂತ ಅದನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಬರುವಂತಹ ಸಂದರ್ಭದಲ್ಲಿ ಆ ಹೊರಗೆ ಬರುವಾಗ ಎಲ್ಲರೂ ಕೂಡ ನಿದ್ದೆಯನ್ನ ಮಾಡ್ತಾ ಇದ್ದಾರಂತೆ. ಯಾರ್ಯಾರಿಗೂ ಎಚ್ಚರವೇ ಇಲ್ಲ. ಬಂದಾಗ ಆ ಕಡೆ ಹೋಗಬೇಕು ಗೋಕುಲಕ್ಕೆ. ಆ ಗೋಕುಲಕ್ಕೆ ಹೋಗುವಾಗ ಯಮುನಾ ನದಿ ಪ್ರಾಪ್ತವಾಗಿದೆ, ತುಂಬಿ ಹರಿತಿತ್ತು. ಅದ್ಭುತವಾದ ಜಲ. ಶ್ರಾವಣ ಮಾಸ ಹೇಳಿ ಕೇಳಿ ತುಂಬಿತ್ತು ನೀರು. ವಾಸ್ತವಿಕವಾಗಿ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ ಮಾತು ಏನದು? ಭಾತೃಪದೇ ಶತೆ ಪಕ್ಷೆ ಅಷ್ಟಮ್ಯಾಂ. ಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದು ಭಾತೃಪದ ಕೃಷ್ಣ ಅಷ್ಟಮಿ ಅಂತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಜಯಂತಿ ನಿರ್ಣಯ ಕೊಡೋ ಕಾಲಕ್ಕೆ ಅಂದ್ರೆ ಕೃಷ್ಣ ಪರಮಾತ್ಮನ ಉತ್ಸವವನ್ನು ಆಚರಣೆ ಮಾಡೋ ಕಾಲಕ್ಕೆ ಶ್ರಾವಣ ಶುದ್ಧ ಅಷ್ಟಮಿ ಮಾಡಬೇಕು ಅಂತ, ಕೃಷ್ಣ ಅಷ್ಟಮಿ ಶ್ರಾವಣ ಕೃಷ್ಣ ಅಷ್ಟಮಿ ಮಾಡಬೇಕು ಅಂತ ನಿರ್ಣಯ ಕೊಡ್ತಾರೆ. ಇದಕ್ಕೆಲ್ಲ ಗ್ರಹಗಳು ವ್ಯತ್ಯಾಸ, ಯಾವಾಗ ಅಧಿಕ ಮಾಸ ಬಂದಿತ್ತು ಏನಾಗ್ತದೆ, ಹೇಗೆ ಸಿಂಹಸ್ಥವಾಗಿರ್ತಕ್ಕಂಥದ್ದು ಅಲ್ಲಿ ಮಾಡಬೇಕು ಅಂತ ನಿರ್ಣಯ ಕೊಡ್ತಾರೆ. ಉತ್ಸವಾಚರಣೆಗಳೆಲ್ಲವೂ ಕೂಡ ಇದರಲ್ಲಿ. ಅದಕ್ಕೆ ಉಡುಪಿಯವರು ನೋಡ್ರಿ 2 ಮಾಸದ ಆಚರಣೆ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಅದನ್ನು ಕೂಡ ತೋರಿಸಿಕೊಡ್ತಾ ಇದ್ದಾರೆ. ಮಧ್ಯದಲ್ಲಿ ಯಮುನಾ ನದಿ ಪ್ರಾಪ್ತವಾಗಿದೆ. ಬಂದಿರತಕ್ಕಂಥ ಯಮುನಾ ನದಿ ತುಂಬಿ ಹರಿತಾ ಇತ್ತು. ಯಾವಾಗ ವಸುದೇವ ಬರ್ತಾ ಇದ್ದಾನೋ ತನ್ನಷ್ಟಕ್ಕೆ ತಾನೇ ಜಾಗವನ್ನು ಬಿಟ್ಲ. ಯಾಕೆ ಜಾಗ ಬಿಟ್ಲು ಅಂತಂದ್ರೆ, ಯಮುನಾ ಅಂದ್ರೆ ಕಪ್ಪು ಅಂತ ಅರ್ಥ, ಕೃಷ್ಣ ಅಂದ್ರೆ ಕಪ್ಪು ಅಂತ ಅರ್ಥ. ಯಮುನಾನು ಕಪ್ಪು, ಕೃಷ್ಣಾನು ಕಪ್ಪು. ಯಾವಾಗಲೂ ಏಕನಾಮ ಸದಾ ಪ್ರೀತಿ ಅಂತ. ಒಂದೇ ಹೆಸರಿದ್ರೆ ಅವ್ರು ಏನೋ ಆನಂದ, ನನ್ನ ಹೆಸರು ಇವರಿಗಿದೆ, ನನ್ನ ಹೆಸರು ಇವರಿಗಿದೆ ಅಂತ. ಹಾಗೆ ಏಕವರ್ಣ ಸದಾ ಪ್ರೀತಿ. ಇವರು ಕಪ್ಪಿದ್ದು ಅವರು ಕಪ್ಪಿದ್ ಬಿಟ್ರೆ ಪರಮಾನಂದ. ಏನೋ ಒಂದು 10 ಜನ ಬೆಳ್ಳು ಕೂತಿರ್ತಾರೆ, ಯಾರೋ ಒಬ್ಬರು ಮಾತ್ರ ಕಪ್ಪು ಬಂದು ಕೂತ್ಕೊಂತಾರೆ. ಅವ್ರಿಗೆ ಸಂಕೋಚ ಆಗ್ತಿರುತ್ತೆ. ಏನ್ ಮಾಡೋದು, ಎಲ್ಲರೂ ಬೆಳ್ಳಗಿದ್ದಾರೆ, ನಾನೊಬ್ಬರೇ ಕಪ್ಪಗಿದ್ದೀನಿ, ಏನ್ ಮಾಡೋದು ವಿಚಾರ ಮಾಡ್ತಾ ಕೂತಿರ್ತಾರೆ. ಅಷ್ಟೇ ಇನ್ನೊಬ್ರು ಯಾರ ಕಪ್ಪಗಿರೋರು ಬಂದ್ಬಿಟ್ರೆ ಇದೆ ಪರಮಾನಂದ. ಇಲ್ಲಿ ಬನ್ನಿ ಅಂತ ಪಕ್ಕದಲ್ಲಿ ಕರೆದು ಕೂಡಿಸ್ಕೊಂಡು ಊಟ ಮಾಡಿ ಕೈ ತೊಳ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗೋವರೆಗೂ ತಮ್ಮ ಜೊತೆಗೇ ಕೂತಿರ್ತಾರೆ. ಯಾಕೆ? ಏಕವರ್ಣ.
ನಾನು ಕಪ್ಪು ಇವರು ಕಪ್ಪು, ನಾವು 4-5 ಜನ ಕಪ್ಪಿರೋರು ಸೇರ್ಕೊಂಡ್ಬಿಟ್ರೆ ಬೆಳಿಗಿದ್ದವ್ರು ಏನು ಆಕ್ಷೇಪಣೆ ಮಾಡೋಕ್ಕಾಗಲ್ಲ. ನೋಡ್ರಿ ನಾವು ಬೆಳಗಿದ್ದೀವಿ ಕಪ್ಪು ಅಂತ. ಒಬ್ರಲ್ಲ ಇಬ್ರಲ್ಲ, ತುಂಬಾ ಜನ ಇರ್ತಾರೆ, ಸಪೋರ್ಟ್ ಇರ್ತಾರೆ, ಜಗಳ ಆಡೋಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಿ ಪಾಪ ಏನ್ ಮಾಡ್ತಾರೆ, ಎಲ್ಲ ಸೇರ್ಕೊಂಡಿರ್ತಾರಂತೆ. ಹಾಗೆ ಯಮುನಾ ತಾನು ಕಪ್ಪು, ಕೃಷ್ಣನು ಕಪ್ಪು, ವರ್ಣದಲ್ಲಿ ಪ್ರೀತಿ ಇದೆ ಅನ್ನೋದಕ್ಕೋಸ್ಕರವಾಗಿ ಜಾಗವನ್ನು ಬಿಟ್ಲು ಅಂತ ಕೆಲವರು. ಇನ್ನು ಕೆಲವರು ಯಾಕೆ ಬಿಟ್ಲಪ್ಪ ಅಂತಂದ್ರೆ, ಯಮುನಾ ಅಂದ್ರೆ ಯಮದೇವರ ತಂಗಿ. ಈಗ ವಿಚಾರ ಮಾಡೋದು, ನಮ್ಮ ಅಣ್ಣನಿಗೆ ಕೆಲ್ಸ ಇಲ್ಲದೆ ಖಾಲಿ ಕೂತಿದ್ದಾನೆ. ಯಾಕೆ? ಎಲ್ಲರೂ ಕೂಡ ಇಲ್ಲೇ ಬಂದ್ಬಿಟ್ಟಿದ್ದಾರೆ. ಈ ಕೃಷ್ಣನಿಗೆ ಜಾಗ ಬಿಟ್ರೆ ಪೂತನಾದಿಂದ ಆರಂಭ ಮಾಡಿಕೊಂಡು ಎಲ್ಲರನ್ನು ಸಂಹಾರವನ್ನ ಮಾಡಿ 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 ಪಾಂಡವರ ಕಡೆಯಿಂದ ಎಲ್ಲರನ್ನು ಕೂಡ ಸಂಹಾರವನ್ನ ಮಾಡಿಸಿ ಎಲ್ಲರನ್ನು ಯಮಲೋಕಕ್ಕೆ ಕಳಿಸ್ತಾನೆ. ಆಗ ಯಮದೇವರಿಗೆ ಕೆಲಸ ಸಿಗತ್ತೆ, ಕೆಲಸ ಮಾಡ್ತಾರೆ. ಕೆಲಸ ಮಾಡಿದ್ರೆ ಆ ಜಾಬಲ್ಲಿ ಅವ್ರು ಇರ್ತಾರೆ. ಇಲ್ಲಾಂದ್ರೆ ಏನಾಗತ್ತೆ, ಕೆಲಸದಿಂದ ಭಗವಂತ ಕಿತ್ತು ಹಾಕ್ಬಿಡ್ತಾನೆ. ಯಾಕೆ? ಏನು ಕೆಲಸನೇ ಇರಲ್ಲ. ಈಗ ಸುಮ್ಮನೆ ಹೆಂಗ್ ನೋಡ್ರಿ, ಮೊದಲು ಪಾಸ್ಬುಕ್ಗೆ ಎಂಟ್ರಿ ಹಾಕೊಡಕ್ಕಂತ ಒಬ್ರು ಇದ್ರು. ಯಾವಾಗ ಅದಕ್ಕೆ ಮಿಷಿನ್ ಬಂತು, ಪಾಸ್ಬುಕ್ ಎಂಟ್ರಿ ಹಾಕೊಡೋ ವ್ಯಕ್ತಿಗೆ ಅವನ್ನ ಕೆಲಸದಲ್ಲಿ ಇಟ್ಕೊಳ್ಳಿಲ್ಲ. ಯಾಕೆ? ಯಂತ್ರನೇ ಇದೆ, ನೀನ್ ಹಾಕ್ಬೇಕು ಅಂತ ತೆಗೆದುಹಾಕ್ಬಿಟ್ರು. ಹಂಗೆ ಯಮದೇವರನ್ನ ಏನಾದ್ರು ಸ್ವಾಮಿ ತೆಗೆದುಹಾಕ್ಬಿಟ್ರೆ ಕಷ್ಟ. ಪಾಪ ನಮ್ಮಣ್ಣ ಕೆಲಸ ಕೂತ್ಕೊಂಡು ಮಲ್ಲಿ ಕೂತ್ಕೊಂಡ್ರೆ ಗಂಡು ಕೂತ್ ಕೆಟ್ಟ, ಹೆಣ್ಣು ತಿರುಗಿ ಕೆಟ್ಲು ಅಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸರ್ವತಃ ಬೇಡ, ಇವನ್ನ ಕಳಿಸಿದ್ರೆ ನಮ್ಮ ಅಣ್ಣಗೂ ಕೆಲಸ ಉಳಿಯುತ್ತೆ ಅನ್ನುವುದಕ್ಕೋಸ್ಕರವಾಗಿ ಯಮುನಾ ತಾನು ಜಾಗವನ್ನೇ ಬಿಡ್ತಾ ಇದ್ದಾಳೆ. ಸಾಕಷ್ಟು ಅರ್ಥವನ್ನು ಹೇಳ್ತಾರೆ. ಹೀಗೆ ಹೇಳುವಂತಹ ಸಂದರ್ಭದಲ್ಲಿ ಆಗ ಒಳಗೆ ಹೋಗುವಾಗ ಇಬ್ಬಾಗವಾಯಿತು ಅಂತ ಕೆಲವರು ವ್ಯಾಖ್ಯಾನವನ್ನು ಮಾಡ್ತಾರೆ. ನಡ್ಕೊಂಡು ಹೋಗುವಷ್ಟು ಮಂಡಿ ತನಕ ನೀರು ತೆಳ್ಳಗೆ ಹರಿದು ಅಂತ ಕೆಲವರು ವ್ಯಾಖ್ಯಾನವನ್ನು ಮಾಡ್ತಾರೆ. ಹೇಗೆ ಮಾಡಿ ಜಾಗ ಅಂತೂ ಬಿಟ್ಲು, ಇಷ್ಟಂತೂ ನಿಶ್ಚಿತ, ಅದಕ್ಕೇನು ತೊಂದರೆ ಇಲ್ಲ. ಈ ಕಡೆ ಆ ಕಡೆ ಹೋಗುವಾಗ ಶೇಷದೇವರು ವಿಚಾರ ಮಾಡಿದ್ರಂತೆ, ಈ ವರುಣದೇವರು ಚಿಕ್ಕದ ಸಣ್ಣ ತುಂತುರಾನಿ ನೀರು ಬಿಡಿಸ್ತಾ ಇದ್ದಾರೆ, ಪಾಪ ಕೂಸಿನ ಮೇಲೆ ಬೀಳುತ್ತದೆ. ಅದನ್ನೇ ನಾನೀಗ ಅಣ್ಣನಾಗಿ ಅವತಾರವನ್ನು ಮಾಡ್ತಾ ಇದ್ದೇನೆ, ನಾನು ಈಗಲೇ ಸೇವೆಯನ್ನು ಮಾಡಿಬಿಡೋಣ ಅಂತ ಹೇಳಿ ಶೇಷದೇವರು ಓಡಿ ಬಂದು ಆ ನೀರಿನೊಳಗೆ ಬಂದು ಹಿಂಗೆ ತಾವು ಛತ್ರಿಯಾಕಾರೇಣ ಭಗವಂತನಿಗೆ ಸೇವೆಯನ್ನು ಮಾಡ್ತಾ ಇದ್ದಾರಂತೆ. ಗರುಡ ವಿಚಾರ ಮಾಡಿದ, ನನ್ನ ಸ್ವಾಮಿ ಶೇಷದೇವರು ಸೇವೆ ಮಾಡಿ ಅಂದಮೇಲೆ ನಾನು ದೇವರಿಗೆ ಸೇವೆ ಮಾಡಬೇಕಲ್ಲ ಅಂತ ಹೇಳಿ ಬಂದು ವಸುದೇವನ ಒಳಗೆ ಪ್ರವೇಶ ಮಾಡಿದ್ರಂತೆ. ಕೈ ಹಿಂಗಿಡ್ಕೊಂಡಿದ್ದ ಅಂದ್ರೆ ಇವೆರಡು ರೆಕ್ಕೆಗಳಂತೆ. ಹೀಗೆ ಬೊಟ್ಟೆಯನ್ನು ಹೊತ್ತಿದಾಗ ಗರುಡದೇವರು ಬಂದು, ಗರುಡ ವಾಹನ, ನಾನು ಭಗವಂತನಿಗೆ ಹೇಳಿದ್ದೇನೆ ನಿನ್ನ ವಾಹನನಾಗಿ ಸೇವೆ ಮಾಡ್ತೇನೆ ಅಂತ. ಆಗ ದೇವರು ಸಂಚಾರ ಮಾಡುವಾಗ ನಾನು ವಾಹನವಾಗದಿದ್ದರೆ ಹೇಗೆ ಅಂತ ಹೇಳಿ ಆ ಒಳಗೆ ಪ್ರವೇಶವನ್ನ ಮಾಡಿ ಗರುಡಾರೂಢನಾಗಿರುವಂತಹ ಭಗವಂತ, ಶೇಷಶ್ಚಕ್ರನಾಗಿರ್ತಕ್ಕಂತಹ ಭಗವಂತ, ವರುಣದೇವರಿಂದ ತುಂತುರು ಹನಿಯನ್ನು ಸ್ವೀಕಾರವನ್ನು ಮಾಡ್ತಾ ಇರ್ತಕ್ಕಂಥ ಭಗವಂತ, ಅದೇ ಪುಷ್ಪವೃಷ್ಟಿಯಂತೆ ಪ್ರಯಾಣವನ್ನ ಮಾಡ್ತಾ ಇರತಕ್ಕಂತಹ ಕೃಷ್ಣ ಪರಮಾತ್ಮ ನಕ್ಷತ್ರಗಳೆಲ್ಲ ಮೇಲ್ವಿಚಾರ ಮಾಡೋದು ಬಂತು. ನಮ್ಮ ರಾತ್ರಿ ಕಾಲದಲ್ಲಿ ಕೃಷ್ಣ ಹುಟ್ಟಿದ್ದಾನೆ, ನಾವೇನ್ ಸೇವೆ ಮಾಡೋದು ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಿನಿಂದ ಒಬ್ಬೊಬ್ಬರು ಪಕ್ಕದಲ್ಲಿ ಇಬ್ಬಿಬ್ಬರು ನಿಂತ್ಕೊಂಡು ದೊಡ್ಡ ಹಾರವಾಗಿ ಮೇಲಿಂದಲೇ ಆಕಾಶ ಮಾರ್ಗದಿಂದಲೇ ನೋಡ್ತಾ ಇದ್ದರೆ ನಕ್ಷತ್ರಗಳೆಲ್ಲವೂ ಕೃಷ್ಣ ಪರಮಾತ್ಮನಿಗೆ ದೊಡ್ಡದಾದ ನಕ್ಷತ್ರದ ಮಾಲೆಯನ್ನು ಹಾಕಿದ್ದಾರೆ ಎನ್ನುವಂತೆ ಅಲಂಕಾರವನ್ನು ಮಾಡಿದಂತೆ ನಕ್ಷತ್ರಗಳು ತಮ್ಮ ಸೇವೆಯನ್ನ ಮಾಡ್ತಾ ಇದ್ದಂತೆ. ಏನಾಚಾರ್ಯ, ಮಳೆ ಬರ್ತಾ ಇದೆ ಅಂತ ಹೇಳ್ತೀರಿ, ಮಳೆ ಬರ್ತಾ ಇದ್ರೆ ನಕ್ಷತ್ರಗಳಿಂದ ಬರ್ತದೆ. ಅದಕ್ಕೆ ಉತ್ತರ ಕೊಟ್ಟರು, ನಾವು ಮಳೆ ಬರ್ತಾ ಇದೆ ಅಂತ ಹೇಳಿಲ್ಲ, ವರ್ಣದೇವರು ವೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ. ಏನು ವ್ಯತ್ಯಾಸ? ವರ್ಣದೇವರು ತಮ್ಮ ಸಾಮರ್ಥ್ಯದಿಂದ ಮೋಡಾಪೇಕ್ಷೆ ಇಲ್ಲದೇನೋ ನೀರನ್ನ ವೃಷ್ಟಿ ಮಾಡಿದರು, ಅದಕ್ಕೆ ವರ್ಣದೇವರು ವೃಷ್ಟಿ ಮಾಡಿದ್ರು ಅಂತ ಹೇಳಿದ್ರು. ಮೋಡ ಇದ್ರೆ ನಕ್ಷತ್ರ ಕಾಣಲ್ಲ, ವರ್ಣದೇವರು ತಾವೇ ನೀರನ್ನು ವೃಷ್ಟಿ ಕೊಡೋ ಕಾಲಕ್ಕೆ ಮೋಡದ ಅವಶ್ಯಕತೆ ಇಲ್ಲ. ಹೀಗಾಗಿ ನಕ್ಷತ್ರಗಳು ಇತ್ತು ಅಂತ ಸಿದ್ಧಾಂತ. ಇದನ್ನು ಸೂಚನೆ ಕೊಡುವ ಸಲುವಾಗಿ ನಾವು ವರ್ಣವೃಷ್ಟಿ ಮಾಡಿದ ಅಂತ ಹೇಳಿದ್ದೇವೆ. ಹೀಗಾಗಿ ನಕ್ಷತ್ರಗಳು ಇತ್ತು, ಅದನ್ನು ಅದ್ಭುತವಾಗಿರ್ತಕ್ಕಂಥ ಹಾರವನ್ನ ಧಾರಣೆ ಮಾಡಿದ್ದಾನಂತ ಭಗವಂತ. ದೇವತೆಗಳಿಗೆ ಸಂತೋಷವನ್ನ ಉಂಟು ಮಾಡುತ್ತಾ ಅನುಗ್ರಹವನ್ನು ಮಾಡ್ತಾ, ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ದುಷ್ಟರ ಸಂಹಾರವನ್ನು ಮಾಡಿಕೊಡ್ತೇನೆ ಅಂತ ಅವರ ಪ್ರಾರ್ಥನಾ ರೂಪಕವಾದ ಆ ಮಾಲೆಯನ್ನ ಕೃಷ್ಣ ಪರಮಾತ್ಮ ಧಾರಣೆ ಮಾಡಿದ್ದಾನಂತೆ. ಅದಕ್ಕೆ ವಾದಿರಾಜರು ಬಹಳ ಸೊಗಸಾಗಿ ಹೇಳ್ತಾರೆ, ಕೃಷ್ಣ ಅದಕ್ಕೆ ರಾತ್ರಿಯ ಹೊತ್ತು ಹುಟ್ಟಿದ. ಅವಾಗ ಶಿಶಿ ಚಂದ್ರ ಕಾಣಿಸ್ತಾ ಇದ್ದ, ರೋಹಿಣಿ ನಕ್ಷತ್ರ ಉದಯವಾಗಿತ್ತು.
ಅಂತ ಹೇಳೋ ಕಾಲಕ್ಕೆ ನಕ್ಷತ್ರಗಳು ಇತ್ತು, ಚಂದ್ರನೂ ಇದ್ದ. ಆ ನಕ್ಷತ್ರಗಳೇ ಇವು ಹಾರವಾದವು. ಎಲ್ಲ ಸರಿ ರೀ. ಯಾಕ್ರೆ ಕೃಷ್ಣ ರಾತ್ರಿ ಹುಟ್ಟಿದ? ರಾಮನಂಗೆ ಬೆಳಗ್ಗೆ ಹುಟ್ಟುಬಿಟ್ಟಿದ್ರೆ ನಾವು ಬೆಳಗಿನ ಚೆನ್ನಾಗಿ ಪಂಚಾಮೃತಾಭಿಷೇಕ, ಅಷ್ಟೋತ್ತರ ಪೂಜೆ, ಚೆನ್ನಾಗಿ ತಿಂಡಿಗಳು ಮಾಡಿ, ನೈವೇದ್ಯ ಮಾಡಿ, ಪಂಚಪಕ್ಷ ಪರಮಾನ್ನ ಮಾಡಿ ಎಲ್ಲ ಮಾಡ್ಬೋದಾಗಿತ್ತು. ನಾವು ಊಟ ಮಾಡ್ಬೋದಾಗಿತ್ತು. ಸುಮ್ಮನೆ ರಾತ್ರಿ 12 ಗಂಟೆಗೆ ಹುಟ್ಕೊಟ್ಟು, ಈ ಸತಿ ಅಂತೂ ರಾತ್ರಿ 12:30, ಆಮೇಲೆ ಅರ್ಘ್ಯ ಕೊಟ್ಟು, ಆಮೇಲೆ ಮಾಡ್ಕೊಂಡು ಮತ್ತೆ ಬೆಳಗ್ಗೆ ಇಷ್ಟು ಗಂಟೆಗೆ ಊಟ, ಅವೆಲ್ಲ ಗದ್ದಲ ಬದಲು. ಬೆಳಗ್ಗೆ ಊಟ ಚೆನ್ನಾಗಿರ್ತಲ್ಲ. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟ, ನೀವು ಪ್ರಾರ್ಥನೆ ಮಾಡಿದ್ದು ಯಾವುದಕ್ಕೋಸ್ಕರವಾಗಿ? ರಾತ್ರಿಚರ, ರಾಕ್ಷಸರ ಸಂಹಾರ ಮಾಡು ಅಂತ ಹೇಳಿ. ಆ ರಾಕ್ಷಸರು ಯಾವಾಗಿರ್ತಾರೆ? ನಿಶಾಚರರು ನಿಶಾ ಕಾಲದಲ್ಲಿ ಇರ್ತಾರೆ. ನಿಶಾ ಅಂದ್ರೆ ರಾತ್ರಿ, ರಾತ್ರಿ ಕಾಲದ ಸಂಚಾರ ಮಾಡೋ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡಬೇಕಾದದ್ದು ರಾತ್ರಿಯಲ್ಲಿಯೇನೆ. ಅದಕ್ಕೋಸ್ಕರವಾಗಿ ರಾತ್ರಿಯಲ್ಲಿ ಹುಟ್ಟಿದೆ ಅಂತ ಕೃಷ್ಣ ಹೇಳಿದ. ಮತ್ತೆ ಇನ್ನೊಂದೇನು? ಚಂದ್ರ ಬಂದು ಕೇಳಿಕೊಂಡ, ಇಷ್ಟೋ ತನಕ ಸೂರ್ಯವಂಶದಲ್ಲಿ ಹುಟ್ಟಿ ಬಹಳ ವಿಶೇಷವಾದ ಅನುಗ್ರಹವನ್ನ ಮಾಡಿದೀಯಾ, ಇನ್ನು ನನ್ನ ವಂಶದಲ್ಲಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಲ್ಲ, ಚಂದ್ರೋದಯ ಆಗೋದು ಯಾವಾಗ? ರಾತ್ರಿ. ಅದಕ್ಕೆ ನಾನು ರಾತ್ರಿ ಅವತಾರವನ್ನು ಮಾಡಿದೆ ಅಂತ ಕೃಷ್ಣ ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾನೆ. ಅದರಲ್ಲೂ ಕೂಡ ರೋಹಿಣಿ ದೇವಿ, ವಿಶೇಷವಾದ ರೋಹಿಣಿ ನಕ್ಷತ್ರಾತ್ಮಕವಾದ ದೇವಿ ಬಹಳ ತಪಸ್ಸನ್ನ ಮಾಡಿದ್ದಳಂತೆ. ಕೃಷ್ಣ ನನ್ನಲ್ಲೂ ಅವತಾರವನ್ನು ಮಾಡುವಂತ ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟಿದ್ದಂತೆ. ಅವತಾರ ಕೆಲಸ ಮುಗಿದ್ಬಿಟ್ಟದ. ವಸುದೇವ ದೇವಿಗೆ ತಪಸ್ ಮಾಡಿದ್ರು, ಬಾಲಲೀಲೆ ನೋಡಬೇಕು ಅಂತ ಯಶೋಧ ತಪಸ್ ಮಾಡಿದ್ಲು. ಇನ್ನೇನಿದ್ರು ನಿನ್ನ ಹೆಸರಿರುವ ನಕ್ಷತ್ರದಲ್ಲಿ ಹುಟ್ಟಿ ನಿನ್ನ ಕೀರ್ತಿಯನ್ನು ಕೊಡ್ತೀನಿ ಅಂತ ಕೃಷ್ಣ ಹೇಳಿದ್ದಳಂತೆ. ಅವಳು ಆವಾಗ ಉದಯಿಸಿದಳು. ಹೀಗಾಗಿ ರೋಹಿಣಿ ನಕ್ಷತ್ರ ಉದಯ, ಚಂದ್ರೋದಯ, ರಾತ್ರಿ ರಾಕ್ಷಸನ ಸಂಹಾರ ಮಾಡಬೇಕು, ಇವೆಲ್ಲವನ್ನೂ ಕೂಡ ಸೇರಿಕೊಂಡು ಭಗವಂತ ರಾತ್ರಿ ಕಾಲದ ಅವತಾರವನ್ನು ಮಾಡಿದ್ದಾನೆ. ನ ಕಂಸ ಭೀತ್ಯ. ಯಾರು ಕೇಳಿದ, ಇಲ್ಲೇ ಇದ್ದೇ ಕಂಸಂ ಸಂಹಾರ ಮಾಡಬಹುದಾಗಿತ್ತು, ಅಲ್ಲಿಗೆ ಯಾಕೆ ಹೋದ? ಅದಕ್ಕೆ ಉತ್ತರ ಕೊಟ್ಟಂತ ಕೃಷ್ಣ ವಾದಿರಾಜ ಹೇಳ್ತಾರೆ, ನ ಕಂಸ ಭೀತ್ಯ. ಕಂಸನಿಗೆ ಹೆದರ್ಕೊಂಡು ಹೋಗಿದ್ದಲ್ಲಪ್ಪ, ಅಲ್ಲಿ ಯಶೋಧಾದೇವಿ ಆಟವನ್ನು ನೋಡಬೇಕು ಅಂತ ಕೇಳಿದಲ್ಲ, ಇಲ್ಲೇನ ಬೆಳೆದು ಬಿಟ್ರೆ ಅವಳಿಗೆ ಆಟ ತೋರಿಸೋದು ಯಾವಾಗ? ಅದಕ್ಕೋಸ್ಕರ ಅಲ್ಲಿ ಹೋದೆ. ಅಷ್ಟೇ ಅಲ್ಲ, ಯಾವ ಸಮಸ್ತವಾಗಿರ್ತಕ್ಕಂತಹ ಕಂಸನ ಭೃತ್ಯರಿದ್ದಾರೆ, ನಾನು ಇಲ್ಲೇ ಇದ್ರೆ ಬರೀ ಕಂಸನ್ ಮಾತ್ರ ಸಂಹಾರ ಮಾಡೋಕ್ಕಾಗತ್ತೆ, ಅವನ ಭೃತ್ಯರೆಲ್ಲ ಅಲ್ಲಲ್ಲಲ್ಲೇ ಉಳ್ಕೊಂಡ್ಬಿಡ್ತಾರೆ. ನಾನು ಅಲ್ಲಿದ್ರೆ ಎಲ್ಲಾರನ್ನ ಕರ್ಷತಿ, ನನ್ನ ಕಡೆಗೆ ಚೆನ್ನಾಗಿ ಕರ್ಷಣೆ ಮಾಡಿಕೊಂಡು ಅವನ್ನೆಲ್ಲ ಸಂಹಾರವನ್ನ ಮಾಡಿ ಆಮೇಲೆ ಕಂಸನ ಸಂಹಾರವನ್ನ ಮಾಡಬಹುದು. ಆ ಕಾರಣಕ್ಕೋಸ್ಕರವಾಗಿ ಕೂಡ ನಾನು ಅಲ್ಲಿ ಹೋದೆ. ಇನ್ನೊಂದು, ನನ್ನ ತಂಗಿ, ನನ್ನ ಹೆಂಡತಿ ನನ್ನ ತಂಗಿಯಾಗಿ ಹುಟ್ಟಿದ್ದಾಳೆ. ಆ ತಂಗಿ ಹೇಗಿದ್ದಾಳೆ ಅಂತ ನಾನು ನೋಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಕೂಡ ಅಲ್ಲಿಗೆ ಹೋದೆ ಅಂತ ಸಾಕಷ್ಟು ಕಾರಣ ಕೊಟ್ಟಿದ್ದಾರೆ ಅಂತ ಕೃಷ್ಣ ಪರಮಾತ್ಮ ಅಲ್ಲಿಗೆ ಪ್ರಯಾಣವನ್ನ ಮಾಡುವಾಗ ಆ ಯಮುನಾ ನದಿ ದಾಡ್ತಿದ್ದಾಗಲೇನು ಆ ಕಡೆ ನಂದು ಗೊಬ್ಬ ಬಂದೇ ಬಿಟ್ಟಿದ್ದ. ಕರವನ್ನ ಕೊಡಬೇಕು ಎಂಬುದಕ್ಕೋಸ್ಕರವಾಗಿ ತನ್ನ ಕುಟುಂಬ ಸಹಿತವಾಗಿ ಬಂದಿದ್ದ. ಅಲ್ಲಿ ಯಾಕೆ ಬಂದಿದ್ರು ಅವರು? ಹೆಂಡತಿನ ಕರ್ಕೊಂಡ್ ಬಂದಿದ್ದ ಅಂದ್ರೆ ಒಳ್ಳೆ ತುಂಬು ಗರ್ಭವತಿ ಇಲ್ಲಲ್ಲ, ಮೊನ್ನೆ ಯಾರೋ ನೋಡ್ಕೊಳ್ಳೋರು ಇರಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿಬಿಟ್ಟ, ನೀನು ಬಾ, ಇನ್ನೂ ಡೇಟು ಇನ್ನೂ 1 ವಾರ ಮುಂದಿದೆ ಅಂತ ಕೇಳಿ ಪಾಪ ಕರೆದುಕೊಂಡು ಬಂದಿದ್ದ. ಆವಾಗ ಇನ್ನೂ ನದಿನ ದಾಟಕ್ಕಾಗಿರ್ಲಿಲ್ಲ, ಆ ಕಡೆನೇ ಇದ್ದ. ಹೀಗಾಗಿ ಇವನು ಕರ್ಕೊಂಡೋಗಿ ಅಲ್ಲಿ ಮಲಗಿಸಿ ಅಲ್ಲಿರುವಂತ ಲಕ್ಷ್ಮೀದೇವಿಯನ್ನ, ದುರ್ಗಾದೇವಿಯನ್ನ ಎತ್ತುಕೊಂಡು ಈ ಕಡೆ ಬಂದ. ಅಲ್ರಿ, ಎಷ್ಟೋ ಬಿಡಾರಗಳು, ಎಷ್ಟೋ ಸೈನಿಕರು ಬಂದಿರ್ತಾರೆ, ಪ್ರಜೆಗಳೆಲ್ಲ ಬಂದಿರ್ತಾರೆ, ಇವರಲ್ಲಿ ಮಲಗಿದ್ದಾರೆ. ಅವಳು ಯಾವಾಗ ಹುಟ್ಟಿದ್ಲು ಅದು ಅವನಿಗೆ ಗೊತ್ತಾಗಲಿಲ್ವಾ? ಅಥವಾ ಹಡದವಳು ಅವಳಿಗಾದ್ರೂ ಗೊತ್ತಾಗಿಲ್ವಾ? ಇವೆಲ್ಲ ಪ್ರಶ್ನೆಗಳಿಗೆ ಭಾಗವತ ಉತ್ತರ ಕೊಡ್ತದೆ. ಏನು, ಅವಳು ಎಲ್ಲಿ ಮಲ್ಕೊಂಡಿದ್ಲು, ಆ ಬಿಡಾರವೇನು, ಎಲ್ಲವೂ ಕೂಡ ಮೊದಲೇ ಉತ್ತರ ಕೊಟ್ಬಿಟ್ರು. ಶೌರ್ಯ ಭಗವತ್ ಪ್ರಚೋದಿತ. ಅದೆಲ್ಲ ನೇರ ಭಗವಂತ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗ್ಬಿಟ್ಟ. ಹಿಂಗಾಗಿ ಏನೋ ಅದು ಜವಾಬ್ದಾರಿ ಇಲ್ಲ. ಹಾಡಿದೊಳಗೆ ಗೊತ್ತಾಯ್ತಿಲ್ಲ, ಅದಕ್ಕೆ ಉತ್ತರ ಕೊಟ್ರು. ಯಶೋದಾನಂದ ಪತ್ನೀಚ ಜಾತಾಂ ಪರಮ ಬುದ್ಧ್ಯತ. ರಾತ್ರಿ ಪ್ರಸವ ವೇದನೆಯಾಯ್ತು, ಅಳ್ತಾ ಇದ್ದಾಳೆ, ಯಾರಿಗೂ ಕೇಳಿಸ್ಲಿಲ್ಲ. ಕೇಳಿದ್ರೆ ಎದ್ದು ಬರ್ಬೇಕಲ್ಲ, ದೇವರ ಮಾಯಾ, ಯಾರಿಗೂ ಕೇಳಿಸ್ತಿಲ್ಲ. ಅದೇ ಬೇರೆಯವ್ರು ಕೇಳಿಸಿಲ್ಲ, ಬಂದಿಲ್ಲ, ಬಕ್ಕೊಳ್ಳೋಣ. ಇವಳಾದ್ರೂ ನೋಡಿರ್ಬೇಕಲ್ಲ, ತಾನು ಹಡಿದಿದ್ದು ಗಂಡೋ ಹೆಣ್ಣು ನೋಡಿದಳು. ನೋಡಿದರು ನತಲ್ಲಿಂಗಂ ಪರಿಶಾಂತ. ಕೂಸು ಹುಟ್ಟಿತು ಅನ್ನೋದಷ್ಟೇ ನೋಡಿದ್ದು, ಆದ್ರೆ ಯಾವ ಕೂಸು ಅಂತ ನೋಡಿಲ್ಲ. ನತಲ್ಲಿಂಗಂ ಪರಿಶಾಂತ. ಅಕಸ್ಮಾತ್ ನೋಡಿದ್ರು ನಿದ್ರಯ ಅಪಗತ ಸ್ಮೃತಿ. ಆ ಪ್ರಸವದ ವೇದನೆಯೊಳಗೆ
ಇಂಜೆಕ್ಷನ್ ಕೊಟ್ಬಿಟ್ಟಿರ್ತಾರೆ, ಏನೂ ಎತ್ತಿರೋದಿಲ್ಲ, ಕೂಸು ಹೊಡೆದು ಅಂತ ಅಷ್ಟೇ ಗೊತ್ತಾಗುತ್ತೆ ಹೊರತು ಅದು ಆ ವೇದನೆ ಒಳಗೆ ಯಾವುದು ಏನು ಬೇಡಪ್ಪ ಆಮೇಲೆ ಮದ್ದು ನೋಡ್ಕೊಂಡು ನೋವು ಕಮ್ಮಿ ಆಗ್ಲಿ ಅಂತಿರ್ತಾರೆ ಹೊರತು ಆ ಒಂದು ಉದ್ದೇಶದಿಂದ ನಿದ್ರೆಯ ಅಪಗತ ಸ್ಮೃತಿ ತಾನು ಯಾವುದರದೆ ಅಂತಲೇ ಅವಳಿಗೆ ಗೊತ್ತಾಗಿಲ್ಲ. ಗೊತ್ತಾಗಿದ್ರು ನಿದ್ದೆ ಮಬ್ಬಿನಲ್ಲಿ ಮರ್ತ ನಮ್ಮ ಕೆಲಸ ಆಗ್ತಿರ್ತದಲ್ಲ, ಏನ್ ಬೆಳಿಗ್ಗೆ 10:30 ಆದಂಗೆ ಪ್ರವಚನಕ್ಕೆ ಹೋದಂಗೆ, ಮಾತುಸಂಗಕ್ಕೆ ಹೋದಂಗೆ, ಪ್ರವಚನ ಕೇಳದಂಗೆ ಅಲ್ಲಿ ಆಚಾರ ಮಂತಾಶ ಕೊಡ್ತಾ ಇದ್ದಾರೆ, ಇಸ್ಕೋಬೇಕು ನಾವು ಹಿಂಗ್ ಮುಂದೆ ಬಂದ್ವಿ, ಮಂಚದಿಂದ ಕೆಳಗೆ ಬಿದ್ವಿ. ಇಷ್ಟು ಸ್ವಪ್ನವನ್ನ ಕಾಣ್ತಿರ್ತೀವಿ. ಆಮೇಲೆ ಏನ್ ಮಾಡ್ತೀವಿ ನಾವು ಅದನ್ನ ಮರ್ತ್ಬಿಡ್ತೀವಿ, ಸ್ವಪ್ನವನ್ನ. ಅಯ್ಯೋ ಸ್ವಪ್ನ ಮರ್ತ. ಹಾಗಿದ್ದಂಗೆ ಇವಳು ನಿದ್ರೆಯ ಅಪಗತ ಸ್ಮೃತಿ ಯಾವುದು ಅಂತ ಅವಳಿಗೆ ಗೊತ್ತಾಗಿಲ್ಲ ಅಂತ ಹೇಳ್ಕೊಡ್ತಾ ಇದ್ದಾರೆ. ಬಂದ ಇದ್ದ ಅಲ್ಲಿರುವ ದುರ್ಗಾ ರೂಪಳಾಗಿರ್ತಕ್ಕಂಥ ಲಕ್ಷ್ಮೀ ದೇವಿಯನ್ನ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಹೊರಡ್ಬೇಕು. ಅಷ್ಟ ಕೃಷ್ಣ ಮಿಣಿ 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 ಕಣ್ ಮಾಡ್ಕೊಂಡು ನೋಡೋದಂತೆ. ಏನೇ ಲಕ್ಷ್ಮೀ ದೇವಿ ಹೆಂಡತಿಯಾಗಿರ್ತಕ್ಕಂಥವಳು ಈಗಿಲ್ಲಿ ತಂಗಿಯಾಗಿ ಬಂದಿದ್ಯಲ್ಲ, ವಿಶ್ವಶ್ಚ ಪ್ರಳಯ ಸರ್ಗ ಮಹಾವಿಭೂತಿ ಪ್ರತ್ಯಪ್ರಕಾಶನೀಯ ಮಹಾಮೃತಿಬಂಧ ಮೋಕ್ಷಾ ಯಸ್ಯಾಪಾಂಗಲವ ಮಾರ್ದತ ಊರ್ಜಿತಾ ಸಾ ಶ್ರೀಹಿ ಯತ್ಕಟಾಕ್ಷ ಫಲವತ್ ಅಜಿತಂ ನಮಾಮಿ. ಯಾವ ನಿನ್ನ ಕಡಗಣ್ಣಿನ ನೋಟದಿಂದ ಜಗತ್ತಿನ ಎಲ್ಲ ವ್ಯಾಪಾರ ಮಾಡುವಂತಹ ಸಮರ್ಥ್ಯವಿರತಕ್ಕಂಥ ನೀನು ಹೆಂಡತಿಯಾದವಳು ತಂಗಿಯಾಗಿ ಇಲ್ಲಿ ಪುಟ್ಟ ಗೋದಾ ಮಲ್ಕೊಂಡಿದ್ಯಲ್ಲ ಅಂತ ಕೃಷ್ಣ ಅವಳನ್ನು ನೋಡಿದಾನೆ. ಲಕ್ಷ್ಮೀದೇವಿ ಸಾಮಾನ್ಯವಾಗಿ ನೀನೇರು ಅಂದ್ರೆ ನಾವೇರು ಅಂತಕ್ಕಂಥ ಜಾತಿ. ಅವಳು ಬಿಡ್ತಾಳ, ಅವಳು ನೋಡದ್ಲು, ನೀನೇನಪ್ಪ ಮಹಾನುಭಾವ, ನಾನು ಪ್ರಳಯ ಕಾಲದಲ್ಲೂ ಕೂಡ ನಿನ್ನ ದೊಡ್ಡದಾಗಿರ್ತಕ್ಕಂಥ ಪುಟ್ಟ ರೂಪ ಅಂತಂದ್ರೆ ಆಲದೆಲೆಯ ಮೇಲೆ 1000 ಯೋಜನವಾಗಿರ್ತಕ್ಕಂಥ ದೊಡ್ಡದಾದ ಶಿಶುವನ್ನು ನೋಡಿದ್ದೆ. ಆದರೆ ಈಗ ಇಡೀ ಜಗತ್ತಿನ ವ್ಯಾಪಾರ ಮಾಡುವ ಅನಾದಿ ಕಾಲದಲ್ಲಿರ್ತಕ್ಕಂಥ ನೀನು ಇಷ್ಟು ಪುಟ್ಟ ಕೂಸಾಗಿ ಆ ಬುಟ್ಟಿಯೊಳಗೆ ಮಲ್ಕೊಂಡಿಯಲ್ಲೋ ಕೃಷ್ಣ, ಆಲದೆಲೆ ಮೇಲೆ ಮಲಗಿಕೊಂಡಿರ್ತಕ್ಕಂಥ ನೀನು ಒಂದು ಪುಟ್ಟದಾದ ಬುಟ್ಟಿಯೊಳಗೆ ಮಲ್ಕೊಂಡು ಬಂದಿದ್ಯಲ್ಲೋ ಅಂತ ಅಣ್ಣನ ರೂಪೇಣ ನನಗೆ ರೂಪವನ್ನು ತೋರಿಸ್ತಾ ಇದ್ದಿಲ್ಲ. ಏನ್ ನಿಂದ ಆಟ? ಗಂಡ ಆಗ್ತೀಯ, ಅಣ್ಣ ಆಗ್ತೀಯ, ಮತ್ತೊಂದು ಆಗ್ತೀಯ, ದಾಸನಾಗ್ತೀಯ ಕೆಲವರಿಗೆ. ಏನಿಂದು ಆಟ? ನಿನ್ನ ಮಹಾತ್ಮೆಯನ್ನ, ನಿನ್ನ ಅದ್ಭುತವಾದ ಲೀಲೆಗಳನ್ನ ನರರಮಾಪಿ ಪದಾಂಗುಲೀಲ ಸನ್ನಂತ ಮಧ್ವದಲ್ಲಿ ಹೇಳಿದಾಗೆ ನಿನ್ನ ಅದ್ಭುತವಾದ ಲೀಲೆಗಳನ್ನ, ನಿನ್ನ ಪಾದದ ಧೂಳಿಯ ಕಣಗಳನ್ನ, ನಿನ್ನ ಪಾದದ ಮಹಾತ್ಮೆನೇ ನನಗೆ ಇನ್ನೂ ಮುಗುದಿಲ್ಲ, ತಿಳ್ಕೊಳಕ್ ಸಾಧ್ಯವಾಗಿಲ್ಲ ಅಂತ ನಿನ್ನ ಮಹಾತ್ಮೆ ತಿಳ್ಕೊಳಕ್ ನನಗೆ ಇನ್ನೆಷ್ಟು ಏನ್ ಸಾಧನೆ ಮಾಡಬೇಕು ಹೇಳು ಅಂತ ಲಕ್ಷ್ಮೀದೇವಿ ಕೇಳ್ತಾ ಇದ್ದಾಳಂತೆ. ಹೀಗೆ ಮಲಗಿಸಿ ಅದರಿಂದ ನೇರವಾಗಿ ಕರೆದುಕೊಂಡು ಬರ್ತಾ ಇದ್ದಾನೆ. ಬರ್ತಾ ಇರುವಾಗ ಬಂದಂಗೆ ಎಲ್ಲಾ ಭಾಗಗಳು ತನ್ನಷ್ಟಕ್ಕೆ ತಾನೇ ಹಾಕೋತ ಕೀ ಹಾಕೋ. ದೇವರು ಗಿಡಸೋ ತೆಗಿಬೇಕಾಗಿತ್ತಪ್ಪ, ಹಂಗೆ ಯಾಕೆ ತೆಗದ? ಅದನ್ನೇ ದೇವರು ಸೂಚನೆ ಪಟ್ಟ. ಏನು ಬಂಧನ ನಾ ಮಾಡ್ತೇನೆ, ಆ ಬಂಧನ ಮಾಡುವವನು ನಾನೇ, ಬಂಧನವನ್ನು ತೆಗೆಯುವವನು ನಾನೇ. ಏನು ಹೊಡಿಲೂ ಬೇಕಾಗಿಲ್ಲ, ಚೆಸ್ಲೂ ಬೇಕಾಗಿಲ್ಲ. ಆ ಬೀಗವನ್ನು ಒಡೆಸಿದ್ದರೆ ತಿರ್ಗಾ ಲಾಕ್ ಮಾಡಕ್ ಬರ್ತಿರ್ಲಿಲ್ಲ. ಅದು ದೇವರೇನ್ ಮಾಡ್ದ? ತನ್ನ ಮಾಯಿಂದ ತೆಗೆದ, ಆಟೋಮೆಟಿಕ್ ತನ್ನಾಗಿ ತಾನೇ ಲೆಕ್ಕ. ಒಡೆಸಿದ್ದರೂ ಲಾಕ್ ಮಾಡುವ ಸಾಮರ್ಥ್ಯ ಭಗವಂತನ ಹತ್ರ ಇದೆ. ಸುಮ್ಮನೆ ಈಗಿನ ವ್ಯವಹಾರದಲ್ಲಿ ಹೇಳುವುದಷ್ಟೇ ಅಂತ. ಲಕ್ಷ್ಮೀದೇವಿ ಬರ್ತಿದ್ದಾಗಲೇನೆ ಎಲ್ಲ ಬಂಧನಗಳು ಮತ್ತೆ ಕೈಗೆ ಕಟ್ಟಾಕೊಂಡ್ಬಿಡ್ತಂತೆ. ತಮಾಷೆ ಮಾಡ್ತಿರ್ತಾರೆ. ಅದಕ್ಕೆ ಎಷ್ಟೋ ಜನ ಲಕ್ಷ್ಮೀದೇವಿ ಬಂತು ಅಂದ ತಕ್ಷಣ ಯಾರು ಕೊಡಕ್ ಮನಸ್ಸೇ ಬರಲ್ಲ ಅಂಥೇಳಿ. ಅದಕ್ಕೆ ಲಕ್ಷ್ಮೀದೇವಿ ಅದೇ ನಮ್ಮನ್ನು ಪರೀಕ್ಷೆ ಮಾಡ್ತಾಳೆ. ಇಷ್ಟು ಸಮೃದ್ಧವಾದ ಹಣ, ಸಂಪತ್ತು, ಸಿರಿ ಎಲ್ಲವನ್ನ ಕೊಟ್ಟೆ, ನನ್ನ ಸ್ವಾಮಿಯನ್ನು ನೀವು ಅರ್ಚನೆ ಮಾಡಿದರೆ ಆ ಸಂಪತ್ತನ್ನು ಉಳಿಸ್ತೇನೆ, ತೆಗೆದುಕೊಂಡು ಮಾಯಾ ಆಗ್ತೇನೆ. ಅದಕ್ಕೆ ಅವಳಿಗೆ ಮಾಯಾ ಅಂತ ಕರೆದ್ರು. ಲಕ್ಷ್ಮೀದೇವಿಗೆ ಬಂದಿದ್ದಾಳೆ, ಎಲ್ಲ ಬಂಧನವಾಯಿತು. ಆದರೆ ಅಷ್ಟಕ್ಕೆ ಮಾತ್ರ ಲಕ್ಷ್ಮೀದೇವಿ, ಸಂಪತ್ತಿಗೆ ಮಾತ್ರ ಲಕ್ಷ್ಮೀದೇವಿ ಅಂತ ತಿಳಿದುಕೊಳ್ಳತಕ್ಕಂಥ ಕಾರಣವಿಲ್ಲ. ಇವಳು ಅಜ್ಞಾನವನ್ನು ನಿವೃತ್ತಿ ಮಾಡುವ, ಅಜ್ಞಾನವನ್ನು ಹೋಗಲಾಡಿಸುವ ಜ್ಞಾನದ ದೇವಿ. ಜ್ಞಾನವನ್ನು ಕೊಡತಕ್ಕಂಥವಳು, ಭಗವದ್ವಿಷಕವಾದ ಜ್ಞಾನವನ್ನು ಕೂಡ ಕೊಡತಕ್ಕಂಥವಳು ಈ ಲಕ್ಷ್ಮೀದೇವಿ ಅನ್ನುವುದನ್ನು ನಾವು ಇಟ್ಟುಕೊಳ್ಳಬೇಕು. ಎಲ್ಲ ಬಂಧನವಾಗಿದ್ದಾಗಲೇನೆ ಸ್ವಲ್ಪ ಅತ್ತಂತೆ ನಾಟಕ ಮಾಡೋದು ಬರಬೇಕಲ್ಲ ಕಂಸ. ಆ ವಾಚ್ಮ್ಯಾನ್ ಇದ್ದವನು, ಸೇವಕ ಇದ್ದವನು, ದ್ವಾರಪಾಲಕ ಇದ್ದವನು ಎದುರಿಂತ ಅಳುವ ಶಬ್ದ ಕೇಳಿದ, ಓ ಮಗು ಹುಡ್ತು ಅಂತ ಹೇಳಿ ಆಟವಾ ಪುತ್ ಅಂತ ಕರೆದ. ಕಂಸನಿಗೆ ರಾತ್ರಿಯೆಲ್ಲ ನಿದ್ದೆ ಇಲ್ಲ. ರಾತ್ರಿ ನಿದ್ದೆ ಇಲ್ಲ ಅಂದ್ರೆ ಮಾತ್ರ ಕೃಷ್ಣ ನೋಡಿರ್ಬೇಕಲ್ಲ, ಕೃಷ್ಣನನ್ನ ನೋಡಿಲ್ಲ. ಮತ್ ರಾತ್ರಿ ನಿದ್ದೆ ಇಲ್ಲ ಅಂದ್ರೆ ನಾವು ನಮ್ಮ ರೂಮಲ್ಲಿ ಬಾಗಿಲು ಹಾಕೊಂಡು ಮಲ್ಕೊಂಡಿರ್ತೀವಿ, ಆ ಕಡೆಯಿಂದ ಈ ಕಡೆ ಹೊರಡುತ್ತಿರ್ತೀವಿ,
ಈ ಕಡೆ ಆ ಕಡೆ ಹೊರಡ್ತಿರ್ತೀವಿ. ಯಾಕೆ? ಮಧ್ಯಾಹ್ನ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿರ್ತೀವಿ, ರಾತ್ರಿ ನಿದ್ದೆ ಬರಲ್ಲ. ಎದ್ದು ಕೂತಿದ್ರೆ ಕರೆಂಟ್ ಬಿಲ್ ವೇಸ್ಟು, ಏನಂತೂ ಓದಕ್ ಮನಸ್ಸು ಬರಲ್ಲ. ಇಷ್ಟೊತ್ತಿನಲ್ಲಿ ಏನ್ರಿ ಓದೋದು, ಓದಕ್ ಮನಸ್ಸು ಬರಲ್ಲ, ನಿದ್ದೆನೂ ಬರ್ತಿಲ್ಲ, ರಾತ್ರೆಲ್ಲ ಹೊಳ್ಳಾಡ್ತಿರ್ತೀವಿ. ಹಾಗೆ ಕಂಸನಿಗೆ ಭೀತಿ. 8ನೇ ಮಗು ಹುಡ್ತಾ ಇದೆ, 7ನೇದು ನನ್ನ ಕೈಗೆ ಸಿಕ್ಕಿಲ್ಲ, 8ನೇದು ಹೀಗೆ ಏನಾದ್ರೂ ಆಗ್ಬಿಟ್ರೆ ಏನ್ ಮಾಡೋದು, ಏನಾಗುತ್ತೆ ಏನೋ ಅನ್ನುವಂತಹ ಭೀತಿಯಿಂದ, ಭಯದಿಂದ ಭಯಗ್ರಸ್ತನಾದ ಆ ಕಂಸನಿಗೆ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ. ಯಾವ ಮನುಷ್ಯನಿಗೆ ಭಯವಿರ್ತದೆ ಅನ್ನೋ ರಾತ್ರಿ ನಿದ್ದೆ ಬರುವುದಿಲ್ಲ. ಯಾವ ಮನುಷ್ಯನಿಗೆ ಬೆಳಿಗ್ಗೆ ಬೇಗ ಏಳಬೇಕು ಅನ್ನುವ ಟೆನ್ಷನ್ ಇರ್ತದೆ ಅವನು ರಾತ್ರಿ ನಿದ್ದೆ ಬರಲ್ಲ. ನಾಳೆ ಬೆಳಗ್ಗೆ ಕಾರ್ತಿಕ್ ಮಾಸ 4 ಗಂಟೆ ಬೆಳಗ್ಗೆ ಕಾವೇರಿ ಸ್ನಾನ ಕರ್ಕೊಂಡು ಹೋಗ್ತಾ ಇದ್ದಾರೆ, 1000 ರೂಪಾಯಿ ಕೊಟ್ಟು ಬುಕ್ ಮಾಡಿಬಿಟ್ಟಿದ್ದೀವಿ, ಎದ್ದು ಹೇಳಿದ್ರೆ ಬಿಟ್ಟು ಹೋಗ್ತಾರಂತೆ ಅಂತಿರ್ರಿ. ರಾತ್ರಿ ನಿದ್ದೆ ಬರಲ್ಲ. ಬಸ್ಸಲ್ಲಿ ಬೇಕಾದ್ರೆ ನಿದ್ದೆ ಬರುತ್ತೆ, ಹತ್ಬಿಟ್ಟಿರ್ತೀವಲ್ಲ, ಶ್ರೀರಂಗಪಟ್ಟಣ ತಲುಪೋವರೆಗೂ ನಿದ್ದೆ ಬರುತ್ತೆ, ಆದರೆ ರಾತ್ರಿ ನಿದ್ದೆ ಬರಲ್ಲ. ಯಾಕೆ? ಬೇಗ ಹೇಳ್ಬೇಕು. ಹೀಗೆ ಚಿಂತಾಕ್ರಾಂತನಾದ ಮನುಷ್ಯನಿಗೆ, ಭೀತನಾದ ಮನುಷ್ಯನಿಗೆ, ಸಂಸಾರದಲ್ಲಿ ಸಮಸ್ಯೆ ಇರುವ, ವೇದನೆ ಇರುವಂತಹ ಮನುಷ್ಯನಿಗೆ ನಾಳೆ ಬೆಳಗ್ಗೆ ಹೇಗಾಗುತ್ತೋ ಆ ಕಷ್ಟವನ್ನು ಹೇಗೆ ನಾವು ಪರಿಹಾರ ಮಾಡಿಕೊಳ್ಳಬೇಕು, ಈ ಎಲ್ಲ ಸಂದರ್ಭಗಳಲ್ಲೂ ಆ ವ್ಯಕ್ತಿಗೆ ನಿದ್ದೆ ಬರುವುದಿಲ್ಲ. ಆ ಲಿಸ್ಟಿನಲ್ಲಿ ಸೇರಿದವನು ಕಂಸ. ಭೀತಿ ಅವನಿಗೆ ನಿದ್ದೆ ಅಂತ ಅನ್ನುವುದು ಸರ್ವಥ ಬಂದಿರಲಿಲ್ಲ. ಆದರೆ ಎದ್ದು ಓಡಾಡ್ತಿರಲಿಲ್ಲ. ಅಲ್ಲೇ ಒಂದು ಸೂತಿಕಾ ಗೃಹದ ಮುಂದೆ ಇರಲಿಲ್ಲ, ತನ್ನ ರೂಮನಲ್ಲೇ, ತನ್ನ ಕಕ್ಷೆಯಲ್ಲೇ ತಾನು ಹೊರಳಾಡ್ಕೊಂಡಿದ್ದ. ಯಾಕೆ? ಚೆನ್ನ ಬೀಗ ಹಾಕ್ಬಿಟ್ಟಿದೆ, ಎಲ್ಲ ದ್ವಾರಪಾಲಕರಿದ್ದಾರೆ, ಯಾರೇನೂ ಮಾಡಕ್ ಸಾಧ್ಯವಿಲ್ಲ ಅನ್ನುವಂಥ ಒಂದು ಧೈರ್ಯ, ಆ ಧೈರ್ಯದಿಂದ ಅವನು ಹಾಗೆ ಇದ್ದ. ಈ ಕಡೆ ಗೋಕುಲದಲ್ಲಿ ಇವಳು ಯಾವಾಗ ಬೆಳಿಗ್ಗೆ ಪ್ರಸವವಾಯಿತು ಅಂತ ಗೊತ್ತಾಯಿತು, ಇನ್ನೊಮ್ಮೆ ಕರ ಕೊಡೋಣ, ಇನ್ನೊಂದ್ಸಲ ಬರೋಣ ಅಂತ ಹೇಳ್ಬಿಟ್ಟು ಉತ್ಸವವನ್ನ ಆಚರಿಸುವುದಕ್ಕೆ ಅಂತ ಎಲ್ಲರೂ ಕೂಡ ಗೋಕುಲಕ್ಕೆ ಪ್ರಯಾಣವನ್ನ ಮಾಡಿದ್ದಾರೆ. ಅದ್ಭುತವಾದ ಉತ್ಸವ, ಉತ್ತಮವಾಗಿರತಕ್ಕಂತಹ ಎಲ್ಲ ವಿಧವಾದ ದಾನ ಧರ್ಮ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾನೆ. ಸದಂತ ಗೋಪ ಪ್ರದೋದಿಯೇಭ್ಯೋ ಬಹೂನಿ ಗೋರೂಪಧನಾನಿ ವಿಷ್ಣೋ ತಟೀಶ ಗೋಪೈ ಸಹ ಸಂಚರಿಷ್ಣೋ ಸಹಸ್ರಶಸ್ತ ಇವ ಸಾಧಯಿಷ್ಯನ್. ಅನೇಕ ವಿಧವಾದ ಗೋದಾನವನ್ನ ಮಾಡಿದ್ದಾನೆ. ಬ್ರಾಹ್ಮಣರಿಗೆ ಭೋಜನಾದಿಗಳನ್ನ ಮಾಡುತ್ತಿದ್ದಾನೆ. ಉತ್ತಮವಾಗಿರತಕ್ಕಂತಹ ವಸ್ತ್ರ ಇವೆಲ್ಲವನ್ನು ಕೂಡ ದಾನವನ್ನಾಗಿ ಕೊಟ್ಟು ಉತ್ತಮವಾದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾನೆ. ಇಷ್ಟ ಆಗಿರುವಾಗ ಈ ಕಡೆ 8ನೇ ಮಗು ಹುಟ್ಟು ಅಂತ ಇವನು ಗೊತ್ತಾಯ್ತಲ್ಲ, ಬಂದ ಕಾರಾಗೃಹದ ಆ ಒಂದು ಸೂತಿಕಾ ಗೃಹದ ಬಾಗಿಲನ್ನು ತೆಗೆಸಿದ. ಆ ಮಗುವನ್ನ ಕೈಯಲ್ಲಿ ಹಿಡಿದು ಕೊಂದೇ ಹಾಕಿಬಿಡಬೇಕು ಅಂತ, ಅಪ್ಪಳಿಸಬೇಕು ಅಂತ ಎತ್ತಿದ ತಕ್ಷಣ ಲಕ್ಷ್ಮೀದೇವಿ ದುರ್ಗಾರೂಪದಿಂದ ಪ್ರಕಟನಾಗಿ, ಮೂರ್ಖ ಜಟಸ್ತಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಸ ಚ, ಹುಟ್ಟಿದ ಮನುಷ್ಯ ಹೋಗಲೇಬೇಕಪ್ಪ, ಹೋಗೋನು ಮತ್ತು ಹುಟ್ಟಲೇಬೇಕು. ಅದಕ್ಕೋಸ್ಕರವಾಗಿ ಆ ಒಂದು ಪ್ರಯತ್ನವನ್ನ ಮಾಡಲಿಕ್ಕೆ ಹೋಗಬೇಡ, ನಿನ್ನ ಮೃತ್ಯು ನಿಶ್ಚಿತ, ನಿನ್ನ ಸಂಹಾರ ಮಾಡತಕ್ಕಂಥವ್ರು ಬೇರೆ ಕಡೆ ಆಗ್ಲೇ ಬೆಳೀತಾ ಇದ್ದಾರೆ. ಎಲ್ಲ ತಿಳಿಸೋಳು ಅವಳೆ, ಮರಸೋಳು ಅವಳೆ, ಏನು ಯೋಚನೆ ಮಾಡಬೇಕಾಗಿಲ್ಲ. ಎಲ್ಲ ಹೇಳಿ ಕೊಂದ ಹಾಕ್ಬಿಡ್ತೀನಿ ಅಂತ ಅಪ್ಪಳಿಸ್ಲಿಕ್ಕೆ ಹೋದ, ಹಾರ್ಕೊಂಡು ಹೋಗೋದು. ನಾನೇ ನಿನ್ ಕೈ ಸಿಗ್ತೀನಿ. ಯಾವಾಗ ಲಕ್ಷ್ಮೀದೇವಿ ಹಾರಿಕೊಂಡು ಹೋದಳೋ, ಕೈಗೆ ಲಕ್ಷ್ಮೀದೇವಿ ಸಿಗಲಿಲ್ಲ, ಆಗ ಅವನಿಗೆ ನಿಶ್ಚಿತ ಮಾಡಿದ ಭಗವಂತ, ನಿನ್ನ ಕೈಗೆ ಯಾವ ಸಂಪತ್ತು ಸಿಗೋದಿಲ್ಲ. ಅಲ್ಲೇ ಸೂಚನೆ ಕೊಟ್ಟ. ಹಾರ್ಕೊಂಡು ಹೋದ್ಲು. ಸಿಟ್ಟಿಗೆ ಬಂದ್ಬಿಟ್ಟ ಕಂಸ. ವಸುದೇವ, ದೇವಕಿ, ನೀವೇನೋ ಮೋಸ ಮಾಡ್ತಾ ಇದ್ದೀರ ನನಗೆ, ಈ ಶಿಶು ಯಾಕೆ ಹಾರ್ಕೊಂಡು ಹೋಯ್ತು? ಅವನು ಕೇಳ್ಕೊಂಡ, ವಸುದೇವ, ನಿನ್ ಗಂಡು ಕೂಸು ಮೃತ್ಯುನೋ, ಇದು ಹೆಣ್ಣು ಕೂಸಿದು, ಕೊಲ್ಬೇಡ ಅಂತ ಕೇಳಿನವ. ಆಕಾಶವಾಣಿ ಮೇಲೆ ವಿಶ್ವಾಸ ಇಟ್ಟ. ನೋಡಿ, ಅವರಿಗೆಲ್ಲರೂ ಕಂಸಾದಿಗಳಿಗೆ ಮತ್ತೊಬ್ಬರಿಗೆ ಮಗದೊಬ್ಬರಿಗೆ ಇಲ್ಲಿರುವ ಜೀವರಾಶಿಗಳಿಂತಲೂ ಕೂಡ ಆಕಾಶವಾಣಿಯ ಮೇಲೆ ಅಪಾರವಾದ ವಿಶ್ವಾಸ. ಅದೇನು ದೇವರ ಮೇಲೆ ಅವನು ಕೊಟ್ಟಿದ್ನೋ ಗೊತ್ತಿಲ್ಲ, ಒಟ್ಟಲ್ಲಿ ವಿಶ್ವಾಸ ಇತ್ತು. 8ನೇದು ಮೃತ್ಯು ಅಂತ ಹೇಳಿದ್ರೆ ನಾ ಕೊಂದಾಗ್ತೇನೆ ಅಷ್ಟೇ ಅವನು. ಆದರೆ ಅದರ ಪರಿಣಾಮ ಹೀಗಾಗಿದೆ. ಕೊನೆಗೆ ವಿಚಾರವನ್ನು ಮಾಡ್ತಾ ಕೂತಿದ್ದ. ನಾರದರ ಆಗಮನ, ವಿಷಯ ಪ್ರಸ್ತಾಪವನ್ನು ತಿಳಿಸಿದ. ಅವ್ರು ಹೇಳಿದ್ರು, ಅಷ್ಟಕ್ಕಿಷ್ಟೇ ಚಿಂತೆ ಮಾಡ್ತೀನಿ ಅಂತಂದ್ರು. ಏನ್ ನಾರದರೇ, ನನ್ನನ್ನು ಸಂಹಾರ ಮಾಡ್ತಕ್ಕಂಥ ಕೂಸು ಬೇರೆ ಕಡೆ ಬೆಳೀತಾ ಇದೆ ಅಂತ ಹೇಳ್ತಿದ್ದಾರೆ, ನೀವು ಆರಾಮಾಗಿರು ಅಂತ ಹೇಳ್ತೀರಲ್ಲ ಅಂತಂದ. ಅಯ್ಯೋ, ಎಷ್ಟು ದಿವಸ ಆಯ್ತು ಕೂಸು ಹುಟ್ಟಿ, ಈಗ ಮೊನ್ನೆ ಆಗಿದೆ. ಹೌದಿಲ್ಲ, ಒಂದು ಕೆಲಸ ಮಾಡು ಅಂತಂದ್ರು. ಏನು, ಈ ನವಜಾತ ಶಿಶುಗಳು ಅಂತೇನಿರ್ತಾರಲ್ಲ,
ಇನ್ನವ್ರು ಬೆಳಿಬೇಕಲ್ಲ, ಬೆಳೆಯಕ್ಕೆ ಮುಂಚೆ ಅಂತಾನೆ ಸಂಹಾರ ಮಾಡಕ್ಕೆ ಸಾಧ್ಯವಿಲ್ಲ, ಬೆಳಿಬೇಕಲ್ಲ. ನಿನ್ನೆ ಮೊನ್ನೆ ಆಗಿದೆ ಅಂದ್ರೆ ಬಹಳ ದೂರ ನಡ್ಕೊಂಡು ಹೋಗೋಕ್ಕಾಗಲ್ಲ. ಇವರಿಬ್ರು ಇಲ್ಲೇ ಇದ್ದಾರೆ ಅಂದಮೇಲೆ ಆ ಕೂಸು ಹೆಂಗೆ ಹೋಗ್ತದ? ಅದಕ್ಕೊಂದು ಕೆಲಸ ಮಾಡು, ನವಜಾತ ಶಿಶುಗಳು ಅಂತ ಏನಿದೆಯಲ್ಲ, ನಿನ್ನ ಭೃತ್ಯರನ್ನು ಕರೆಸು, ಯಾರ್ಯಾರು ಎಲ್ಲ ದಿಕ್ಕುಗಳಿಗೂ ಕೂಡ ಕಳಿಸಿ ನವಜಾತ ಶಿಶುಗಳನ್ನ ಎಲ್ಲರ ಸಂಹಾರ ಮಾಡು ಅಂತ ಹೇಳ್ಬೇಕು. ನೋಡಿ ಅವನು ಮೂರ್ಖ ಅಂತ ಯಾಕೆ ಕರೆದ್ರು ಅಂದ್ರೆ ಇದಕ್ಕೆ. ಯಾವುದೋ ಒಂದು ಕೂಸು ಮಾಡಿರುವ ಆ ಒಂದು ಪ್ರಸಂಗಕ್ಕೆ ಅವನ ಕಡೆಯಿಂದ ಎಲ್ಲ ಬಾಲಹತ್ಯವನ್ನ ಮಾಡಿಸ್ಬಿಡ್ತು. ಅವನ ಕೊಡ ಬಾಲಹತ್ಯದಿಂದ ತುಂಬಬೇಕಾಗಿತ್ತು ಅಂತ ಕಾಣುತ್ತದೆ. ಅದಕ್ಕೋಸ್ಕರವಾಗಿ ಅದನ್ನ ಮಾಡ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ನಾರದರು ಇಷ್ಟೆಲ್ಲ ಹೇಳಿ ಕೊಡ್ತಾ ಇದ್ದಾರಲ್ಲ, ಅವ್ರಿಗೇನಾದ್ರೂ ಪಾಪಗೀಪ ಬರ್ತದ? ಏನು ಬರಲ್ಲ ಅಂತಂದು. ಯಾಕೆ? ಭಗವಂತನ ಪ್ರೀತಿಗೋಸ್ಕರವಾಗಿ, ಅಸುರನಾದವನಿಗೆ ಅವನ ಪಾಪಕರ್ಮ ತುಂಬಿಸೋಸ್ಕರವಾಗಿ, ಭಗವಂತನ ಇಚ್ಛೆಯಿಂದ, ಭಗವಂತನ ಪ್ರೀತಿಗೋಸ್ಕರವಾಗಿ ದುಷ್ಟರ ಭೂಮಿಯ ಭಾರವನ್ನು ಹರಣ ಮಾಡುವ ಕಾರ್ಯದಲ್ಲಿ ಇವರ ಒಂದು ಪಾತ್ರವಿದೆಯಲ್ಲ, ಅದಕ್ಕೋಸ್ಕರವಾಗಿ ಇವರಿಗೆ ಪಾಪ ಅಂತ ನಮಗೆ ಬರುವುದಿಲ್ಲ. ಅವರನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ಹೀಗೆ ಹೋಗ್ತಾ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಕಡೆಗೆ ತನ್ನ ಮಲತಾಯಿ, ಸಾಕುತಾಯಿಯಾಗಿರ್ತಕ್ಕಂಥ ಪೂತನ ಇವಳನ್ನು ಕೂಡ ಕರೆಸಿ. ಎಲ್ಲರೂ ಆ ಕಡೆ ಈ ಕಡೆ ಹೋಗಿದ್ರು, ಪೂತನನು ಈ ಕಡೆ ಬಂದಿದ್ದಾಳೆ. ಬಂದಿರುವಂತಹ ಆ ಒಂದು ಸಂದರ್ಭದಲ್ಲಿ ದೂರದ ನೋಡ್ತಾ ಇದ್ದಾಳೆ. ಆ ಮಗುವನ್ನ, ಉತ್ತಮವಾದ ಶಿಶುವನ್ನ ಸ್ನಾನಾದಿಗಳನ್ನ ಮಾಡಿಸಿ, ಕಾಡಿಗೆ ಒಂದು ಬಟ್ಟನ್ನು ಕೂಡ ಇಟ್ಟು, ವಸ್ತ್ರವನ್ನ ತೊಡಿಸಿ, ತೊಟ್ಟಲಲ್ಲಿ ಹಾಕಿ, ಅದಕ್ಕೆ ಅಲಂಕಾರವನ್ನ ಮಾಡಿಸಿ, ಆ ಎಲ್ಲ ಅಕ್ಕಪಕ್ಕದವರು ಕೂಡ ಬಂದು ಆ ಮಗುವನ್ನ ಮುದ್ದಾಡ್ತಾ ಇದ್ದರಂತೆ. ಏನೇ ಯಶೋದ, ಎಷ್ಟು ಪುಣ್ಯ ಮಾಡಿದ್ದೆ, ಎಷ್ಟು ಚೆನ್ನಾಗಿದ್ದ, ಹಂಗ್ ನೋಡೆ, ಹಿಂಗ್ ನೋಡೆ, ಹಂಗ್ ಮಾಡ್ತಾ ನೋಡೆ ಅಂತ ಒಬ್ರಿಗೊಬ್ರು ತಮ್ಮ ಅದ್ಭುತವಾದ ಎಲ್ಲ ಭಾವನೆಗಳನ್ನ ಯಶೋದ ಮುಂದೆ ಹಂಚಿಕೊಡ್ತಾ ಇದ್ದಾರೆ. ಪೂತನ ಬಂದು ನೋಡ್ತಾ ಇದ್ದಾಳೆ, ದೂರದಿಂದ ನೋಡೋದು. ಇಲ್ಲಿ ಯಾವುದೋ ಒಂದು ನವಜಾತ ಶಿಶುವಿದೆ, ಇದನ್ನ ಸಂಹಾರ ಮಾಡಿ ಮುಂದಕ್ಕೆ ಹೋಗೋಣ ಅಂತ. ಸಂಹಾರ ಮಾಡಬೇಕಾದ್ರೆ ಹತ್ರ ಬರಬೇಕಲ್ಲ. ಹತ್ರ ಬರಬೇಕಾದ್ರೆ ಇಷ್ಟೆಲ್ಲ ಜನ ಇದ್ದಾಗ ನಾ ಕೂಸು ಹತ್ಕೊಂಡು ಸಂಹಾರ ಮಾಡಕ್ಕೆ ಹೋದ್ರೆ ಬಿಡ್ತಾರ ನನ್ನನ್ನ? ಏನಿಲ್ದೇನೆ ಅವರು ವೀರ ಮಹಿಳೆಯರು ನನ್ನನ್ನು ಹೇಗೆ ಬಿಟ್ಟಾರು ಅಂತ ಹೇಳಿ ವಿಚಾರವನ್ನ ಮಾಡಿ ದೂರದ ನಿಂತು ಅವರೆಲ್ಲ ಹೋಗಲಿ ಅಂತ ನಿಂತು ಕೃಷ್ಣನ ತೊಟ್ಲುಗೆ ಹಾಕಿದ್ರು. ಒಂದಿಬ್ರು ತೂಗಿದ್ರು. ತೂಗಿ ಆದ್ಮೇಲೆ ಕೃಷ್ಣ ಸರ್ವಜ್ಞ ಭಗವಂತ ಕೇಳಬೇಕೆ ವಿಚಾರವನ್ನು ಮಾಡಿದ. ಇವ್ರು ಇಲ್ಲೆಲ್ಲ ತೊಟ್ಲು ಸುತ್ತ ಕೂತ್ಕೊಂಡಿದ್ದು, ರಮಾಬಾಯಿ, ಕೃಷ್ಣಾಬಾಯಿ, ಮಧುರಾಬಾಯಿ ಎಲ್ಲ ಬಾಯಿಗಳು ಸುತ್ತ ನಿಂತ್ಕೊಂಡು ಅಲ್ಲಿ ನೋಡು ಕುಚಿ, ಈ ನೋಡು ಮಗು ಅಂತ ಆಟ ಆಡ್ತಾರೆ. ಕೃಷ್ಣ ನೋಡಿದ, ಹೋಗ್ರಿ ಹೋಗ್ರಿ ಅಂತ ಹೇಳ್ತಿದ್ದ. ಕೃಷ್ಣ ಹೇಳಿದ, ಯಾರು ಕೇಳಿಸ್ತಾನೆ ಇರಲಿಲ್ಲ. ಕೊನೆಗೆ ಏನ್ ಮಾಡಿದ? ನೆನಪು ಕೊಟ್ಟ. ಏನ್ ನೆನಪು ಕೊಟ್ಟ? ಒಬ್ಬಳಿಗೆ, ಅಯ್ಯೋ ಬಟ್ಟೆ ನೆನೆಸಿಟ್ಟಿದ್ದೆ, ಒಗೆದೇ ಮರ್ತ್ಬಿಟ್ಟೆ, ಇನ್ ಮಳೆ ಬಂದ್ರೆ ಕಷ್ಟ, ಬೇಗ ಒಗೆದು ಹಾಕ್ಕೊಡ್ತೀನಿ ಅಂತ ಒಬ್ಳು ಹೋದ್ರು. ಇನ್ನೊಬ್ಳು, ಅಯ್ಯೋ ಕುಕ್ಕರ್ ಇಟ್ಬಿಟ್ಟು ಬಂದಿದ್ದೆ, ಇಡಿಸ್ತೋದ್ರೆ ಮತ್ತೆ ಇದಾಗೋಗತ್ತೆ ಅಂತ ಒಬ್ಳು ಹೋದ್ರು. ಇನ್ನೊಬ್ಳು ಹಾಲು ಅಂತ ಹೋದ್ಲು. ಇನ್ನೊಬ್ರು ನಮ್ಮ ಮನೆಯವ್ರು ಬರೋ ಟೈಮ್ ಆಯ್ತು ಅಂತ ಹೋದ್ಲು. ಒಟ್ಟ ಎಲ್ಲಾನು ಕೃಷ್ಣ ಒಂದೊಂದೊಂದೊಂದೊಂದೊಂದೊಂದು ಪ್ರಸಂಗವನ್ನು ತಂದು ಎಲ್ಲರ ಕೊಟ್ಟರು. ಯಾಕೆ? ನೀವು ಅವರೆಲ್ಲ ಇದೆ, ಇವಳು ಬರಲ್ಲ ಪೂತನ. ಅದಕ್ಕೋಸ್ಕರವಾಗಿ ಅದನ್ನ ಕೊಟ್ಟಗಳಿದ್ದ. ಕೊನೆ ಯಶೋದ ಒಬ್ಳು ಉಳಿದಿದ್ಲು. ಅವಳು ಕೂಡ ಒಂದು ಅಡಿಗೆ ಮಾಡಬೇಕು ಅಂತ ಹೇಳಿ ಒಳಗೆ ಅಡಿಗೆ ಮಾಡಿ ಇಲ್ಲಿ ಹಾಕಿದ್ರು. ಪೂತನ ಹೊರಗಿಂದ ನೋಡೋದು, ಎಲ್ಲಾರು ಡಿಪಾರ್ಟ್ ಆಗೋದು ನೋಡಿ ಕೊನೆಗೆ ಮಗು ಒಂದೇ ಇದೆ ಅಂತ ತಿಳಿದುಕೊಂಡು, ಈಗ ಹೋದರೆ ಹೇಗೆ? ಕ್ರೂರ ರೂಪ ತೆಗೆದುಕೊಂಡು ರಾಕ್ಷಸಿ ರೂಪದಿಂದ ಹೋದರೆ ಇದು ಶೋಭಿಸೋದಿಲ್ಲ, ಅದಕ್ಕೆ ಸುಂದರವಾಗಿರ್ತಕ್ಕಂಥ ರೂಪವನ್ನು ತೆಗೆದುಕೊಳ್ಳೋಣ ಅಂತ ಹೇಳಿ ಸುಂದರವಾದ ರೂಪವನ್ನು ಧಾರಣೆ ಮಾಡಿಕೊಂಡು ಅದ್ಭುತವಾದ ನಡಿಗೆಗಳಿಂದ ಅಲ್ಲಿ ಕೃಷ್ಣನ ಹತ್ರ ಬರ್ತಾ ಇದ್ದಾಳೆ. ಕೃಷ್ಣ ಕಣ್ಬಿಟ್ಟಂತೆ, ಪೂತನ ಬರ್ತಾ ಇದ್ದಾಳೆ ನೋಡಿದ, ಮಕ್ಕಳು ಮುಚ್ಚಿಬಿಟ್ಟಂತೆ, ಮಕ್ಕಳು ಬಿಟ್ಟಂತೆ, ಮಕ್ಕಳು ಮುಚ್ಚಿಬಿಟ್ಟು. ಅದಕ್ಕೆ ಕೇಳದ್ರಂತೆ ದಾಸರು, ಕೃಷ್ಣ ಕಣ್ಬಿಟ್ಟಿ ಯಾಕೆ, ಮುಚ್ಚಿಲ್ಲ? ಅದಕ್ಕೆ ಉತ್ತರ ಕೊಟ್ಟನಂತೆ, ಈಗ ನಾನು ಕಣ್ಣು ಬಿಟ್ಟುಕೊಂಡು ಹಾಗೇ ನಿಂತಿದ್ದರೆ ಪೂತನ ಬಂದು ನನ್ನ ಎದುರಿಗೆ ನಿಂತುಕೊಳ್ತಾಳೆ. ನಾನು ನನ್ನ ತೆರೆದ ಕಣ್ಣುಗಳಿಂದ ಅವಳ ರೂಪವನ್ನು ನೋಡಿದರೆ ನನಗೆ ಇಷ್ಟ ಆಗಲ್ಲ. ಏನಿಷ್ಟ ಆಗಲ್ಲ? ಪೂತನ ಒಳಗೆ ರಾಕ್ಷಸಿ, ಹೊರಗಡೆ ಅದ್ಭುತವಾದ ದೇವತೆಯಾಕಾರವಾಗಿರ್ತಕ್ಕಂಥ ಶರೀರವನ್ನು ರೂಪವನ್ನು ಧಾರಣೆ ಮಾಡಿದ್ದಾರೆ.
ನನಗೆ ಈ ಒಳಗೊಂದು ಹೊರಗೊಂದು ಮಾಡೋರು ಇರ್ತಾರಲ್ಲ, ಅಂಥವ್ರು ಕಂಡ ನನಗೆ ಇಷ್ಟ ಆಗಲ್ಲ. ಕನ್ನಡದ ಗಾದೆ ಅದಕ್ಕೆ ಮಾಡೋದು ಅನಾಚಾರ. ಮನೆ ಮುಂದೆ ತುಳಸಿ ವೃಂದಾವನ ಅಂತ. ಬೆಳಗಾಗೆದ್ದು ತುಳಸಿಗೆ ನೀರು ಹಾಕಿ ಅಷ್ಟಾಂಗ ಹಚ್ಚಿ ಗೆಜ್ಜೆ ವಸ್ತ್ರ ಪೂಜೆ ಮಾಡಿ, ಹೂ ಪೂಜೆ ಮಾಡಿ, ಸಕ್ಕರೆ ನೈವೇದ್ಯ ಮಾಡಿ, ನಾಟಂಕಾರ ಹಾಕಿದ್ದೆ. ಮನೆ ಒಳಗೆ ಹೋದ ತಕ್ಷಣ ಬೇಡ ಶಬ್ದಗಳು. ಹಾಗೆ ಅನಾಚಾರವನ್ನು ಮಾಡಿಬಿಟ್ರೆ ಏನ್ ಪುಣ್ಯ ಬರುತ್ತೆ? ಅದಕ್ಕೆ ದೇವರು ಹೇಳಿದ, ಈ ಒಳಗೊಂದು ಹೊರಗೊಂದು ಮಾಡೋರು ಇರ್ತಾರಲ್ಲ, ಅಂಥವರನ್ನ ನಾನು ನೋಡೋದಿಲ್ಲ ಅಂತನ್ನೋ ಸಲುವಾಗಿ ಕಣ್ಣನ್ನು ಮುಚ್ಚಿದೆ. ಹೌದು, ಇದು ಒಂದ್ ಸಲಕ್ಕೆ. ಎರಡನೇ ಸಲ ಯಾಕೆ ಸಿಗದಿ ಅಂತ ಕೇಳಿದ್ರೆ, ಪೂತನ ಬರ್ತಾಳೆ, ನನ್ನ ಎದುರು ನಿಂತ್ಕೊಂತಾಳೆ. ಈ ನಿಂತುಕೊಂಡ ಕಣ್ಣುಗಳನ್ನ ನನ್ನ ಅದ್ಭುತವಾಗಿರ್ತಕ್ಕಂಥ ಯಾವ ಸೂರ್ಯಚಂದ್ರರು ನನ್ನ ಕಣ್ಣಿಂದ ಹುಟ್ಟಿದ್ದಾರೆ, ಇಂತಹ ದಿವ್ಯವಾದ ಚಕ್ಷುಷ್ಗಳಿಂದ ಆ ಪೂತನೆಯನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ನನ್ನದು ಸೂರ್ಯಚಂದ್ರರು ಹುಟ್ಟಿರುವಂತಹ ನೇತ್ರಗಳು. ಪೂತನೆಯ ನೇತ್ರಗಳು ಒಂದು ದಿವಸವೂ ನನ್ನ ಪ್ರತಿಮೆಯನ್ನು ನೋಡಿಲ್ಲ, ಒಂದು ದಿವಸವೂ ನನ್ನನ್ನು ಜ್ಞಾನ ಮಾಡಿಸಿಕೊಡತಕ್ಕಂತಹ ವೇದಗಳ ಅಧ್ಯಯನವನ್ನು ಮಾಡಿಲ್ಲ, ಒಂದು ದಿವಸವೂ ಸ್ತ್ರೀಯಾಗಿದ್ದರೂ ವೇದವನ್ನ ಕೇಳಿ ಮುಖಾಂತರ, ವೇದ ಮಂತ್ರ ಇದು ಅಂತ ತಿಳಿದುಕೊಳ್ಳುವ ಮುಖಾಂತರ. ಇನ್ನು ನಾನು ಎಲ್ಲ ಸರ್ವಶಬ್ದ ವಾಚನಾಗಿದ್ದೇನೆ. ಇತ್ಯಾಕಾರಕವಾಗಿರ್ತಕ್ಕಂತಹ ಶಾಸ್ತ್ರಗಳೇನಿದೆ ಅವುಗಳನ್ನ ಬ್ರಾಹ್ಮಣರ ಮುಖದಿಂದ ಎಂದೂ ಕೂಡ ಅವಳು ಈ ಕಣ್ಣುಗಳಿಂದ ನೋಡಿಲ್ಲ. ಒಬ್ಬ ಉತ್ತಮನಾದ ಬ್ರಾಹ್ಮಣನನ್ನ ಈ ಕಣ್ಣಿನಿಂದ ನೋಡಿಲ್ಲ. ಇಂತಹ ಅಪಚಾರವನ್ನ ಮಾಡುವ ದುಷ್ಟದನ್ನ ನೋಡಿ, ಪರಪುರುಷನ ಮನೆಗೆ ಹೋಗಿ ಅವರನ್ನ ನೋಡುವ ದುಷ್ಟವಾದ ವ್ಯಾಪಾರವನ್ನು ಮಾಡುವಂತ ಈ ಕಣ್ಣುಗಳನ್ನ ನನ್ನ ಸುಂದರವಾದ ತೇಜಸ್ವಿಭೂತವಾದ ಶುದ್ಧವಾದ ಕಣ್ಣುಗಳಿಂದ ನಾನು ಸರ್ವತಾ ನೋಡೋದಿಲ್ಲ ಅಂತನ್ನುವ ಕಾರಣಕ್ಕೋಸ್ಕರವಾಗಿ ನಾನು ಕಣ್ಣನ್ನು ಮುಚ್ಚಿದೆ. ಹೌದು, ತಿರ್ಗಾ ತೆಗೆದಿದ್ದರೆ ಕಣ್ಣು ಮುಚ್ಚಿದೆ. ಯಾಕೆ? ನಾನು ಕಣ್ಣು ಬಿಟ್ಟು ನೋಡಿದ್ರೆ ಬರೀ ಕಣ್ಣನ್ನ ಮಾತ್ರ ನೋಡಕ್ಕಾಗಲ್ಲವಲ್ಲಪ್ಪ. ನಾನು ನೋಡಿದರೆ ಅವನ ಇಡೀ ಶರೀರವನ್ನು ನೋಡಬೇಕಾಗ್ತದೆ. ಯಾರು ಕಣ್ಣಲ್ಲಿ ಕಣ್ಣನ್ನು ಮಾತ್ರ ನೋಡಕ್ಕಾಗಲ್ಲ, ನೋಡೋ ಕಾಲಕ್ಕೆ ಇಡೀ ದೇಹವನ್ನು ನೋಡಬೇಕಾಗ್ತದೆ. ದೇಹ ನೋಡಿದಾಗ ಅವಳು ಮಾಡಿರುವ ಒಂದೊಂದು ಅಪರಾಧಗಳನ್ನು ಕೂಡ ನಾನು ಎಣಿಸಬೇಕಾಗ್ತದೆ. ಯಾಕೆ? ಒಂದು ಒಳ್ಳೆಯದನ್ನ ಮಾಡಿದ್ದರೂ ಕೂಡ ನಾನು ಅವಳನ್ನ ಗ್ರಹಣ ಮಾಡಬಹುದಾಗಿತ್ತು ನನ್ನ ಭಕ್ತಳು ಅಂತ. ಆದರೆ ಅವರ ಕಿವಿ ಎಂದೂ ಭಾಗವತವನ್ನ ಕೇಳಿಲ್ಲ, ಶಸ್ತ್ರಾಸ್ತ್ರ ಒಳ್ಳೆಯ ಸತ್ಯಾಸ್ತ್ರವನ್ನ ಶ್ರವಣವನ್ನ ಮಾಡಿಲ್ಲ. ಅವಳ ನಾಸಿಕ ಎಂದೂ ಭಗವಂತನ ನಿರ್ಮಾಲ್ಯವನ್ನ ಸ್ವೀಕಾರವನ್ನ ಮಾಡಿಲ್ಲ. ಅವಳ ಬಾಯಿಯಲ್ಲಿ ಒಂದು ಸಲವು ನನ್ನ ಕೃಷ್ಣ ಅಂತಾಗಲಿ ರಾಮ ಅಂತಾಗಲಿ ಉಚ್ಚಾರಣೆಯನ್ನ ಮಾಡಿಲ್ಲ. ಅವಳ ಉದರ ಎಂದೂ ನನಗೆ ಅರ್ಪಿತವಾದ, ನನಗೆ ನಿವೇದಿತವಾದ ಭಕ್ಷ್ಯ ಭೋಜ್ಯಗಳನ್ನ ಅನ್ನವನ್ನ ಸ್ವೀಕಾರ ಮಾಡಿಲ್ಲ. ಅವಳ ಕಾಲುಗಳು ಎಂದೂ ತೀರ್ಥಯಾತ್ರೆಗೆ ಹೋಗಿಲ್ಲ, ಬ್ರಾಹ್ಮಣರ ಮನೆಗೆ ಹೋಗಿಲ್ಲ, ದೇವಸ್ಥಾನ ಗುಡಿಗಳಿಗೆ ಹೋಗಿಲ್ಲ. ಅಂತಂದ ಮೇಲೆ ಅಂಥವಳನ್ನ ನಾನು ನನ್ನ ಈ ಅದ್ಭುತವಾದ ಕಣ್ಣುಗಳಿಂದ ನೋಡಿ ನಾನೇ ಯಾಕೆ ಅನುಗ್ರಹವನ್ನು ಮಾಡಿ. ಅದಕ್ಕೆ ದೇವರ ಮುಂದೆ ನಿಂತ ಕೆಲವರೆಲ್ಲ ಪ್ರಾರ್ಥನೆ ಮಾಡ್ತಿರ್ತಾರೆ, ದೇವರೇ ನನ್ನ ಸ್ವಲ್ಪ ಕಣ್ಣು ಬಿಟ್ಟು ನೋಡು, ದೇವರೇ ನನ್ನ ಸ್ವಲ್ಪ ಕಣ್ಣು ಬಿಟ್ಟು ನೋಡು. ದೇವರು ನಮ್ಮನ್ನ ಕಣ್ಣು ಬಿಟ್ಟು ನೋಡಬೇಕಾದರೆ ಅವನು ಕಣ್ಣು ಬಿಟ್ಟು ನೋಡುವ ಹಾಗೆ ನಾವು ಆದರೆ ದೇವರು ಸ್ವಯಂ ತಾನು ಕಣ್ಣು ಬಿಟ್ಟು ನೋಡ್ತಾನೆ. ಅವನೇನು ಕಣ್ಣು ಮುಚ್ಚಲ್ಲ. ಕಣ್ಣು ಬಿಟ್ಟು ನೋಡುವವನ ಶಬ್ದಕ್ಕೆ ಅರ್ಥವೇನು? ಅನುಗ್ರಹ ರೂಪೇಣ ಅಂತ ಅರ್ಥ. ಆ ಒಂದು ಅನುಗ್ರಹವನ್ನು ಅವನು ಮಾಡಬೇಕಾದರೆ ನಾವು ಶುದ್ಧರಾಗಿರಬೇಕು, ಭಗವಂತನ ಕಥೆಯನ್ನ ಶ್ರವಣವನ್ನ ಮಾಡಬೇಕು, ಅವನ ಮಹಿಮೆಯನ್ನು ತಿಳಿದುಕೊಳ್ಳಬೇಕು, ಅವನ ಅದ್ಭುತವಾಗಿರ್ತಕ್ಕಂತಹ ನಿರ್ಮಾಲ್ಯವನ್ನ ಗ್ರಹಣವನ್ನ ಮಾಡಬೇಕು, ಶಿರಸ್ಸಿನಲ್ಲಿ ಧಾರಣೆಯನ್ನ ಮಾಡಬೇಕು. ಈ ಎಲ್ಲವನ್ನ ಇಟ್ಟುಕೊಂಡು ಕೃಷ್ಣ ಹೇಳಿದ, ನಾನು ಕಣ್ಣನ್ನು ಮುಚ್ಚಿದೆ. ಅದಕ್ಕೆ ಹಾಜರಾಗ ಹೇಳ್ತಾರಲ್ಲ, ಹರಿ ನಿರ್ಮಾಲ್ಯವ ಶಿರಧಿ ಧರಿಸುತ್ತಿರು, ಹರಿ ನೈವೇದ್ಯವ ವಂದಿಸುತ್ತಿರು ನಿತ್ಯ, ಇರಳು ಹಗಲು ಎನ್ನದಲೆ. ಹಗಲು ಅಂತನಬೇಡ, ರಾತ್ರಿ ಆಯ್ತು ಅಂತನಬೇಡ, ಎರಡೂ ಹೊತ್ತು ಕೂಡ ಭಗವಂತನ ಸ್ಮರಣೆ ಮಾಡು, ದುರುಳರ ಕೂಡದಿರು. ಸರ್ವತ ವಿಷ್ಣು ದ್ವೇಷಗಳು, ಭಗವದ್ವೇಷಗಳು, ಭಗವಂತನ ಬಂಧುಗಳ ದ್ವೇಷಗಳು ಅವರ ಹತ್ರ ಮಾತ್ರ ಸರ್ವತ ಸೇರಬೇಡ. ಸಜ್ಜನರ ಸಂಘವಾಗದೇ ಇದ್ರೂ ಚಿಂತೆ ಇಲ್ಲ,
ದೇವರನ್ನು ಬೆಡ್ಕೋತಿದ್ರೆ ಒಂದರದ ಸಜ್ಜನ ಸಂಘವನ್ನು ಕೊಡ್ತಾನೆ. ಆದರೆ ದುಷ್ಟರ ಜನರ ಸಂಘವನ್ನು ಮಾತ್ರ ಸರ್ವಥವನ್ನು ಮಾಡಬೇಡ ಎನ್ನುವ ನಿಟ್ಟಿನಿಂದ ಭಗವಂತ ಹೇಳಿದಾನವ ಸಂದೇಶವನ್ನು ಕೊಡ್ತಾನೆ. ಕಣ್ಣು ಮುಚ್ಚಿದ್ದು ಓಕೆ ಸರಿ, ಕಣ್ಣು ಬಿಟ್ಟು ಯಾಕೆ? ಕೃಷ್ಣ ಹೇಳಿದ, ಕಣ್ಣು ಮುಚ್ಕೊಂಡೇ ಇದ್ರೆ ಮಗು ಮಲ್ಕೊಂಡಿದೆ ಅಂತ ಅವಳು ಸ್ತನಪಾನವನ್ನ ಮಾಡಿಸೋದಕ್ಕೆ ಬರಲ್ಲ. ಮಲ್ಕೊಂಡಿರುವಂತ ಮಗುವಿಗೆ ಸ್ತನಪಾನ ಮಾಡ್ಸಕ್ಕಾಗಲ್ಲ. ಕೂಸು ಎದ್ದಿದ್ರೆ ಮಾತ್ರ, ಅದು ಅಳ್ತಾ ಇದ್ರೆ ಮಾತ್ರ ತಾಯಿ ಸ್ತನಪಾನವನ್ನ ಮಾಡಿಸ್ತಾಳಲ್ಲ. ಆ ಕಾರಣಕ್ಕೆ ಏನ್ ಮಾಡಿದ, ಕಣ್ಣನ್ನ ಬಿಟ್ರೆ ಏನಾಯ್ತು, ತಿಳ್ಕೊಂಡು ಕೂಸು ಎದ್ದಿದೆ, ಹಾಲು ಕುಡಿಸುವ ನೆಪದಲ್ಲಿ ನಾನು ಅವನನ್ನು ಎತ್ತಿಕೊಂಡು ಸಂಹಾರವನ್ನ ಮಾಡಬಹುದು. ತತ್ಸೂಚನಾಯ ಕೃಷ್ಣ ಪರಮಾತ್ಮ ಕಣ್ಣನ್ನು ಬಿಟ್ಟಿದ್ದ ಎನ್ನುವ ವೃತ್ತಾಂತವನ್ನು ಕೂಡ ಕೃಷ್ಣನಿಗೆ ಹೇಳಿದನಂತೆ. ಅಂತಹ ಆ ಕೃಷ್ಣನ ಹತ್ರ ಬಂದಿದ್ದಾಳೆ, ನೋಡ್ತಾ ಇದ್ದಾಳೆ. ಇವನು ಭಗವಂತ ಅನ್ನೋ ಅರಿವು ಇಲ್ಲ, ಬಾಲಹತ್ಯವನ್ನ ಮಾಡ್ತಾ ಇದ್ದೇನೆ ಎನ್ನುವ ಪ್ರಜ್ಞೆಯೂ ಇಲ್ಲ. ಈಗ ನಾನು ಒಂದು ಕೂಸನ ಸಂಹಾರವನ್ನ ಮಾಡಿದರೆ ಅವರ ತಂದೆ ತಾಯಿಗಳು ಆ ಶಿಶುವನ್ನ ಕೊಂದದ್ದರ ದುಃಖವನ್ನ, ನನ್ನ ಮಗು ಹೋಯ್ತಲ್ಲ, ಒಂದು ಶಿಶುವನ್ನ ಕಳೆದುಕೊಂಡ ತಂದೆ ತಾಯಿಗಳಿಗೆ ಎಷ್ಟು ದುಃಖವಾಗತ್ತೆ ಅನ್ನುವ ಅರಿವೂ ಒಳಗಿಲ್ಲ. ಅದಕ್ಕೆ ಅವರನ್ನ ದುಷ್ಟರು ಅಂತ ಬಂದಳು, ಎತ್ತಿಕೊಂಡಳು, ಸ್ತನಪಾನವನ್ನು ಮಾಡಿಸಬೇಕು. ಅದರಲ್ಲಿ ವಿಷ ತುಂಬಿದೆ. ಕೇವಲ ಸ್ತನಪಾನವಾಗಿದ್ದಾರೋ ದೇವರು ಕ್ಷಮಿಸ್ತಿದ್ದೇನೋ, ಆದರೆ ವಿಷಪಾನವನ್ನೇ ಮಾಡಿಸ್ತಾ ಇದ್ದಾಳಲ್ಲ, ಅವಳ ಮೈಯೆಲ್ಲ ವಿಷವಾಗಿ ಇದೆಯಲ್ಲ. ದೇವರ ಹತ್ರ ನಾವು ಹೋಗಬೇಕಾದ್ರೆ ನೋಡಿ, ಆದರೆ ಎಷ್ಟು ಸ್ವಚ್ಛಿರಬೇಕು. ಒಳಗಡೆ ಕಲ್ಮಶವಾದ ಮನಸ್ಸಿದ್ದರೂ ಸಾಕು, ಒಳಗಡೆ ವಿಷ ಬೆರೆಸುವಂತ ಸ್ವಭಾವವಿದ್ದರೂ ಸಾಕು. ಪಂಚಮ ಸ್ಕಂದದಲ್ಲಿ ಕೇಳಿದಿರಲ್ಲ, ಎಂಥ ನರಕ ಬರುತ್ತೆ. ಇನ್ನೊಬ್ಬರಿಗೆ ವಿಷವನ್ನ ಹಾಕುವುದರಿಂದ, ವಿಷ ಕಲುಷಿತವಾದ ಮಾತನ್ನ ಆಡುವುದರಿಂದ, ವಿಷವನ್ನ ಉಂಟು ಮಾಡತಕ್ಕಂಥ ಪ್ರಸಂಗವನ್ನ, ವಿಷಮವಾದ ವಿಷವನ್ನ ಪರಿಸ್ಥಿತಿಯನ್ನು ತಂದುಕೊಡೋದ್ರಿಂದ ಏನಾಗತ್ತೆ ಅಂತ ಗೊತ್ತಲ್ಲ. ಅದೆಲ್ಲಕ್ಕೂ ಏನು ನರಕ ಅಂತ ಹೇಳಿದ್ದಾನಲ್ಲ, ಅವೆಲ್ಲವನ್ನು ಕೂಡ ದೇವರೇ ತೋರಿಸ್ಕೊಡ್ತಾ ಇದ್ದಾನೆ. ಅದೆಲ್ಲ ಸರಿ. ಕೃಷ್ಣನ ಹತ್ರ ಪೂತನ ಬಂದಳೆ ಯಾಕೆ? ಕೃಷ್ಣನ ಹತ್ರ ಪೂತನ ಬಂದಿದ್ದೇ ಇದಕ್ಕೆ. ಏನಂತ? ಕೃಷ್ಣ, ನಾನು ಪೂತ ನಾನು ಪೂತ ಅಲ್ಲ ಅಂತ ಹೇಳಿದ್. ನಾ ಅಂದ್ರೆ ಅಲ್ಲ, ಅಲ್ಲ ಅಂತ ಪೂತ ನ. ಪೂತ ಅಂದ್ರೇನು? ಶುದ್ಧ ಅಂತ. ವ್ಯಾಸರಾಜರು ಪುರಂದರದಾಸರನ್ನ ಹೊಗಳೋ ಕಾಲಕ್ಕೆ ಗುರುಗಳವರು ಹೇಳೋ ಕಾಲಕ್ಕೆ ಹೇಳ್ತಾರೆ, ಪೂತಾತ್ಮ ಪುರಂದರ ದಾಸರಿವರಯ್ಯ, ದಾಸರಂದರೆ ಪುರಂದರ ದಾಸರಯ್ಯ. ಪೂತ ಅಂದ್ರೆ ಶುದ್ಧ. ಕೃಷ್ಣ ಪೂತ ನ. ಇಲ್ಲಿಯವರೆಗೆ ನೀನು ಕಣ್ಣನ್ನ ಬಿಟ್ಟು, ಯಾವ ಕಣ್ಣು, ಮಗು, ಕಿವಿ, ಬಾಯಿ ಮತ್ತೊಂದು ನನ್ನ ಸೇವೆಯನ್ನ ಮಾಡಿಲ್ಲ ಅಂತ ನೀ ಹೇಳ್ತಾ ಇದೆಯಲ್ಲ, ಅದು ಸರಿಯಾಗಿ ಇದೆ. ನಾನು ಪೂತ ನ, ನಾನು ಶುದ್ಧವಾಗಿ ಇಲ್ಲ. ನನ್ನನ್ನು ನೀನು ಸಂಹಾರವನ್ನು ಮಾಡಿಬಿಡು. ಸಂಹಾರ ಮಾಡಿದ ಭಗವಂತನಿಂದ ಸಂವೃತವಾದ ಮಾತ್ರಕ್ಕೆ ಸದ್ಗತಿಯಾಗತ್ತಾ ಅಂತ ಕೇಳಿದರೆ ಸರ್ವಥ ಆಗಲ್ಲ. ಭಗವಂತನ ಕಡೆಯಿಂದ ಸಂವೃತರಾದವರು ಎಲ್ಲರೂ ಮೋಕ್ಷಕ್ಕೆ ಹೋಗುವುದಾಗಿದ್ದಿದ್ದರೆ ಇಡೀ ಜಗತ್ತೇ ಮೋಕ್ಷಕ್ಕೆ ಹೋಗಬೇಕಾಗಿತ್ತು. ಯಾಕೆ? ಎಲ್ಲರನ್ನೂ ಕೊನೆಗೆ ಸಂಹಾರ ಮಾಡುವನು ಭಗವಂತನೇ. ಆದರೆ ಸಂಹಾರ ಮಾಡಿಸಿಕೊಂಡ ಮಾತ್ರಕ್ಕೆ ಮೋಕ್ಷಕ್ಕೆ ಹೋಗೋದಿಲ್ಲ. ಮತ್ತೆ ಭಗವಂತನೇ ಸಂಹಾರ ಮಾಡಿದ್ರಿಂದ ಏನು ಫಲ? ದಿತಿದೇವಿ ನನ್ನ ಮಕ್ಕಳನ್ನ ಭಗವಂತನೇ ಸಂಹಾರ ಮಾಡಬೇಕು ಅಂತ ಯಾಕೆ ಕೇಳ್ಕೊಂಡು ಅಂತಂದರೆ, ಆ ಹಿರಣ್ಯಕಶಿಪು, ಆ ರಾವಣ ಕುಂಭಕರ್ಣಗಳಲ್ಲಿ ಸಾತ್ವಿಕ ದೇವತೆಗಳಿದ್ದಾರೆ, ಜಯವಿಜಯರಿದ್ದಾರೆ, ಅವರಿಗೆ ಸದ್ಗತಿಯ. ಹಾಗಾದರೆ ಇಲ್ಲಿ ಊರ್ವಶಿ ಇದ್ದಾಳೆ. ಒಳಗಿರ್ತಕ್ಕಂಥ ಊರ್ವಶಿ ಋಷಿಗಳ ಶಾಪದಿಂದ ಗ್ರಸ್ತಳಾಗಿ ಕೃಷ್ಣನಿಂದ ಸಂವೃತವಾದಾಗ ನಿನಗೆ ಮೋಕ್ಷ ತಾತ್ಪರ್ಯದಲ್ಲಿ ಶ್ರೀಮದಾಸರು ಹೇಳ್ತಾರೆ. ಹೀಗಾಗಿ ಅವಳು ಬಂದು ಅಲ್ಲಿ ಇದ್ದಾಳೆ. ದೇವರು ಪರಸ್ತ್ರೀಯರನ್ನ, ಯಾವ ಪರಸ್ತ್ರೀಯನ್ನ ಕಣ್ಣೆತ್ತೂ ಕೂಡ ನೋಡಬಾರದು, ಮಾತನಾಡಿಸಬಾರದು ಅಂತ ಹೇಳ್ತದೆ, ಅಂತಹ ಪರಸ್ತ್ರೀಯನ್ನು ಹೇಗೆ ಸ್ಪರ್ಶ ಮಾಡಿದ? ಅದಕ್ಕೆ ಶಾಸ್ತ್ರ ಉತ್ತರ ಕೊಡ್ತು, ಅದು ಬಾಲಾವಸ್ಥೆ. ಅವರಿಗೆ ಎಲ್ಲಿಯವರೆಗೆ 10, 12 ವರ್ಷವಾಗಿ 18 ವರ್ಷವಾಗುವವರೆಗೂ ಕೂಡ
ಮಕ್ಕಳ ಆಟಿಕೆಯಲ್ಲಿ ಅವರಿಗೆ ಕಾಮ ಅಂತ ಅನ್ನೋದು ಇರೋದಿಲ್ಲ ಅಂತ ವಾದರಾದ್ರೆ ಹೇಳಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಅವಳು ಮಗುವಾಗಿರುವಾಗ ಊರ್ವಶಿ ದೇವತೆ ಪೂತನೆಗೆ ದೇವರು ಸರ್ವತಾ ಮುಟ್ಟಲಿಲ್ಲ. ಒಳಗಿರುವ ಪೂತನೆ ಅಪ್ಸರ ಸ್ತ್ರೀ ಭಗವಂತನನ್ನ ಧಾರಣೆ ಮಾಡಿದ್ದಾಳೆ. ಅವಳು ಧಾರಣೆ ಮಾಡಬೇಕಾದರೂ ಅವಳೊಳಗಿರತಕ್ಕಂತಹ ಲಕ್ಷ್ಮೀದೇವಿ, ಅವಳೊಳಗಿರತಕ್ಕಂತಹ ವಾಯುದೇವರು, ತತ್ವಾಭಿಮಾನ ದೇವತೆಗಳೆಲ್ಲರೂ ಕೂಡ ಬಂದಿದ್ದಾರೆ ಹೊರತು ಪೂತನ ಅಷ್ಟು ಕೆಟ್ಟ ಸ್ತ್ರೀ ಒಬ್ಬ ಸರ್ವೋತ್ತಮನಾದ ಭಗವಂತನನ್ನ ನೋಡೋದಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಮೇಲೆ ಸರಿಯಾಗಿ ಇನ್ನು ಧಾರಣೆ ಮಾಡುವುದರಲ್ಲಿ ಬಂತು. ಆದರೆ ಭಗವಂತನ ಇಚ್ಛೆ, ಭಗವಂತನ ಪ್ರೇರಣೆಯಿಂದ ಅವ್ಯಾವೂ ನಮ್ಮ ಕಣ್ಣಿಗೆ ಕಾಣಿಸಲಿಲ್ಲ. ಕಣ್ಣಿಗೆ ಕಾಣಿಸಿದ್ದು ಪೂತನ, ಅವಳನ್ನು ಎತ್ತುಕೊಂಡಿದ್ದಾಳೆ. ಹಾಲು ಕುಡಿಯುವ ನೆಪದಿಂದ, ಕುಡಿಸುವ ನೆಪದಿಂದ ಕೃಷ್ಣ ಅವಳನ್ನು ಹೊರಗೆ ಕರೆದುಕೊಂಡು ಹೋದ. ಹಿತ್ಲ ಕಡೆ ಬಾಗಿಲಿಂದ ಮುಂಗಡೆ ಭಾಗ ಕಾಣಿಸ್ಬಿಡ್ತಾಳೆ ಯಶೋಧ, ಕಿಟಕಿ ನೋಡ್ಬಿಡ್ತಾಳೆ, ಹಿತ್ಲ ಕಡೆಯಿಂದ ಕರ್ಕೊಂಡು ಹೋದ. ಯಾಕೆ? ನಾನು ವಿಷವನ್ನ ಹೀರುವಾಗ ನಿನ್ನ ಪ್ರಾಣವನ್ನೂ ಹೀರ್ತೇನೆ, ಆಗ ನಿನ್ನ ಸ್ವರೂಪ ದೇಹ ಬರ್ತದೆ. ಸ್ವರೂಪ ದೇಹ ಅಂದ್ರೆ ನೀನು ಏನಾಗಿ ಹುಟ್ಟಿ ಬಂದಿದ್ದೀಯೋ ಆ ದೇಹ ಬರ್ತದೆ. ನಿನ್ನ ಬೃಹದಾಕಾರವಾಗಿರ್ತಕ್ಕಂಥ ಆ ದೇಹ ನನ್ನ ಮನೆ ಒಳಗೆ ಇದ್ದಾಗ ಬಂದ್ರೆ ನನ್ನ ಮನೆ ಹಾಳಾಗತ್ತೆ, ನಾನ್ಯಾಕೆ ನನ್ನ ಮನೆ ಹಾಳು ಮಾಡ್ಕೊಳ್ಳಿ ಅಂತ ಹೇಳಿ ಕೃಷ್ಣ ಹೊರಗೆ ಕರೆದುಕೊಂಡು ಹೋದ. ಹೊರಗೆ ಹೋದಾಗ ಸ್ತನಪಾನವನ್ನು ಮಾಡಿಸುವಾಗ ಪ್ರಾಣವನ್ನು ಕೂಡ ಹೀರಿದ ಕೃಷ್ಣ ಆ ಪೂತನವನ್ನ ಸಂಹಾರವನ್ನು ಕೂಡ ಮಾಡಿಬಿಟ್ಟ. ಧಾಪ್ ಅಂತ ಹೊತ್ಕೊಂಡೆ. ಏನ್ ಶಬ್ದ ಅಂತ ಗಾಬರಿಯಾಗಿ ಎಲ್ಲರೂ ಬರ್ತಾ ಇದ್ದಾರೆ. ಮಗು ತೊಟ್ಲಲ್ಲಿ ಕಾಣಿಸ್ತಿಲ್ಲ, ಹುಡುಕಾಡ್ತಾ ಇದ್ದಾರೆ, ನೋಡ್ತಾರೆ ಹೊರಗಡೆ ಹೊರಟದಾರ ಶರೀರ. ನಂದಗೊಬ್ಬ ಹೊಲಕ್ಕೆ ಹೋಗಿದ್ದ, ಅವನನ್ನು ಕರೆಸ್ತಾರೆ. ಎಲ್ಲರೂ ಕೂಡ ಬಂದಿದ್ದಾರೆ. ಪರಸ್ಪರ ಮಾತುಕತೆ, ಅದು ಇದು ಒಬ್ಬೊಬ್ಬರ ನಂತರ ಮಾತು ಅವೆಲ್ಲವೂ ಕೂಡ ನೋಡಿದಾಗ ಕೃಷ್ಣ ಆ ಪೂತನೆಯ ಶರೀರದ ಹೊಟ್ಟೆಯ ಮೇಲೆ ನಗತಾ 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 ಮಲ್ಕೊಂಡಿದ್ದ. ಆರಾಮ ನಗ್ತಿದ್ದ. ಯಾಕೆ ನಕ್ಕ್ಯೋ ಅಂದ್ರು, ದುಷ್ಟರ ಸಂಹಾರ ಪ್ರಾರಂಭವಾಯಿತು, ಅದಕ್ಕೆ ಸಂತೋಷವಾಯ್ತಲ್ಲ, ಅದಕ್ಕೆ ನಗ್ತಿ. ಆಮೇಲೆ ಎತ್ಕೊಂಡಿದ್ದಾಳೆ. ಮಗುವಿನ ಆ ಒಂದು ಸಂದರ್ಭವನ್ನು ಕಂಡು ದೃಷ್ಟಿ ಬಟ್ಟನ್ನು ಇಟ್ಟು ದೃಷ್ಟಿ ತೆಗೆದು ಯೋ ಏನಾಗಿದೆ ಅಂತ ಗಾಬರಿಯಾಗಿ ಅಂದುಕಪ್ಪ ಬಂದಿದ್ದು. ಪರಸ್ಪರ ಮಾತುಕತೆ. ಆ ದೊಡ್ಡದಾದ ಶರೀರವನ್ನು ಹೋರ್ಲಿಕ್ಕೂ ಸಾಧ್ಯವಾಗಲಿಲ್ಲ. ಕೈಗಳನ್ನ ಕಾಲುಗಳನ್ನ ಕತ್ತರಿಸಿ ಅದನ್ನು ಸುಟ್ಟಾಕಿದ್ದಾರೆ. ದೇವರಿಗೆ ಹಾಗೆ ಹೀಗೆ ಮಾಡಿದ. ನಾವು ನಮ್ಮ ದೇಹವನ್ನು ತ್ಯಾಗವನ್ನು ಮಾಡುವಾಗ ನಮ್ಮ ಅವಯವಗಳೆಲ್ಲವೂ ಚೆನ್ನಾಗಿರ್ಬೇಕು, ಒಂದು ಶಾಸ್ತ್ರೋಕ್ತ ರೀತಿಯಿಂದ. ಎರಡನೆಯದು ಯೋಗ್ಯವಾಗಿರತಕ್ಕಂಥವರ ಕಡೆಯಿಂದ ಸಂಸ್ಕಾರವಾಗಬೇಕು. ದೇಹಕ್ಕೆ ಸರಿಯಾಗಿ ಸಂಸ್ಕಾರವಾಗದೇ ಇದ್ದರೆ ಮುಂದೆ ಆ ಜೀವನಿಗೆ ಯೋಗ್ಯವಾದ ಲೋಕವಾಗಲಿ ಯೋಗ್ಯವಾದ ಪುನರ್ಜನ್ಮವಾಗಲಿ ಸಿಗೋದಿಲ್ಲ. ನಂದಗೋಪ ಏನಂದರೂ ಕೃಷ್ಣ ಪರಮಾತ್ಮನ ಸಾಕು ತಂದೆ ಅಂತ ಕರೆದುಕೊಂಡಿದ್ದಾನೆ. ಆ ಕೃಷ್ಣನ ತಂದ ಕಡೆಯಿಂದ ಈ ಪೂತನಾಗೆ ಯೋಗ್ಯವಾಗಿರುವಂತ ಸಂಸ್ಕಾರವಾಗಿ ಬಿಟ್ಟರೆ ಪೂತನಾಗೆ ಅನಿವಾರ್ಯವಾಗಿ ಆದರೂ ಯೋಗ್ಯವಾದ ಜನ್ಮ ಬರಬೇಕಾಗತ್ತೇನೋ ಅನ್ನುವುದಕ್ಕೆ ದೇವರೇನ್ ಮಾಡಿದ, ಅವಳ ಅವಯವಗಳೆಲ್ಲವನ್ನೂ ಕೂಡ ಕತ್ತರಿಸಿ ಛೇದನವನ್ನ ಮಾಡಿ ಹಾಗೆ ಆ ದೇಹಕ್ಕೆ ಸಂಸ್ಕಾರವನ್ನು ಕೊಟ್ಟ ಅಂತವ ವೃತ್ತಾಂತವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಈಗೆಲ್ಲರೂ ಕೂಡ ಅದನ್ನ ಎಲ್ಲ ಒಳಗಡೆ ಕರೆದುಕೊಂಡು ಹೋಗಿದ್ದಾರೆ. ನಾನಾ ವಿಧವಾಗಿರತಕ್ಕಂತಹ ಎಲ್ಲ ಉಪಚಾರಗಳನ್ನು ಮಗುವಿನ ಆಟವನ್ನು ಮಾಡಿಸಿದ್ದಾರೆ. ಅದಾದ ಮೇಲೆ ಒಂದು ಸಲ ಹೀಗೆ ಆ ಒಂದು ಕೃಷ್ಣನನ್ನ ತನ್ನ ತೊಡೆಯ ಮೇಲೆ ಎತ್ತುಕೊಂಡಿರ್ತಕ್ಕಂತಹ ಸಂದರ್ಭ. ಆ ಸಂದರ್ಭದಲ್ಲಿ ನಾನಾ ವಿಧವಾಗಿರ್ತಕ್ಕಂತಹ ಕೈಗಳನ್ನು ಆಡಿಸುವುದು ಮಾಡುವುದು ಇವೆಲ್ಲವನ್ನೂ ಕೂಡ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ಒಂದು ಕರ್ಮವನ್ನು ಜಾತಕರ್ಮವನ್ನು ಮಾಡಬೇಕು ಅಂತ ಉತ್ಸವವನ್ನು ಮಾಡುವುದಕ್ಕೆ ಅಂತ ಎಲ್ಲರೂ ಯಮುನಾ ತೀರವನ್ನು ಸೇರ್ತಾ ಇದ್ದಾರೆ. ಎತ್ತಿನ ಗಾಡಿಗಳೆಲ್ಲರೂ ಕೂಡ ಹೋಗಿದ್ದಾರೆ. ಏನೇನು ಬೇಕೋ ಕಾರ್ಯಕ್ರಮಕ್ಕೆ ಹಣ್ಣು, ಹೂವು, ಪಾತ್ರೆ, ಪಡಿಗೆ, ಒಲೆ, ಸೌದೆ ಏನೇನು ಬೇಕೋ ಎಲ್ಲ ನೂರಾರು ಗಾಡಿಗಳಲ್ಲಿ ಹಾಕೊಂಡು ಹೋಗಿದ್ದಾರೆ. ಅದರಲ್ಲೇ ಒಬ್ಬ ಶಕಟಾಸುರ ಅಂತ, ಅವನ ಹೆಸರು ಶಕಟ ಅಂದ್ರೆ ಬಂಡಿ. ಅವನಿಗೊಂದು ಅಭ್ಯಾಸ, ಬಂಡಿ ರೂಪ ತಗೊಳ್ಳೋ ಚಟ ಅಭ್ಯಾಸ ಅವನಿಗೆ. ಹೀಗೆ ಬಂಡಿ ರೂಪದಿಂದ ಬರ್ತಾ ಇದ್ದ. ಎಲ್ಲರೂ ಅಯ್ಯೋ ಬಂಡಿ ಇದೆ, ಎತ್ತಿನ ಗಾಡಿ ಅಂತ ಎಲ್ಲರೂ ಕೂತ್ರೆ ಹಾಗೆ ಶರೀರವಾಗಿ ಎತ್ಕೊಂಡು ಹೋಗುತ್ತೆ. ಹೀಗೆ ಅವನು ಸಂಹಾರವನ್ನು ಮಾಡ್ಕೋತ ಎಷ್ಟೋ ಜನರಿಗೆ ಮೋಸ ಮಾಡ್ಕೋತಾ ಬಂದಿದ್ದ. ಅವನಿಲ್ಲಿ ಬಂದ. ಅವನಿಗೇನು ದೇವರನ್ನು ಕೃಷ್ಣ ಇವನು ಕಂಸನ ಸಂಹಾರ ಮಾಡ್ತಾನೆ ಅವೆಲ್ಲ ಅವನಿಗೆ ಗೊತ್ತಿಲ್ಲ. ಅವನೊಬ್ಬ ಅಸುರ, ಜನರಿಗೆ ತೊಂದರೆಯನ್ನು ಕೊಡ್ತಾ ಇದ್ದ. ಇಲ್ಲೊಂದು ಶಿಶು ಕಾಣಿಸ್ತು. ಈ ಶಿಶುವನ್ನ ಸಂಹಾರವನ್ನು ಮಾಡೋಣ ಅವನು ಹೇಳಿದ್ದಲ್ಲ ಕಂಸ, ನವಜಾತ ಶಿಶುಗಳ ಸಂಹಾರವನ್ನು ಮಾಡಿ ಅಂತ ಹೇಳಿದ್ದಲ್ಲ, ಮಾಡಬೇಕು ಅಂತ ಬಂದಿದ್ದಾನೆ. ಗಾಡಿಯ ಆಕಾರಣ ಬಂದು ನಿಂತಿದ್ದ. ಯಶೋಧ ಇವ್ರ ಮೇಲೆ ಎಣ್ಣೆ ಗಿಣ್ಣೆ ಹಚ್ಚಿ ಸ್ನಾನಾದಿಗಳನ್ನ ಮಾಡಿಸಿ
ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾ ಇದ್ದಾನೆ. ಸ್ನಾನವನ್ನು ಮಾಡಿಸುವಾಗ ಹೇಗೆ ಮಾಡಿಸೋದು? ಪ್ರತಿದಿನ ಸ್ನಾನ ಮಾಡಿಸುವಾಗಲೂ ಇದು ಅನುಸಂಧಾನ. ಗಂಗಾ ಜನಕಗೆ ಗಡಿಗೆ ನೀರೆರೆಬನಂತೆ, ದೊಡ್ಡದಾದ ಒಂದು ಗಡಿಗೆ, ಅದು ಕೊಲೆವರಿ, ಅದನ್ನ ನೀರನ್ನು ತೆಗೆದು ಚಿಕ್ಕದಾದ ಮತ್ತೊಂದು ಗಡಿಗೆ ಬಕೆಟ್ ಇದ್ದಂಗ ಅದಕ್ಕೆ ಹಾಕೊಂಡು ತೋಡ್ಕೊಂಡು ಆಮೇಲೆ ಅದನ್ನ ಇನ್ನೊಂದು ಗಡಿಗೆ. ಪಾಪ ಅವಾಗೆಲ್ಲ ಪ್ಲಾಸ್ಟಿಕ್ ಸಿಕ್ತಿರ್ಲಿಲ್ಲ, ಹಿಂಗಾಗಿ ಪಾಪ ಗಡಿಗೆಯಲ್ಲೇ ಉಪಯೋಗಿಸ್ತಾ ಇದ್ರು. ಶುದ್ಧವಾಗಿತ್ತು ಗಡಿಗೆ, ಬರ್ತದ ಮಡಿಗೆ ಬರ್ತದೆ, ಗಡಿಗೆ ಕೂಡ ಮಡಿಗೆ ಬರ್ತದೆ ಒಳ್ಳೆ ರೀತಿ ಮಾಡಿದ್ರೆ. ಅದನ್ನ ತೆಗೆದುಕೊಂಡು ಕೃಷ್ಣನಿಗೆ ಸ್ನಾನವನ್ನ ಮಾಡಿಸ್ತಾ ಇದ್ದ. ಎಣ್ಣೆ ಹಚ್ಚಿ ಚೆನ್ನಾಗಿ ವಿಶುಷಿಯಾಗಿ ಎರೆದು ಅಲಂಕಾರವನ್ನ ಮಾಡಿ ದೃಷ್ಟಿಭಟ್ಟನ್ನು ಇಟ್ಟು ಕೃಷ್ಣನನ್ನು ಎತ್ಕೊಂಡಂತೆ ಸ್ತನಪಾನವನ್ನು ಮಾಡಿಸಿದ್ದಂತೆ ಕೃಷ್ಣನಿಗೆ ನಿದ್ದೆ. ಯಾವಾಗಲೂ ಅಷ್ಟೇ ಸ್ವಲ್ಪ ಎರ್ಕೊಂಡ್ವಿ ಅಂತ ನೋಡ್ರಿ ನಿದ್ದೆ ಬಂದ್ಬಿಡ್ತದೆ, ಎಂಥವ್ರಿಗಾದ್ರೂ ಬರ್ತದೆ. ನಿದ್ದೆ ಮಾಡಲಿಲ್ಲ ಅಂದ್ರೆ ಅವ್ರ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಯಾಕೆ? ಎರ್ಕೊಂಡಾಗ ಅದು ಫಲ ಸಿಗ್ಲಿಕ್ಕೆ ಬೇಕು. ಎರ್ಕೊಳ್ಳೋದೇ ಆ ಉದ್ದೇಶಕ್ಕೋಸ್ಕರವಾಗಿ. ಮೈಲಿರುವಂಥ ಹೀಟ್ ಏನು ಬಿಸಿ ಅಂಶ ಇರ್ತದೆ ಹೋಗ್ಲಿ, ತಂಪಾಗ್ಲಿ, ನಿದ್ದೆ ಚೆನ್ನಾಗಿ ಬರಲಿ ಅಂಥೇಳಿ ಮೈ ಅವ್ರಿಗಾಗ್ಲಿ ಅಂತಾನೆ ಮಲ್ಕೊಳ್ಳೋದು. ಮಲಗಿಸ್ಬೇಕಲ್ಲ. ಏನು ದೇವ್ರ ಪ್ರೇರಣೆ ನೋಡಿ. 100 ಜನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, 100 ಜನ ಗಂಡಸರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಎಲ್ಲರಿದ್ದಾರೆ. ಅಷ್ಟು ಜನ ಎಲ್ಲರಿದ್ದರೂ ಕೂಡ ಯಾರೊಬ್ರು ಕೈ ಕೊಟ್ಟರು ಕೂಸು ನೋಡ್ಕೊಂತ ಇರ, ನಾನು ಸ್ವಲ್ಪ ಜಳಕ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗೋದಾಗಿತ್ತು. ಆದರೆ ಭಗವತ್ ಪ್ರಚೋದಿತ ಅತತ ಪ್ರೇರಣಾದೇವ, ಪ್ರತಿಯೊಂದನ್ನು ಭಗವಂತನೇ ಪ್ರೇರಣೆ ಮಾಡ್ತಾನೆ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ದೃಷ್ಟಾಂತ. ತೆಗೆದುಕೊಂಡು ಹೋಗಿ ಎಷ್ಟೋ ಬಂಡಿಗಳಿತ್ತು ನೋಡ್ರಿ. ಆ ಷಟಕ ಏನು ಅಸುರ ಬಂದಿದ್ದ, ಆ ಷಟಕದ ಬಂಡಿಯ ಕೆಳಗೆ ಅವನನ್ನು ಮಲಗಿಸಿದ್ದಾನೆ. ನೋಡಿ, ಝಡಕ ಮಾಡ್ಲಿಕ್ಕೆ ಹೋದ್ರು. ಈ ಕಡೆ ಅವನೇನು ಮಾಡಿದ, ಬಂಡಿ ಯಾವುದೋ ಒಂದು ಕೂಸು ಮಲಗಿತು, ನವಜಾತ ಶಿಶು ಇದು ಇನ್ನೂ 1 ವರ್ಷ ಆಗಿಲ್ಲ ಅಂತ ಹೇಳಿ ಹತ್ತಿರ ಹೀಗೆ ಬಂಡಿಯನ್ನ ಶರೀರ ಮಾಡ್ಕೊಂಡು ಹತ್ತಿರ ಸ್ವೀಕಾರ ಮಾಡುವುದಕ್ಕೆ ಅಂತ ಬಂದ. ಕೂಸನ್ನು ತಗೊಂಡು ಸಂಹಾರ ಮಾಡಬೇಕಲ್ಲ. ಬಂದ, ಹತ್ತಿರ ಬಂದಾಗ ಕೃಷ್ಣ ಕಾಲಿಂದ ಚಾಳಿಸಿ ಒತ್ತು. ಹಾರಿತು ಹಾರಿತು ಬಂಡಿ 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 ಹಾರಿತು ಆಕಾಶದಷ್ಟು. ಅಲ್ಲಿ ಅಡಿಗೆ ಮಾಡ್ತಿರೋರು, ತರಕಾರಿ ಹೆಚ್ಚಿಕೊಡ್ತಿರೋರು, ಜಳಕ ಮಾಡ್ತಿರೋರು ಯಾರಿದ್ರು ಎಲ್ಲರೂ ಹೀಗೆ ನೋಡ್ತಾ ಇದ್ದಾರೆ. ಏನು ಇದ್ದಕ್ಕಿದ್ದಂಗೆ ಬಂಡಿ ಮೇಲೆ ಹೋಯ್ತು ಅಂತ ಹೇಳಿ ಮೇಲೆ ಹೋದಂಗೆ 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 ದೊಡ್ಡ ಶರೀರ ತಗೊಂಡು ಅಲ್ಲಿಂದ ಧೌಕ್ಕಂತ ಹೊತ್ತು. ಎಲ್ಲರೂ ಗಾಬರಿ ಆದ್ರು, ಬಂದ್ರು. ಯಥಾ ಪ್ರಕಾರ ಪರಸ್ಪರ ಮಾತುಕತೆ. ಅಲ್ಲ ಆ ಮಕ್ಕಳನ್ನ ಕೇಳೋರು, ಯಾರು ಓದಿದ ಕನ್ನಡದಲ್ಲಿ? ಪಾಪ ಓದಿದ್ದು ಕೃಷ್ಣನೇ ಓದ, ನಾಮಕರಣ ಆಗಿಲ್ಲ, ಪಾಪ ಓದಿತ್ತು ಅಂತಂದ್ರು. ಆಶ್ಚರ್ಯವಾಗ್ತದೆ. ಹೀಗೆ ಭಗವಂತ ಶಕಟಾಸುರನನ್ನ ಸಂಹಾರವನ್ನು ಮಾಡಿದ. ಶ ಕ ಟ ಬಂದ. ಶ ಅಂದ್ರೆ ಸುಖ, ಕ ಅಂದ್ರೆ ಇಂದ್ರಿಯಗಳು, ಠ ಅಂದ್ರೆ ಸುಳ್ಳು. ದೇವರೇ, ನಿನ್ನ ನಾಮಸ್ಮರಣೆ ಮಾಡಿದವರಿಗೆ ಕ ಆ ಇಂದ್ರಿಯಗಳಿಂದ ಆನಂದವಾಗಲಿ, ಶಂ ಶಾಶ್ವತವಾಗಿರ್ತಕ್ಕಂಥ ಮೋಕ್ಷರೂಪವಾಗಿರ್ತಕ್ಕಂಥ ಸುಖವಾಗಲಿ, ಠ ಎಲ್ಲವೂ ಕೂಡ ಸುಳ್ಳು. ನೀನು ಸುಳ್ಳು, ನೀನು ಕೊಡತಕ್ಕಂಥ ಆನಂದಾದಿಗಳು ಕೂಡ ಸುಳ್ಳು. ನಿನ್ನನ್ನು ನೋಡೋದ್ರಿಂದ, ನಿನ್ನನ್ನು ಆಲಿಂಗನ ಮಾಡ್ಕೊಳ್ಳೋದ್ರಿಂದ ಏನು ಆನಂದವಾಗತ್ತೆ, ಇವೆಲ್ಲವೂ ಕೂಡ ಸುಳ್ಳು, ಮಿಥ್ಯಾ ಅಂತ ಮಿಥ್ಯಾತ್ವವನ್ನ ಸಾಧನೆ ಮಾಡಕ್ಕೆ ಬಂದಿರತಕ್ಕಂಥ ಶಕಟಾಸುರನನ್ನ ಭಗವಂತ ತನ್ನ ಪಾದದಿಂದ ಒತ್ತು ಅವನನ್ನು ಸಂಹಾರ ಮಾಡಿಬಿಟ್ಟ. ಅದರರ್ಥ, ನೀನು ಹೇಳ್ತಾ ಇರೋದು ಸುಳ್ಳಪ್ಪ. ನನ್ನ ಪಾದವನ್ನು ಆಶ್ರಯಿಸಿದವರಿಗೆ ಎಲ್ಲಾ ಸಂಪತ್ತು ಕೂಡ ಸಿಗತ್ತೆ. ಸುಳ್ಳು ಹೇಳಿದ ನೀನು ಮರಣವನ್ನು ಹೊಂದು ಹಾರಿ ಸಮೃದ್ಧನಾಗು. ಸುಳ್ಳು ಹೇಳಿರೋರು ಭೂಮಿ ಮೇಲೆ ಬದುಕಿರಬಾರದು ಅಂತ ಭಗವಂತ ಅವನ್ನ ಸಂಹಾರವನ್ನು ಮಾಡಿಬಿಟ್ಟ ಅಂತ ಷಟಕಾಸುರನನ್ನ ಸಂಹಾರ ಮಾಡಿರುವಂತಹದ್ದನ್ನು ತೋರಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಒಂದು ಸಲ ಮತ್ತೆ ಯಥಾ ಪ್ರಕಾರ ಎತ್ಕೊಂಡಿದ್ದು, ಮುದ್ದು ಮಾಡಿದ್ದು, ಭೋಜನಾದಿ ಕಾರ್ಯಕ್ರಮ ಆಯಿತು, ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಒಂದ್ಸಲ ತಾನು ಆ ಕೃಷ್ಣನನ್ನ ತನ್ನ ತೊಡಿ ಮೇಲೆ ಮುಗಿಸ್ಕೊಂಡು ಸ್ವಲ್ಪ ಅಂಗಳದಲ್ಲಿ, ಬಾಣಂತನ ಮುಗಿದಿತ್ತು, ಅಂಗಳದಲ್ಲಿ ಹೋಗಿ ತಾನು ನೋಡ್ತಾ ಕೂತಿದ್ದಾನೆ. ಎಷ್ಟು ಚೆನ್ನಾಗಿದೆ, ಒಳ್ಳೆ ತಂಪು ಹೊತ್ತು ಚೆನ್ನಾಗಿ ಗಾಳಿ ಬರ್ತಾ ಇದೆ ಅಂತ ಕೂತಿದ್ದಾನೆ. ಆಗ ಇದ್ದಕ್ಕಿದ್ದಾಗೆ ತೃಣಾವರ್ತ ಬರ್ಲಿಕ್ಕೆ ಪ್ರಾರಂಭವಾದ. ಊರೊಳಗೆ ಪ್ರಾರಂಭ ಆಯಿತು.
ಸ್ವಲ್ಪ ಜೋರು ಆಗ್ತಾ 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 ಅಲ್ಲೇನೇನು ಕಸ ಕಡ್ಡಿ ರಸ್ತೆಯಲ್ಲಿ ಏನೇನು ಬಿದ್ದಿರ್ತಾವೆ, ಗಾಳಿ ಬಂದು ನೋಡಿ ಎಲ್ಲ ತಗೊಂಡು ಒಂದ್ ಕಡೆ ಸೇರ್ತಾರೆ. ಹಾಗೆ ತೃಣಾವರ್ತ ಎಲ್ಲ ತಗೊಂಡು ಸುಂಟರ ಗಾಳಿ ಅಂದ್ರೆ ಸುತ್ತಾಕೊಂಡು ಬರುತ್ತಲ್ಲ, ಅದಕ್ಕೆ ಸುಂಟರ ಗಾಳಿ. ಹೀಗೆ ಬರುವಾಗ ಕೃಷ್ಣ ನೋಡಿದ, ಗೊತ್ತಾಯ್ತು ಸರ್ವಜ್ಞ ಭಗವಂತ. ಗಾಳಿ ಬಂದ ಮೇಲೆ ಎದ್ದು ಹೋದ್ರೆ ಅಮ್ಮ ನನ್ನ ಎತ್ಕೊಂಡು ಹೋಗ್ಬಿಡ್ತಾಳೆ. ನೋಡಿ ಎಷ್ಟು ದೇವರ ಅದ್ಭುತ. ಅವನು ಬರ್ತಾ ಇದ್ದಾನೆ ಅಂತ ಸೂಚನೆ ಗೊತ್ತಾಯ್ತು ದೇವರಿಗೆ, ಪ್ರಾರಂಭವನ್ನ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಈ ಯಶೋಧ ಒಲಿ ಮೇಲೆ ಹಾಲಿಟ್ಟು ಬಂದಿದ್ಲು. ಪಾಪ ನಾವೆಲ್ಲ ಹೆಂಗೆ ಸ್ಲಿಮ್ಮಲ್ಲಿ ಇಡ್ತೀವಲ್ಲ ಚಿಕ್ಕದಾಗಿ ಸ್ಟೋವನ್ನ, ಹಾಗೆ ಆನ್ಕಾದ್ರೆ ಇನ್ನೂ ಅದು ಗ್ಯಾಸ್ ಬಂದಿರಲಿಲ್ಲ. ಹೀಗಾಗಿ ಏನು ಮಾಡೋದು, ಸೌದೆನೆಲ್ಲ ಹಿಂದಕ್ಕೆ ಕೇಳೋದು, ಚೂರೇ ಚೂರು ಬರೋ ಹಾಗೆ ಮಾಡೋದು. ಸೌದೆ ಒಳಗೆ ತುರುಪುಟ್ರೆ ಜೋರು ಅಗ್ನಿ ಬರ್ತದೆ. ಹಿಂಗೆ ಹಿಂದಕ್ಕೆ ಕೇಳ್ಬಿಟ್ಟು ಸಣ್ಣ ಉರಿ ಮಾಡಿಟ್ಟು ಬಂದಿದ್ದು. ಪಾಪ ತೃಣಾವರ್ತ ಬರ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಕೃಷ್ಣ ಏನ್ ಮಾಡಿದ, ಮುಖಾದಿಂದ್ರಶ್ಚಾದಿಶ್ಚ ಪ್ರಾಣ ದ್ವಾಯುರದಾದತ, ತನ್ನ ಮುಖದಿಂದಲೇ ಅಗ್ನಿ ಹುಟ್ಟಿದ್ದು. ಒಮ್ಮೆ ಹಿಂಗ ನೋಡ್ಬಿಟ್ಟ, ಆ ಒಲೆ ಉರಿ ಏನಿತ್ತು, ದೇವರ ಹೆಸರೇನು ಅಗ್ನಿ, ಅಗ್ರೇನಯತಿ, ಅಗ್ನಿಯನ್ನ ಮುಂದೆ ಕರ್ಕೊಂಡು ಹೋದ. ಅದಕ್ಕೆ ದೇವರಿಗೆ ಅಗ್ನಿ. ಒಳಗೆ ಕರ್ಕೊಂಡು ಹೋದ, ಉರಿ ಜಾಸ್ತಿ ಆಯ್ತು, ಹಾಲು ಬೇಗ ಕಾಯ್ತು. ಹಾಲು ಬೇಗ ಕಾಯ್ದಾಗ ಏನಾಯ್ತು, ಉಕ್ ಸುರಿತು, ಹಾಲು ಕೆಳಗೆ ಬೀಳ್ತು. ಕೆಲವರಂತೂ ಎಷ್ಟು ಹಾರಾಡ್ಬಿಡ್ತಾರೆ, ಅಯ್ಯೋ ಕೆನೆಯೆಲ್ಲ ಹೊಟ್ಟೋಯ್ತು. ಅದಕ್ಕೆ ನಂದಿನಿ ಪ್ರಾಜೆಕ್ಟ್ ಅವ್ರು ಏನ್ ಮಾಡ್ಬಿಟ್ರು, ಕೆನೆ ಕಟ್ಟೋದೇ ಬೇಡ, ಕಟ್ಟಿಸ್ತಾನೆ ಮಂದಿ ಪಾಪ ಅದು ಬೀಳತ್ತೆ ಚೆಲ್ಲತ್ತೆ ಅಂತ ಹೇಳ್ಬೇಕು. ಅದು ಪಾಪ ಅವರು ಕೆನೆ ಕಟ್ಟದೇ ಇರುವಾಗೆ ಪೌಡರ್ಗಳನ್ನ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಟ್ರು. ನೀವು ಬೈಸ್ಕೊಳ್ಳಬೇಡ್ರಿ, ಕೆನೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಕೆನೆನೇ ಕಟ್ಟದೇ ಇರುವಂತಹ ಹಾಲನ್ನ ಉತ್ಪನ್ನ ಮಾಡಿ ಪ್ರಾರಂಭವನ್ನ ಮಾಡಿಬಿಟ್ರು. ಈಗ ಯಾವಾಗ ಕೆನೆ ಹಾಲು ಉಕ್ಸುರಿತು, ವಾಸನೆ ಬಂತು, ಹೇಳ್ಬೇಕಾಗೇ ಇಲ್ಲ, ಮನೆ ತುಂಬ ಇರ್ತದೆ. ತಕ್ಷಣ ಆ ಗಡಿಬಿಡಿಯ ಒಳಗೆ ಅದು ಭಗವತ್ ಪ್ರಚೋದಿತ ಹಾಲು ಹೋಗ್ತದಲ್ಲ ಅಂತ ಹೇಳಿ ಕ್ಷೀರ ಸಾಗರನ ಅದ್ಭುತವಾದ ಒಂದು ಸಮುದ್ರದ ಮನೆಗಿರ್ತಕ್ಕಂಥ ಭಗವಂತನನ್ನ ಕೆಳಗಿಟ್ಟು ತಾನು ಅಲ್ಲಿಗೆ ಓಡ್ಬೋದು. ಕೃಷ್ಣನ್ ಬೇಕಾದ್ದು ಅದೇ. ಅವಳು ಒಳಗೆ ಹೋಗಿ ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿ, ಆ ಸೌದೆ ಅದು ಹಾಲು ಸುರಿದು ಶಾಂತವಾಗಿತ್ತು. ಅಯ್ಯೋ ಹಿಂಗಾಯ್ತು ಅಂತ ಅದನ್ನ ತೆಗೆದು ಗೊತ್ತಲ್ಲ ಒರೆಸಿ ಮಾಡಿ ಎಲ್ಲ ಮಾಡ್ಕೊಂಡು ಬರೋಷ್ಟಕ್ಕೆ ಈ ಕಡೆ ತೃಣಾವರ್ತ ಬಂದು ಕೃಷ್ಣನನ್ನ ಮೇಲೆ ಕೆತ್ಕೊಂಡು ಎಲ್ಲ ಎತ್ಕೊಳ್ಳೋ ಹಂಗೆ ಇವನು ಎತ್ಕೊಂಡು. ಅಲ್ರಿ ಪೇಪರು ಕಡ್ಡಿ ಗಿಡ್ಡಿ ಎಲ್ಲ ಒಪ್ಕೊಂಡ್ವಿ, ಕೂಸು ಎಷ್ಟಿರ್ತದ ಎಷ್ಟಿರ್ತದೆ, ಬಹಳ ಭಾರ ಇರೋದಿಲ್ಲ. ಅವ್ನು ರಾಕ್ಷಸ ಬೇರೆ, ನಿಜವಾದ ಗಾಡಿ ಅದನ್ನು ವಿಚಾರ ಮಾಡಬೇಕು. ಪೇಪರು ಹಾಳೆ ಅಂತ ರಾಕ್ಷಸ ರೂಪೇಣೆ ಬಂದಿರ್ತಕ್ಕಂಥವನು ಎತ್ಕೊಂಡು ಹೋಗದೆ ಇರ್ತಾನೆ, ಎತ್ಕೊಂಡು ಮೇಲೆ. ಕೃಷ್ಣ ಹೇಳ್ತಾ ಇದ್ದ, ನೋಡಪ್ಪ ಎಷ್ಟು ಬೇಕಾದ್ರೂ ಮೇಲೆ ಹೋಗು, ನನಗೇ ತೊಂದರೆ ಇಲ್ಲ ಅಂತ. ಯಾಕೆ ಬಿದ್ರೆ ನೀ ಬಿಡೋವ, ನಾನಲ್ವಲ್ಲ ಅಂತಂದ. ಮೇಲೆ ಹೋಗ್ತಿದ್ದಾರೆ, ಮುಷ್ಟಿ ಮಾಡಿದ ಕೈಯಿಂದ, ಆ ಪುಟಾಣಿ ಕೈಯಿಂದ ಒಂದ್ಸಲ ಗುದ್ದಿದ ಎದಿಗೆ, ಹಾರ್ಟ್ ಅಟ್ಯಾಕ್ ಆಯಿತು. ಅಲ್ಲೇ ಸಂಹಾರವಾಗಿ ಬಿಟ್ಟ. ಅವನ ಶರೀರ ಗಾಳಿ ರೂಪದಿಂದ ಬಂದ, ಅವನ ಶರೀರ ದೊಡ್ಡದಾಗ ಹೊತ್ಕೊಂಡು ಬೀಳ್ತಿದ್ದ. ಕೃಷ್ಣ ಆರಾಮಾಗಿ ಅವನ ಜುಟ್ಟು ಹಿಡ್ಕೊಂಡು ನಿಧಾನಕ್ಕೆ ಕೆಳೆದುಬಿಟ್ಟ. ಅವನಿಗೇನೇನೇನೇನೇ ಕೃಷ್ಣನಿಗೆ ಆಗಲಿಲ್ಲ. ಮತ್ತೆ ಆ ಪ್ರಕಾರ ಶಬ್ದ ಬಂತು, ಇವರೆಲ್ಲ ಓಡ್ ಬಂದ್ರು. ಅಯ್ಯೋ ಮತ್ತೇನೋ ಆಗ್ತಾ ಇದೆ ಇಲ್ಲಿ, ಏನೋ ಕೃಷ್ಣ ದೇವರಿಗೆ ಏನೋ ಈ ಮಗುಗಾಗಿದೆ ಅಂತ ದೃಷ್ಟಿ ಕೊಟ್ಟಡು, ಆ ಶಾಂತಿ ಮಾಡ್ತು, ಈ ಶಾಂತಿ ಮಾಡ್ತು, ಅಲ್ಲೋ ಕೇಳ್ಕೊಂಬ ಇಲ್ಲೋ ಕೇಳ್ಕೊಂಬ ಎಲ್ಲ ಮಾಡಿದ್ರು. ಕೃಷ್ಣ ನಾನೇ ಇಲ್ಲಿರುವಾಗ ಎಲ್ಲಿ ಹೋಗ್ತೇವೆ ಯೋಚನೆ ಮಾಡಬೇಡಿ ಅಂತ ಕೃಷ್ಣ ಪರಮಾತ್ಮ ಆರಾಮಾಗಿ ಇದ್ದ. ತೃಣ ಆವರ್ತ. ತೃಣ ಅಂದ್ರೇನು, ಹುಲ್ಲು ಕಟ್ಟೆಗಳಿಗೆ ತೃಣ ಅಂತ ಕರೀತಾರೆ. ತೃಣಾವರ್ತ ಭಗವಂತನ ಹತ್ರ ಹೇಗೆ ಬಂದ, ತೃಣೈ ಆವೃತ, ಹುಲ್ಲು ಕಡ್ಡಿಗಳಿಂದ ಸಹಿತನಾಗಿ ಬಂದ. ಅದಕ್ಕೆ ದೇವರವನನ್ನು ಸಂಹಾರ ಮಾಡಿದ. ಅಂದರೆ ದೇವರ ಹತ್ತಿರ ನಾವು ಹೋಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳೆಂಬ ಅಜ್ಞಾನವೆಂಬ ತೃಣಗಳಿಂದ ಸಹಿತವಾಗಿ ನಾವು ಭಗವಂತನ ಹತ್ರ ಹೋದರೆ ಭಗವಂತ ಹೇಗೆ ನಮಗೆ ಅನುಗ್ರಹಣ ಮಾಡ್ತಾನೆ. ಅದಕ್ಕೆ ಅವನೆಲ್ಲ ಬಿಟ್ಟು ನಾವು ಭಗವಂತನ ಹತ್ರ ಸ್ವಚ್ಛವಾದ ಶುದ್ಧವಾದ ಜ್ಞಾನದಿಂದ ಸಹಿತವಾಗಿ ಉತ್ತಮವಾದ ಭಗವಂತನೇ ಬೇಕು ಎಂಬತಕ್ಕಂಥ ಕಾಮದಿಂದ ಭಗವಂತನ ಅನುಗ್ರಹದ ಫಲದ ಅಪೇಕ್ಷೆಯಿಂದ ಭಗವಂತನ ಹತ್ರ ನಾವು ಪ್ರಯಾಣವನ್ನು ಮಾಡಿದರೆ ಭಗವಂತ ನಮ್ಮನ್ನು ಸ್ವೀಕಾರವನ್ನು ಮಾಡ್ತಾನೆ. ಕಲ್ಮಶಗಳಿಂದ ನಾವು ಭಗವಂತನ ಹತ್ರ ಹೋದರೆ
ಭಗವಂತ ನಮ್ಮನ್ನು ಸ್ವೀಕಾರವನ್ನು ಮಾಡುವುದಿಲ್ಲ ಅನ್ನುವುದಕ್ಕೋಸ್ಕರವಾಗಿ ಭಗವಂತ ಹಾಗೆ ಹೋದವರನ್ನ ತೃಣ ಹುಲ್ಲಕ್ಕನ್ನು ಹೇಗೆ ನಾವು ಅನಾಯಾಸವಾಗಿ ಕಿತ್ತು ಎಸೆದು ಹೊಸಿ ಬಿಡ್ತೇವೆ, ಹಾಗೆ ಭಗವಂತ ಅವನನ್ನ ಹೊಸಿ ಬಿಟ್ಟ, ಸಂಹಾರವನ್ನು ಮಾಡಿಬಿಟ್ಟ. ಹೀಗೆ ಭಗವಂತ ತೃಣಾವರ್ತನನ ಸಂಹಾರವನ್ನು ಮಾಡಿದ್ದಾನೆ. ಈ ಕಡೆ ವಸುದೇವ ದೇವಕಿಯರು ಏಕಾಂತದಲ್ಲಿ ತಮ್ಮ ಕುಲಪುರೋಹಿತರಾಗಿರ್ತಕ್ಕಂಥ ಗರ್ಗಾಚಾರ್ಯರನ್ನ ಕರೆದು ಎಲ್ಲ ವಿಷಯವನ್ನು ಕೂಡ ಅವರಿಗೆ ತಿಳಿಸಿ ತಾವೇ ಹೋಗಿ ನಾಮಕರಣ ಶಾಸ್ತ್ರವನ್ನ ಮಾಡಿ ಕ್ಷತ್ರಿಯೋಚಿತವಾದ ಯೋಗ್ಯವಾದ ಸಂಸ್ಕಾರವನ್ನ ಆ ಇಬ್ಬರು ಬಾಲಕರಿಗೆ ಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಅದರಂತೆಯೇ ಅಲ್ಲಿಂದ ಗರ್ಗಾಚಾರ್ಯರು ಪ್ರಯಾಣವನ್ನ ಮಾಡಿಕೊಂಡು ನಂದಗೋಪನ ಆ ಒಂದು ಗೋಕುಲಕ್ಕೆ ಬರ್ತಾ ಇದ್ದಾರೆ. ಒಂದು ನಾಮಕರಣಕ್ಕೆ ಅಂತ ಗರ್ಗಾಚಾರ್ಯರು ಬಂದಿದ್ದಾರೆ. ಬಂದಿರುವಂತಹ ಸಂದರ್ಭದ ನಂದಗೋಪ ಮನೆಯ ಭಾಗದ ತೆಗೆದ ನೋಡಿದ ಗರ್ಗಾಚಾರ್ಯರು, ಸ್ವಾಮಿ ನೀವ್ಯಾಕೆ ಇಲ್ಲಿ ಬಂದ್ರಿ ಅಂತ ಒಳಗೆ ಪ್ರಶ್ನೆ. ಯಾಕೆ? ನಂದಗೋಪಾದಿಗಳು ವೈಶ್ಯಕರ್ಮವನ್ನ ಮಾಡಿಕೊಂಡು ಬಂದಿರತಕ್ಕಂಥ ಗರ್ಗಾಚಾರ್ಯರು ಕ್ಷತ್ರಿಯರು, ಅರ್ಥಾತ್ ಕೃಷ್ಣ ಪರಮಾತ್ಮನ ಭಗವಂತನ ನಾಮಕರಣವನ್ನು ಮಾಡಿಸ್ಬೇಕು ಅಂತ ಯಾದವರ ಕುಲಪುರೋಹಿತರಾಗಿ ಬಂದಿರತಕ್ಕಂಥ ಬ್ರಾಹ್ಮಣರು ನಮ್ಮನೆ ಬಾಗಿಲಿಗೂ ಯಾರು ಬಂದರು? ಆದರೂ ಮನೆ ಬಾಗಿಲಿಗೆ ಬಂದಿದ್ದಾರೆ, ಕರಿಬೇಕಲ್ಲ, ಒಳಗೆ ಬನ್ನಿ ಅಂತ ಹೇಳಿ ಸ್ವಾಗತವನ್ನ ಮಾಡಿದ್ದಾರೆ. ಒಳಗೆ ಬಂದಿದ್ದಾರೆ. ಒಳಗೆ ಬಂದ ಮೇಲೆ ಹೇಳ್ತಾ ಇದ್ದಾರೆ, ನೋಡಪ್ಪ ನಾಳೆನೆ ನಿನ್ನ ಇಬ್ಬರು ಮಕ್ಕಳಿಗೂ ನಾಮಕರಣ ಅಂತಂದ್ರು. ಇವನ್ಗೇನು ಅರ್ಥವೇ ಆಗ್ತಿಲ್ಲ ಪಾಪ, ಏನು ನಮ್ಮಲ್ಲೇ ಬಂದು ನನ್ನ ಮಕ್ಕಳಿಗೂ ಇವ್ರು ಯಾಕೆ ನಾಮಕರಣ ಮಾಡುತ್ತಾರೆ? ಇವೆಲ್ಲ ಏನೇನೋ ಪ್ರಶ್ನೆಗಳು ತಲೆಯಲ್ಲಿ ಕೊಡಲಿಕ್ಕೆ ಪ್ರಾರಂಭವಾಯಿತು. ಆದರೂ ಮುಚ್ಚಿಡೋ ಹಂಗಿಲ್ಲ. ಕೇಳಿದ, ಸ್ವಾಮಿ ನೀವು ಹೇಳ್ತಾ ಇರೋದು ನನಗೆ ಅರ್ಥವಾಗಿಲ್ಲ, ಸ್ಪಷ್ಟ ಮಾಡಿ ಅಂತ ಕೇಳಿದ. ನೀವು ಯಾಕೆ ಮಾಡ್ತೀರಿ ಅಂತ ಕೇಳಕ್ಕಾಗಲ್ಲ, ದೊಡ್ಡವರು ಸ್ಪಷ್ಟ ಮಾಡ್ರಿ ಅಂತ ಕೇಳಿದ. ಅದು ಕೇಳಿದ್ರು, ನೋಡಪ್ಪ ಈ ರೋಹಿಣಿ ಪುತ್ರ ಬಲರಾಮದೇವರಿದ್ದಾನಲ್ಲ, ಆಮೇಲೆ ನಿನ್ನ ಮಗ ಕೃಷ್ಣ ಅಂತೇನಿದ್ದಾನಲ್ಲ, ಇವು ಯಾರು ಕೂಡ ಅದರಲ್ಲೂ ಕೃಷ್ಣ ಅಂತೂ ನಿನ್ನ ಮಗನೇ ಅಲ್ಲ. ಹೆಂಗ್ ಶಾಕ್ ಆಗಿರ್ಬೇಕಲ್ಲ ಕಾಪರಿ ಪಾಪ, ಗಾಬರಿ ಆಗ್ಬಿಟ್ಟ. ಏನ್ ಸ್ವಾಮಿ ಇಷ್ಟು ದಿವಸ ಯಶೋಧಾದೇವಿ ಆಡ್ತಿದ್ದಾಳೆ, ಬೆಳೆಸ್ತಾ ಇದ್ದಾಳೆ, ಇಂಥವನ ಮಗನೇ ಅಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಏನಿದು ವಿಷಯ, ಏನಾಯ್ತು? ಆಗ ಒಳಗೆ ಧ್ಯಾನ ಮಾತಾಡೋಣ ಬಾ ಅಂತೇಳಿ ರೂಮ ಕರ್ಕೊಂಡು ಹೋಗಿ ಕೂರಿಸಿ ಸತ್ಯಾಂಶವನ್ನು ತಿಳಿಸ್ತಾರೆ. ಅವನ ಸಾಕ್ಷಾತ್ ಭಗವಂತ ಕೇವಲ ದುಷ್ಟರ ಸಂಹಾರವನ್ನ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಭೂದೇವಿಯ ಪ್ರಾರ್ಥನೆಯಿಂದ, ಬ್ರಹ್ಮಾದ ಸಮಸ್ತ ದೇವತೆಗಳ ಪ್ರಾರ್ಥನೆಯಿಂದ ಭೂಮಿಯ ಭಾರವನ್ನ ಹರಣ ಮಾಡುವುದಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯೇ ಹೊತ್ತು ನಿನ್ನ ಮಗನಾಗಿ ನಿನ್ನನ್ನ ವಿಶೇಷವಾಗಿ ಮೋಕ್ಷ ಕರ್ಕೊಂಡು ಹೋಗ್ಬೇಕು ಅಂತಲ್ಲ, ಅದನ್ನು ಕೊಡ್ತನ್ಬೇಕಾರೆ, ಆದರೆ ಅದಕ್ಕೋಸ್ಕರವಾಗಿ ಬಂದವನಲ್ಲಪ್ಪ ಅಂತ ಈ ವಿಧವಾದ ತಿಳಿಸಿದಾಗ ಭಗವಂತ ಅಂದ ಮೇಲೆ ಸಂತೋಷವೂ ಆಯಿತು, ನಿನ್ನ ಮಗನೇ ಅಲ್ಲ ಅಂದಾಗ ಸ್ವಲ್ಪ ಖೇದವೂ ಆಯಿತು. ಹಾಗಾದ್ರೆ ಏನಿವೆಲ್ಲ ನಡೆದಿದ್ದಿಷ್ಟು ಕಂಸನ ಮರಣ ಈ ಮಕ್ಕಳ ಕಡೆಯಿಂದ ಇದೆ. ಇಬ್ಬರೂ ಕೂಡ ವಸುದೇವ ದೇವಕಿಯರನ್ನ ಬಂಧನದಲ್ಲಿ ಇಟ್ಟಿದ್ದಾನೆ. ಕೃಷ್ಣ ಇಲ್ಲಿ ಬಂದು ನಿನ್ನ ಮಡದಿಗೆ ಬಾಲಲೀಲೆಗಳನ್ನು ಕೂಡ ತೋರಿಸ್ತಾ ಇದ್ದಾನೆ, ತೋರಿಸ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಇವ್ಯಾವೂ ಕೂಡ ನಿಮಗೆ ನೆನಪಿರೋದಿಲ್ಲ, ಅದು ಇಷ್ಟಂತೂ ಸತ್ಯ. ಕೃಷ್ಣ ಕ್ಷತ್ರಿಯ, ಅವನಿಗೆ ಕ್ಷತ್ರಿಯೋಚಿತವಾದ ಸಂಸ್ಕಾರವಾಗಬೇಕು. ಇದ್ಯಾಕೆ ಪ್ರಸಂಗ ಬಂತು? ಅದಕ್ಕೆ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಉತ್ತರವನ್ನು ಕೊಡ್ತಾರೆ. ಕರ್ಣ ತನ್ನ ವಿದ್ಯೆಯನ್ನ ಪ್ರದರ್ಶನವನ್ನ ಮಾಡಿದಾಗ ಅರ್ಜುನನನ್ನು ಯುದ್ಧಕ್ಕೆ ಕರೀತಾನೆ, ಬಾ ಯುದ್ಧವನ್ನು ಮಾಡೋಣ, ಇಬ್ಬರಲ್ಲಿ ಯಾರು ಗೆಲ್ತಾರೋ ಅವರ ನಂಬರ್ 1. ಆಗ ಭೀಮಸೇನ ದೇವರು ಕೇಳುತ್ತಾರೆ, ಕರ್ಣ ಕ್ಷತ್ರಿಯ ಕುಲಜಾತಿ ಅಪಿ ಅಕ್ಷತ್ರಿಯ ಸಂಸ್ಕಾರಯುತ, ನೀನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದರೂ ಕೂಡ ನಿನಗೆ ಕ್ಷತ್ರಿಯೋಚಿತವಾದ ಸಂಸ್ಕಾರ ಆಗಿಲ್ಲ. ಇದರಲ್ಲೇ ಭೀಮಸೇನ ದೇವರ ವಾಯುದೇವರ ಸರ್ವಜ್ಞತ್ವ ಸಿದ್ಧವಾಗ್ತಾ ಇದೆ. ನೀನು ಗೊತ್ತು ನನಗೆ, ಅಂದ್ರೆ ಅವರು ಬಾಯಿ ಬಿಟ್ಟು ಹೇಳಿಲ್ಲ, ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಅದನ್ನು ತಿಳಿಸಿಕೊಡ್ತಾರೆ. ನೀನು ನನ್ನ ಅಣ್ಣ ಅಂತ ನನಗೆ ಗೊತ್ತು, ಕುಂತಿಪುತ್ರ ಅಂತನೂ ಕೂಡ ಗೊತ್ತು, ಎಲ್ಲ ಅಧಿಕಾರ ನಿನಗಿದೆ ಅಂತನೂ ಕೂಡ ಗೊತ್ತು. ಆದರೆ ನಿನಗೆ ಕ್ಷತ್ರಿಯೋಚಿತವಾದ ಸಂಸ್ಕಾರ ಅಂತನ್ನುವುದು ಆಗಿಲ್ಲ, ನಿನಗೆ ಸೂತ ಸಂಸ್ಕಾರವಾಗಿದೆ. ನಾವು ಕ್ಷತ್ರಿಯರು, ಸೂತರ ಜೊತೆಗೆ ಯುದ್ಧವನ್ನು ನಾವು ಮಾಡೋದಿಲ್ಲ ಅಂತ ನಿವಾರಣೆಯನ್ನ ಮಾಡ್ತಾರೆ ಭೀಮಸೇನದೇವರು. ಆ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಗರ್ಗಾಚಾರ್ಯ ಹೇಳ್ತಾರೆ, ಇವರು ವಸುದೇವ ದೇವಕಿಯರ ಮಕ್ಕಳು, ಕ್ಷತ್ರಿಯರು,
ಇವರಿಗೆ ಕ್ಷತ್ರಿಯೋಚಿತವಾದ ಸಂಸ್ಕಾರವಾಗಬೇಕು. ಮತ್ತೆ ಊಟ ಗೀಟ ಎಲ್ಲ ನಮ್ಮ ಜನ ಅದಕ್ಕೆ ಕೇಳೋದು ಜಾಸ್ತಿ, ಊಟ ಮಾಡು. ಅದಕ್ಕೆ ಕೃಷ್ಣ ಹಾಲು, ಬೆಣ್ಣೆ, ಮೊಸರು ಇವುಗಳನ್ನ ಕದ್ದು ತಿಂತಾ ಹೋದ. ಎಲ್ಲಾರು ಬಂದು ಬೆಣ್ಣೆ, ಎಲ್ಲಾರು ಬಂದು ಹಾಲು ಕುಡ್ಕೊಂಬಂದ್ರೆ ಯಾಕೆ ಹಸಿವಾಗತ್ತೆ? ಹಸಿವಾಗೋದಿಲ್ಲ. ದೇವರಿಗೆ ಹಸಿವೆ ಇಲ್ಲ. ಇನ್ನು ಹಂಗೆ ವ್ಯವಹಾರ ಮಾಡಿದರೂ ದೇವತ್ವೇ ದೇವವತ್ಯೇಷ್ಠ ಮಾನುಷತ್ವೇ ಚ ಮಾನುಷ ಎಲ್ಲ ಉತ್ತರ ಶಾಸ್ತ್ರ ಕೊಡ್ತದೆ. ಹೀಗೆ ನಾಮಕರಣವನ್ನು ಮಾಡಬೇಕು ಅಂತ ವ್ಯವಸ್ಥೆಯನ್ನು ಮಾಡಿ ನಾಳೆ ಬೆಳಗ್ಗೆ ನಾಮಕರಣವನ್ನು ಮಾಡಬೇಕು. ದೊಡ್ಡ ದಿವಸ ಭಾದ್ರಪದ ಶುದ್ಧ ಹುಣ್ಣಿಮೆ ನಾಮಕರಣ ಆಗಬೇಕು. ಹೌದಾ? ಹೇಗೆ ಮಾಡೋಣ? ಹಾಗಿದ್ರೆ ನಮ್ಮ ಜನರಿಗೆಲ್ಲ ಗೊತ್ತಾಗುತ್ತಲ್ಲ, ಏನಿದ್ದೇನೆ ಇಲ್ಲೊಂಚೂರು ಪೂಜೆ ಮಾಡಿಸೋ ಕಾಲಕ್ಕೇನೆ ಯಾವ್ದಾದ್ಮೇಲೆ ಯಾವ್ದು ಹಾಕಬೇಕು ಅಂತ ಗೊತ್ತು ಜನಕ್ಕೆ. ಅಂತಂದ್ರೆ ದೊಡ್ಡದಾದ ನಾಮಕರಣ ರೂಪ ಮಾಡೋ ಸಂಸ್ಕಾರ ಕೊಡೋ ಕಾಲಕ್ಕೆ ಗೊತ್ತಾಗಲ್ವ ಜನಕ್ಕೆ ಅಂತಂದ್ರೆ ಅದಕ್ಕೆ ಉತ್ತರ ಕೊಟ್ಟು ಒಂದು ಕೆಲಸ ಮಾಡೋಣ. ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4 ಗಂಟೆಗೆ ಎದ್ದು ಯಾರು ಕರಿಬೇಡ, ಬಡಬಡ ಅಂತ ಪುಣ್ಯಾಚರಣೆ ಮಾಡ್ತೀವಿ, ಹೋಮ ಮಾಡ್ತೀವಿ, ನಾಮಕರಣ ಮಾಡಿಬಿಡ್ತೀವಿ. ಸರಿ, ಉಳ್ಕಿದವ್ರಿಗೆಲ್ಲ 12 ಗಂಟೆಗೆ ಬರೀ ಕೇಳು. ನಮ್ಮ ಬೆಂಗಳೂರಲ್ಲಿ ಮದುವೆ ಆಗ್ತಿರ್ತದೆ ನೋಡು, 30 ಗಂಟೆಗೆ 6ಕ್ಕೆ. ಹಾಗೇನು ಇಬ್ಬರು ಆಚಾರನ ಅವ್ರು ಪುರೋಹಿತ್ರೆ ಕಾರಲ್ಲಿ ಕರ್ಕೊಂಡು ಹೋಗಿ ಅಕ್ಷತೆ ಹಾಕಿ ಅವ್ರ ತಾಂಬೂಲ ಕೊಟ್ಟು ಕಳಿಸ್ಬಿಡ್ತಾರೆ. ಉಳಿದಿದವ್ರಿಗೆಲ್ಲ 12 ಗಂಟೆಗೆ ಬಿಜಿ ಮುಹೂರ್ತ, ಎಲ್ಲರೂ ಸಕುಟುಂಬ ಪರಿವಾರ ಸಮೇತ ಬರಬೇಕು. 6 ಗಂಟೆಗೆ ಅಕ್ಷತೆ ಹಾಕ್ತಂತೂ 12 ಗಂಟೆಗೆಲ್ಲ ಮುಗದೇ ಹೋಗಿರ್ತದೆ. 2 ತಾಸ ಆಮೇಲೆ ಅವಾಗೇನು ಸುಮ್ಮನೆ ಆ ಕುರ್ಚಿ ಮೇಲೆ ಕೂಡಿಸ್ಬಿಟ್ಟು ಎಲ್ಲರೂ ಹೀ ಅಂತ ಕಿರ್ಸ್ತಾ ಒಬ್ರಿಗೆ ಅನುಸಂಧಾನ ಇವರೆಲ್ಲ ಎಲ್ಲ ಸಾಲಂಕೃತವಾಗಿ ಬಂದಿರ್ತಾರೆ, ಕಣ್ಸೆಟ್ ಹಾಕೊಂಡು ಅವ್ರ ಕಡೆ ಒಂದಿಷ್ಟು ಸುಮ್ಮನೆ ಹಿಂಗೆ ಅಕ್ಷತೆ ಹಾಕಂಗೆ ಮಾಡಿಬಿಟ್ಟು ಮುಗಿಸ್. ಕೆಳಗಡೆ ಎಲ್ಲ ರೆಡಿ ಇದೆ, ಎಲ್ಲ ಟೇಬಲ್ ಕುರ್ಚಿ ಎಲ್ಲ ರೆಡಿ ಇದೆ, ಎಲೆ ಹಾಕಿದೆ, ಕೆಳಗೆ ಹೋಗ್ಬೇಡ್ರಿ ಊಟಕ್ಕೆ ಅಂತ ಕೆಳಗೋ ಮೇಲೆ ಕಳಿಸ್ಬಿಡ್ತಾರೆ. ಕೆಳಗೆ ಕಳಿಸಿದ್ರು ಅಧಪತನ ಅಂತ ಅರ್ಥ, ಮೇಲ್ ಕಳಿಸಿದ್ರು ಗೋವಿಂದ ಅಂತಾನೆ ಅರ್ಥ. ಕೆಳಗೋ ಮೇಲೆ ಕಳಿಸ್ಬಿಡ್ತಾರೆ. ಹಾಗೆ ಒಳಗೆ ಹಿಂಗೆ ಮಾಡ್ಬಿಡೋಣ, ಕ್ಷತ್ರಿಯೋಚಿತ ಸಂಸ್ಕಾರ ಮಾಡ್ಬಿಡೋಣ. ಅದಾದ ಮೇಲೆ ಎಲ್ಲರನ್ನ ಕರೆ ಊಟ ಹಾಕು ವೈಭವ ತಪ್ಪೇನಿಲ್ಲ ಅಂತ ಹೀಗೆ ವ್ಯವಸ್ಥೆ ಮಾಡಿದಾಗ ಆಯಿತು ಅಂತ ಮಾರನೇ ದಿವಸ ಪ್ರಾತಃ ಕಾಲದಲ್ಲಿ ಬೇಗನೆ ಎದ್ದು ಉತ್ತಮವಾದ ನಿರ್ವಿಘ್ನವಾಗಿ ನಡೆದೆ ಅಂತೇಳಿ ಗಣಪತಿ ಪೂಜಾದಿಗಳು ಪುಣ್ಯಾಸನೆಯನ್ನು ಮಾಡ್ತಾ ಇದ್ದಾರೆ. ದೇವಿಂ ವಾಚ ವದನಿಯಂತ ದೇವಾಸ್ತಾಂ ವಿತ್ತರೋಪ ಪಶುಭೋ ವದಂತಿ ತಾನೋ ಮಂತ್ರೇಶೋ ಮಾತೃಪತಿಷ್ಠದೇಶೋ ಕನಿಕೃತೃಶಂ ಬಪ್ರವಾಣಾವಯಂತಿ ವಾಚಾ ಮರ್ದೇನ ಭಾವಂ ಸುಮಂಗಲಶಕರೆ ಭವಾದಿಮಾತ್ಮಾಕಾಶಿರ್ವಿಶ್ವಾ ವಜದ ಯಶಸ್ಕಾರಂ ಬಲಾವಂತಂ ಪ್ರಭುತ್ವಂ ತಮೇವ ರಾಜಾಧಿಪತಿ ಬಭೂವ ಸಂಕೀರ್ಣನಾಗಾಧಿಪತಿ ಸ್ನಾನಾಸು ಮಂಗಲ್ಯಂ ಸತತಂ ದೀರ್ಘಮಾಯುಃ ಎಂಬುದಾಗಿ ಗಣಪತಿಯ ಪೂಜೆ ಆಮೇಲೆ ಪುಣ್ಯಾವಚನಾದಿಗಳನ್ನು ಕೂಡ ಮಾಡಿಸ್ತಾ ನಾಮಕರಣ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ ಗರ್ಗಾಚಾರ್ಯರು. ಅವರು ಭಗವಂತನಿಗೆ ನಾಮಕರಣ ಯಾದವರ ಕುಲಕ್ಕೆ ಅವರು ನಾಮಕರಣವನ್ನು ಮಾಡಿಸಬೇಕಾದ್ರೆ ಹಿಂದಕ್ಕೆ 100 ವರ್ಷ ತಪಸ್ಸನ್ನ ಮಾಡಿ ಯಾದವರ ಪುರೋಹಿತನಾಗಬೇಕು ಅಂತ ಪ್ರಾರ್ಥನೆ ಮಾಡಿದರಂತೆ. ಇದಕ್ಕಿನ್ನು ಮುಂದೆ ಈ ಗರ್ಗಾಚಾರ ಕಥೆಯೇ ಒಂದು ಥರ ವಿಚಿತ್ರವಾಗಿದೆ, ತುಂಬಾ ಚೆನ್ನಾಗಿದೆ. ಹರಿವಂಶದಲ್ಲಿ ಬರ್ತದೆ. ಈ ಯಾದವರೆಲ್ಲರೂ ಕೂಡ ಅವರಿಗೆ ಕಾಡಿಸ್ತಾರಂತೆ, ನಿಮಗೆ ಮಕ್ಕಳೇ ಆಗಿಲ್ಲ ಅಂತ ಹೇಳಿ ಅವರು ಕಬ್ಬಣದ ಚೂರುಗಳನ್ನು ತಿಂದು ತಪಸ್ಸನ್ನ ಮಾಡ್ತಾರಂತೆ. ಭಾರಿ ಘೋರ ಅವರದು. ಅಯಂ ಹಿ ರೋಹಿಣಿ ಪುತ್ರೋ ರಮಯಂ ಹೃದೋ ಗುಣೈಹಿ, ಇವನಿಗೆ ನಾವು ಬಲರಾಮ, ರೋಹಿಣಿ ಪುತ್ರನಾಗಿರ್ತಕ್ಕಂಥವನಿಗೆ ಬಲರಾಮ. ಯಾಕೆ ಅಂತಂದ್ರೆ ಬಲಾಧಿಕ್ಯಾತ್ ಬಲಂ, ಇಡೀ ಜಗತ್ತನ ತನ್ನ ತಲೆ ಮೇಲೆ ಧಾರಣೆ ಮಾಡುವಷ್ಟು ಸಾಮರ್ಥ್ಯವಿದೆಯಲ್ಲ, ಅದಕ್ಕೆ ಇವನಿಗೆ ಬಲಾಧಿಕ್ಯ. ಆಮೇಲೆ ರಾಮ ರಮಯತಿ ಅಥವಾ ಸುಂದರ ಅರ್ಥ, ಮನೋಹರ ಅಂತ ಅರ್ಥ. ನೋಡಕ್ಕೂ ಬಲರಾಮದೇವರು ತುಂಬಾ ಚೆನ್ನಾಗಿ ಇದ್ದರು, ಅದಕ್ಕೋಸ್ಕರವಾಗಿ ಅವರಿಗೆ ಬಲರಾಮ ಅಂತ ಕರೆದಿದ್ದಾರೆ. ಆಮೇಲೆ ಕೃಷ್ಣನ ತೆಗೆದುಕೊಂಡಿದ್ದಾರೆ. ಬಹೂನಿ ಸಂಧಿ ನಾಮಾನಿ ರೂಪಾಣಿ ಚ ಸುತಸ್ಥಿತೆ ಗುಣಕರ್ಮಾನುರೂಪಾಣಿ ತಾನಿಹಂ ವೇದನೋ ಜನಾಃ. ಇವನ ಕ್ರಿಯೆ, ಇವನ ಗುಣ, ಇವನ ರೂಪ ಅರ್ಥಕ್ಕಂತೆ ಭಗವಂತ ನಿನಗೆ ಬಹೂನಿ ಸಂಧಿ ನಾಮಾನಿ, ಅನಂತ ನಾಮಗಳು ಇದೆ. ಯಾವುದನ್ನ ಉಚ್ಚಾರಣೆ ಮಾಡಬೇಕು, ಯಾವುದನ್ನ ನನಗೆ ಕಿವಿಯಲ್ಲಿ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಿನಗೆ ಯಾವುದು ಇಷ್ಟವೋ, ನೀನು ಏನು ಮುಂದೆ ಕೆಲಸವನ್ನ ಮಾಡ್ತೀಯೋ ಅದರ ತಕ್ಕಂತೆ ನಾಮಕರಣವನ್ನು ಮಾಡಿಸಿಕೋ ಅಂತ ಹೇಳಿದಾಗ ಅವರಲ್ಲೇ ಪ್ರೇರಿತನಾಗಿ ಭಗವಂತ ಕೃಷ್ಣ ಅಂತ ಕರೆಸ್ತಾನೆ. ಕರಶತಿ ಕೃಷ್ಣ ವ್ಯುತ್ಪತ್ಯ, ಎಲ್ಲವನ್ನೂ ಕೂಡ ಕರಶತಿ
ತನ್ನ ಕಡೆಗೆ ಸೆಳೆದುಕೊಳ್ತಾನೆ ಪರಮಾತ್ಮ. ಅದಕ್ಕೋಸ್ಕರವಾಗಿ ಭಗವಂತನಿಗೆ ಕೃಷ್ಣ ಅಂತ ಕರೀತಾರೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳ್ತಾರಲ್ಲ, ಮಾತೃವರ್ಣತ್ವ ಕೃಷ್ಣ. ದೇವಿಗೆ ಸ್ವಲ್ಪ ಕಪ್ಪಿದ್ದ, ಇವನು ಸ್ವಲ್ಪ ಕಪ್ಪಿದ್ದ, ಅದಕ್ಕೆ ಅವನು ಕೃಷ್ಣ. ಕೃಷ್ಣ ಪಕ್ಷೇ ಜನೇತ್ವಾ ಕೃಷ್ಣ, ಕೃಷ್ಣ ಪಕ್ಷದಲ್ಲಿ ಹುಟ್ಟಿಯವನಾದಕ್ಕೋಸ್ಕರವಾಗಿ ಕೃಷ್ಣ. ಈ ಎಲ್ಲ ಅರ್ಥಗಳನ್ನು ಸಾಕಷ್ಟು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಟಿಪ್ಪಣಿಯಲ್ಲಿ. ಅಂತಹ ಕೃಷ್ಣ ಪರಮಾತ್ಮನನ್ನ ಎತ್ತಿಕೊಂಡು ನಾಮಕರಣ ಶಾಸ್ತ್ರವನ್ನ ಮಾಡ್ತಾ ಇದ್ದಾರೆ ಗರ್ಗಾಚಾರ್ಯರು. ಹೀಗೆ ಕೃಷ್ಣ ಸುಂದರವಾಗಿ ಇದ್ದ, ಅದಕ್ಕೂ ಕೃಷ್ಣ. ಯಾಕೆ ಮತ್ತೆ ಕೃಷ್ಣ ಕಪ್ಪು ಅಂತಂತೀರಿ? ಅಷ್ಟು ಸುಂದರ ಅಂತ ಯಾಕೆ ಹೊಗಳ್ತಾ ಇದ್ದೀರಿ? ಬಲರಾಮದೇವರು ಸುಂದರ ಅಂತಂದ್ರಿ, ಕೃಷ್ಣನಿಗೂ ಸುಂದರ ಅಂತ ಇದ್ದೀರಲ್ಲ, ಹಾಗೆ ಸುಂದರ ಶಬ್ದಕ್ಕೆ ಅರ್ಥವೇ ಅಂತಂದ್ರೆ ಬಲರಾಮನಿಗೆ ಯಾಕೆ ರಾಮ ಸುಂದರ ಅಂತಂದ್ರು ಅಂತಂದ್ರೆ, ಕೃಷ್ಣನನ್ನ ಹೊಗಳುವಾಗ ರಸ್ತೆಯಲ್ಲಿವರಿಬ್ಬರು ಹೋಗುವಾಗ ಕೃಷ್ಣ ತುಂಬಾ ಚೆನ್ನಾಗಿದ್ದ ಅಂತಂದಾಗ, ಓ ಬಲರಾಮದೇವರು ಚೆನ್ನಾಗಿರ್ಲಿಲ್ಲ, ಅದಕ್ಕಿಂತ ಕೃಷ್ಣ ಚೆನ್ನಾಗಿದ್ದ ಅಂತ ಕಾಣಿಸುತ್ತೆ, ಅದು ಕೃಷ್ಣ ಚಂದ ಅಲ್ಲ. ಬಲರಾಮ ಸ್ವಯಂ ಬಲರಾಮದೇವರು ತುಂಬಾ ಸುಂದರನಾಗಿರ್ತಕ್ಕಂಥ ಆ ಬಲರಾಮ ದೇವರಿಗಿಂತಲೂ ಕೂಡ ಕೃಷ್ಣ ಕಪ್ಪಗಿದ್ದರೆ ಇನ್ನೂ ಚಂದ. ಆ ಕಾರಣಕ್ಕೋಸ್ಕರವಾಗಿ ಬಲರಾಮ ದೇವರಿಗೆ ಬಲರಾಮ ಅಂತ ಕರೆದಿದ್ದಾರೆ, ಮನೋಹರ ಅಂತ ಕರೆದಿದ್ದಾರೆ. ಪಕ್ಕದಲ್ಲಿ ಹೋಗುವಾಗ ಅವರು ಇನ್ನೂ ಸುಂದರನಾಗಿರ್ತಕ್ಕಂಥವನು ಕೃಷ್ಣ ಪರಮಾತ್ಮ, ಅದಕ್ಕೆ ಅವನಿಗೆ ಕೃಷ್ಣ ಎಂಬುವುದಾಗಿ ಕರೀತಾ ಇದ್ದಾನೆ ಎನ್ನುವಂತಕ್ಕಂತಹ ಈ ಒಂದು ನಾಮಕರಣದ ಶಾಸ್ತ್ರವನ್ನು ಕೂಡ ಮಾಡಿದ್ದಾರೆ ಗರ್ಗಾಚಾರ್ಯರು ಎನ್ನುವ ವೃತ್ತಾಂತವನ್ನು ತಿಳಿಸಿಕೊಟ್ಟಾಗ, ಕೃಷ್ಣ ಪರಮಾತ್ಮ ಡಬ್ಬ ಬಿದ್ದಂತೆ ಅವಾಗಾರ್ತಿ, ಆಮೇಲೆ ಅಂಬೆಗಾಲನ್ನು ಇಟ್ಟು ಹೊಸ್ತರು ದಾಟಿದ ಅವಾವ ಮನೆಯಲ್ಲಿ ಹಬ್ಬದ ವಾತಾವರಣ. ಕೃಷ್ಣ ಪರಮಾತ್ಮ ಬಲರಾಮ ಇಬ್ರು ಕೂಡ ಒಟ್ಟಿಗೆ ಆಟವನ್ನು ಆಡ್ತಾ ಅಂಬೆಗಾಲನ್ನು ಇಡ್ತಾ ಮನೆಯಲ್ಲಿ ಏನೇನು ಕೈ ಸಿಗತ್ತೆ ಮತ್ತೆ ಬಾಯಲ್ಲಿ ಹಾಕೊಳ್ಳೋದು, ಕಿತ್ತೋದು, ತೆಗೆಯೋದು, ಈ ಎಲ್ಲ ತಮ್ಮ ಅದ್ಭುತವಾದ ಲೀಲೆಗಳನ್ನ ಗೋಕುಲದಲ್ಲಿ ಮಾಡ್ತಾ ಇದ್ದಾರೆ ಎನ್ನುವ ವೃತ್ತಾಂತದೊಂದಿಗೆ ಈ ಕಾರ್ಯಕ್ರಮವನ್ನ, ಇವತ್ತಿನ ಈ ಒಂದು ಭಗವಂತನ ಸೇವೆಯನ್ನ ಅವನಿಗೆ ಅರ್ಪಣೆಯನ್ನ ಮಾಡ್ತಾ, ನಾಳಿನ ದಿವಸ ಮಂಗಳದ ಒಂದು ಕಾರ್ಯಕ್ರಮ ಇರುವುದರಿಂದ ಬೆಳಗ್ಗೆ 10 ಗಂಟೆಗೆ ಈ ಒಂದು ಸಮಗ್ರವಾದ ಭಾಗವತದ ದಶಮಸ್ಕಂದ, ಏಕಾದಶ ಸ್ಕಂದ ಹಾಗೂ ದ್ವಾದಶ ಸ್ಕಂದಗಳ ಅನುವಾದ ಕಾರ್ಯಕ್ರಮ, ಅದಾದ ಮೇಲೆ ಸಮಗ್ರವಾದ ಭಾಗವತದ ಅನುವಾದ ಕಾರ್ಯಕ್ರಮ, ಇವೆಲ್ಲವೂ ಕೂಡ ನಾಳೆ ದೊಡ್ಡ ದಿವಸ. ಭಾದ್ರಪದ ಶುದ್ಧ ಹುಣ್ಣಿಮೆ ಅಂದ್ರೆ ಅತ್ಯಂತ ಪವಿತ್ರವಾದ ದೊಡ್ಡದಾಗಿರ್ತಕ್ಕಂತಹ ದಿವಸ. ನಾಳೆ ಒಂದು ಮಂಗಳದ ಕಾರ್ಯಕ್ರಮ, ಅನುವಾದದ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಕ್ರಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ನಮಸ್ಕಾರ.